ಕಾರ್ಯಕ್ರಮಕ್ಕೆ ಹೇಳಿದ ಸಮಯಕ್ಕೆ ಸರಿಯಾಗಿ ಅನೇಕರು, ಅದರಲ್ಲೂ ಹಿರಿಯರು ಆಗಮಿಸಿದ್ದೀರಿ. ಆಗ್ಲಿಂದ ಮತ್ತೆ ಕೇಳ್ಕೊತಾ ಇದ್ದೇನೆ, ದಯವಿಟ್ಟು ಯಾರು ಚಿಕ್ಕ ವಯಸ್ಸಿನವರು ಚೇರ್ ಮೇಲೆ ಕೂತಿದ್ರೆ ಎದ್ದು ಹಿರಿಯರಿಗೆ ಅವಕಾಶ ಮಾಡಿಕೊಡಿ, ಅವ್ರಿಗೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ನಾವು ನಿಂತ್ಕೊಂಡು ಕಾರ್ಯಕ್ರಮ ನೋಡ್ಬೋದು, ಅಥವಾ ಮುಂದ್ಗಡೆ ಕೆಳಗೆ ಕೂತ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ನೋಡಿ, ಎಷ್ಟೊಂದು ಜನ ತುಂಬ ಪ್ರೀತಿಯಿಂದ ಮುಂದೆ ಬಂದು ಚಕ್ಲಮಟ್ಲ ಹಾಕೊಂಡು ಕೂತಿದ್ದಾರೆ. ಅಲ್ಲಿರೋರು ಯಾರಾದರೂ ಬಂದು ಕೂತ್ಕೊಳ್ಳೋದಾದರೆ ಖಂಡಿತ ಬರ್ಬೋದು. ಬಹಳಷ್ಟು ಜನ ಹೊರಗಡೆ ಕಾರಿಡಾರಲ್ಲಿ ಒಳಗಡೆ ಬರೋದಕ್ಕೆ ಅವಕಾಶವಿಲ್ಲದೆ ವಾಪಸ್ ಹೋಗಬೇಕಾ ಅಂತ ತುಂಬ ಬೇಜಾರಿಂದ ಕೇಳ್ತಾ ಇದ್ದಾರೆ. ಹೊರಗಡೆ ಸ್ಕ್ರೀನಿಂಗ್ಗೆ ಅವಕಾಶ ಆಗ್ತಾ ಇಲ್ಲ ನಮಗಿವತ್ತು. ಆದರೆ ಈ ಇಡೀ ಕಾರ್ಯಕ್ರಮ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗಾಗಿ ಲಭ್ಯ ಇರುತ್ತೆ. ನೀವು ಇದನ್ನು ವಿಶ್ವವಾಣಿ ಯೂಟ್ಯೂಬ್ ಚಾನಲ್ನಲ್ಲಿ ನೋಡುವಂಥ ಸದವಕಾಶ, ಇಡೀ ಕಾರ್ಯಕ್ರಮವನ್ನು ನೋಡೋದಕ್ಕೆ ಅವಕಾಶ ಇದೆ. ಚಿಕ್ಕ ವಯಸ್ಸಿನವರು ಚೇರ್ನಲ್ಲಿ ಕೂತಿದ್ರೆ ದಯವಿಟ್ಟು ಎದ್ದು ಹಿರಿಯ ನಾಗರಿಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಬಹುಶಃ ಎಲ್ಲರ ಮನೆಯಲ್ಲೂ ಕೂಡ ಅವರ ಕೃತಿಗಳು ಎಲ್ಲರ ಅಲೆಮಾರಿನಲ್ಲಿ ಅಥವಾ ಎಲ್ಲರ ಒಂದು ಸಂಗ್ರಹದಲ್ಲಿ ಬಹುಶಃ ಚಿನ್ನ ಬೆಳ್ಳಿಗಿಂತ ಹೆಚ್ಚು ಮೌಲ್ಯವನ್ನು ಕೊಟ್ಟು ಅವರ ಕೃತಿಗಳನ್ನು ನಾವು ಮನೆಯಲ್ಲಿ ಶೇಖರಿಸಿಕೊಂಡಿದ್ದೇವೆ. ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿ, ನಮ್ಮ ಬೆಳವಣಿಗೆಯ ಒಂದು ಅಂಗವಾಗಿ ಅವರ ಕೃತಿಗಳು ನಮ್ಮನ್ನು ಸಲಹುತ್ತಾ ಬಂದಿದೆ ಅಂದರೆ ಉತ್ಪ್ರೇಕ್ಷೆ ಅಲ್ಲ. 25 ಕಾದಂಬರಿಗಳು, ಭಿತ್ತಿ, ಆತ್ಮಚರಿತ್ರೆ, ತತ್ವಶಾಸ್ತ್ರದ 4 ಪುಸ್ತಕಗಳು, ನಾನೇಕೆ ಬರೆಯುತ್ತೇನೆ, ಅನ್ಯ ಭಾಷೆಗಳಿಗೆ ಅನುವಾದಗೊಂಡಂಥ 17 ಕೃತಿಗಳು, ಚಲನಚಿತ್ರವಾದಂಥ ವಂಶವೃಕ್ಷ, ತಬ್ಬಲಿ ನೀನಾದೆ ಮಗನೆ, ಮತದಾನ, ನಾಯಿ ನೆರಳು, ಟಿವಿ ಧಾರಾವಾಹಿಯಾದಂಥ ಗೃಹಭಂಗ, ದಾಟು, ಕನ್ನಡಿಗರ ಮನೆಯಲ್ಲೂ ಕೂಡ ನಾವು ಹೆಮ್ಮೆಯಿಂದ ಪ್ರದರ್ಶಿಸುವಂಥ ನಮ್ಮ ಆಸ್ತಿ ಈ ಪುಸ್ತಕಗಳು. ಚಿನ್ನದಷ್ಟೇ ಜೋಪಾನವಾಗಿ ಇರಿಸುವಂಥ ಬಹುಮೌಲ್ಯದ ಈ ಕೃತಿಗಳನ್ನು ಕನ್ನಡಿಗರ ಅಸ್ಮಿತೆಯಾಗಿ, ನಮ್ಮ ಬದುಕಿನ ಭಾಗವಾಗಿ, ಸಂಸ್ಕೃತಿಯ ಪ್ರತೀಕವಾಗಿ ನಮ್ಮಲ್ಲೊಂದು ಸಂಸ್ಕಾರವನ್ನು ಹುಟ್ಟು ಹಾಕಿದೆ ಅಂತಂದರೆ ಉತ್ಪ್ರೇಕ್ಷೆ ಅಲ್ಲ. ಅಂದಿಗೂ ಇಂದಿಗೂ ಎಂದೆಂದಿಗೂ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸ್ಥಾನವನ್ನು ಪಡೆಯುವಂಥ ಭೈರಪ್ಪನವರ ಕೃತಿಗಳಿಗೆ ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ನಮ್ಮ ನಡುವೆ ಇರುವಂಥ ಇಬ್ಬರು ಪುರುಷ ಸರಸ್ವತಿಯರನ್ನು ದಯವಿಟ್ಟು ಆರತಿ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ ಭೈರಪ್ಪ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭದ ವೇದಿಕೆಯ ಮೇಲಿರುವ ಎಲ್ಲ ಆತ್ಮೀಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಕನ್ನಡ ಸಾರಸ್ವತ ಲೋಕದ ದಿಗ್ಗಜರೇ, ಭೈರಪ್ಪ ಅವರ ಅಭಿಮಾನಿಗಳೇ, ಅಕ್ಷರ ಪ್ರೇಮಿಗಳೇ, ಮಾತೆಯರೇ, ಮಹನೀಯರೇ, ಎಲ್ಲರಿಗೂ ಧನ್ಯವಾದಗಳು. ಭೈರಪ್ಪನವರ ಬಹಳ ದಿನಗಳ ಒಂದು ಕನಸು ಇವತ್ತು ನನಸಾಗ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇನ್ನು 2 ತಿಂಗಳ ಕಳೆದರೆ ಭೈರಪ್ಪನವರಿಗೆ 95 ವರ್ಷ ತುಂಬತ್ತೆ. ನಾನು ನನ್ನ ಮುಂದಿನ ಜೀವನವನ್ನು ಸಂಪೂರ್ಣವಾಗಿ ಅಕ್ಷರ ಸೇವೆಗೆ, ಸಮಾಜ ಸೇವೆಗೆ, ವಿದ್ಯಾ ಸೇವೆಗೆ ಮುಡಿಪಾಗಿಡಬೇಕು ಅನ್ನುವಂಥದ್ದು ಅವರ ಒಂದು ಕನಸು. ತಮ್ಮ ಜೀವಿತದ ಅವಧಿಯಲ್ಲಿ ಉಳಿಸಿದಂತಹ ಒಂದಷ್ಟು ಹಣವನ್ನು ಬಡ ವಿದ್ಯಾರ್ಥಿಗಳಿಗೆ ಕೊಡಬೇಕು, ಯಾರಿಗೆ ವೈದ್ಯಕೀಯ ನೆರವು ಸಾಧ್ಯ ಇಲ್ಲವೋ ಅಂಥವರಿಗೆ ನಾನು ನೆರವಾಗಬೇಕು, ನನ್ನ ಸಂಪೂರ್ಣ ಉಳಿತಾಯದ ಹಣವನ್ನು ಸಮಾಜ ಸೇವೆಗೆ ಬಳಸಬೇಕು ಅನ್ನುವಂತಹ ಒಂದು ಅಪರೂಪದ ಧ್ಯೇಯ ಮತ್ತು ಆಶಯವನ್ನು ಹೊಂದಿರುವಂಥ ಭೈರಪ್ಪನವರು ಈ ಪ್ರತಿಷ್ಠಾನದ ಮೂಲಕ ಅಂತಹ ಎಲ್ಲ ಕೆಲಸಗಳು ನೆರವೇರಬೇಕು ಅನ್ನುವಂಥ ಒಂದು ಆಸೆಯನ್ನು ವ್ಯಕ್ತಪಡಿಸಿದ ನಂತರ ಅವರ ಕೋರಿಕೆಯ ಮೇರೆಗೆ
ಅವರ ಆಶಯದ ಮೇರೆಗೆ ಈ ಪ್ರತಿಷ್ಠಾನ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಬಹುಶಃ ಅವರು ಬೇರೆಯವರು ಮನಸ್ಸು ಮಾಡಿದರೆ ಬೆಂಗಳೂರಿನಲ್ಲಿ ಒಂದು ಫ್ಲ್ಯಾಟ್ ತೊಗೊಳ್ಬೋದಿತ್ತು ಅಥವಾ ಇನ್ನಿತರ ಏನನ್ನಾದರೂ ಕೂಡ ಮಾಡ್ಬೋದಿತ್ತು. ಆದರೆ ಅವರು ನನ್ನ ಚಿಕ್ಕಾಸು ಕೂಡ ಬೇರೆ ಅನ್ಯ ಉದ್ದೇಶಕ್ಕೆ ಬಳಕೆ ಆಗಬಾರದು, ಅಕ್ಷರ ಸೇವೆಗೆ ಮುಡಿಪಾಗಿರಬೇಕು ಅನ್ನುವಂಥ ಒಂದು ಕಾರಣದಿಂದ ಈ ಪ್ರತಿಷ್ಠಾನವನ್ನು ಸ್ಥಾಪಿಸಬೇಕು ಅಂತ ಅವರೇ ಸೂಚಿಸಿದ ಟ್ರಸ್ಟಿಗಳಿಗೆ ಈ ಪ್ರತಿಷ್ಠಾನದ ಜವಾಬ್ದಾರಿಯನ್ನು ಹಾಕಿದ ನಂತರ ನಾವೆಲ್ಲರೂ ಕೂಡ ಒಪ್ಪಿಕೊಂಡ್ವಿ. ಆ ಪ್ರಯುಕ್ತವಾಗಿ ಭಾಳ ಕಡಿಮೆ ಸಮಯದಲ್ಲಿ ನಾವು ನಿಮಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ತಿಳಿಸಿದರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದೆ. ಇವತ್ತಿನ ಕಾರ್ಯಕ್ರಮ ಬಹಳ ಸರಳವಾಗಿರಲಿ, ಆದರೆ ಔಚಿತ್ಯಪೂರ್ಣವಾಗಿರಲಿ ಅನ್ನುವಂಥದ್ದು ಡಾಕ್ಟರ್ ಭೈರಪ್ಪ ಅವರ ಆಸೆಯಾಗಿತ್ತು. ಆ ಪ್ರಕಾರವಾಗಿ ನಾವು ಇವತ್ತು ಕೆಲವು ವ್ಯಕ್ತಿಗಳನ್ನು ಕೇವಲ ಇಬ್ಬರು ಮಾತ್ರ ಭಾಷಣ ಮಾತಾಡಲಿ ಅನ್ನುವಂಥದ್ದನ್ನು ಅವರೂ ಕೂಡ ಹೇಳಿದರು. ಕೊನೆಗೆ ಅವರೇ ಹೇಳಿದರು, ಇವತ್ತಿನ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಬರಲಿ ಮತ್ತು ಶತಾವಧಾನಿ ಗಣೇಶ್ ಅವರು ಬರಲಿ. ನಾನಿಲ್ಲಿ ಒಂದು ಪ್ರಸಂಗವನ್ನು ನೆನಪಿಸಿಕೊಳ್ಳಲೇಬೇಕು. ಸುಮಾರು 4 ವರ್ಷಗಳ ಹಿಂದೆ, 3.5 ವರ್ಷಗಳ ಹಿಂದೆ ಒಂದು ದಿವಸ ಭೈರಪ್ಪನವರು ಫೋನ್ ಮಾಡಿ ನನಗೆ, ಭಟ್ರೆ, ನನ್ನ ಕೊನೆಯ ಆಸೆ ಏನು ಅಂತಂದರೆ, ನಾನು ಹುಟ್ಟಿದಂಥ ಊರಿಗೆ ಕುಡಿಯುವ ನೀರಿನ ಸೌಕರ್ಯವನ್ನು ಕೊಡಬೇಕು. ನಾನು ನನ್ನ ಹುಟ್ಟಿದ ಊರಿನಿಂದ ಸಾಕಷ್ಟು ಉಪಕೃತನಾಗಿದ್ದೇನೆ. ಅಲ್ಲಿಯ ಜನರ ನೀರಿನ ಬವಣೆಯನ್ನು ನೋಡಲಿಕ್ಕಾಗಲ್ಲ. ಅದರಿಂದ ದಯವಿಟ್ಟು ಅದನ್ನು ಹೇಗಾದರೂ ನೆರವೇರಿಸಿಕೊಡಬೇಕು. ಆ ನೀರಿನ ಯೋಜನೆಯನ್ನು ಪೂರ್ಣಗೊಳಿಸಲಿಕ್ಕೆ ಸುಮಾರು 25 ಕೋಟಿ ರೂಪಾಯಿ ಬೇಕಾಗಿದೆ ಅಂತೇಳಿ ಹೇಳಿದರು. ಸಾಮಾನ್ಯವಾಗಿ ರಾಜಕಾರಣಿಗಳು, ಸಾಹಿತಿಗಳು ಏನಾದರೂ ರಾಜಕಾರಣಿಗಳನ್ನು ಭೇಟಿ ಮಾಡಿದರೆ ಒಂದು ಅವಾರ್ಡನ್ನು ಕೊಟ್ಟು ಸಾಗ ಹಾಕ್ತಾರೆ, ಅಥವಾ ಯಾವುದೋ ಅಕಾಡೆಮಿಗೋ ಯಾವುದೋ ಒಂದು ಮೆಂಬರ್ ಮಾಡಿ ಅಂತಂದ್ರೆ ಮಾಡ್ತಾರೆ. ಆದರೆ 25 ಕೋಟಿ ರೂಪಾಯಿಯನ್ನು ಕೊಡಿ ಅಂತೇಳಿ ಹೇಳಿದಾಗ ಅಂಥ ಮನವಿಯನ್ನು ಪುರಸ್ಕರಿಸುವಂಥದ್ದು ಬಹಳ ವಿರಳ. ನೀವು ಯಾವುದಕ್ಕೂ ಒಂದು ಸಲ ನನಗೆ ಬೊಮ್ಮಾಯಿಯವರನ್ನು ಅವರ ಮನೆಗೆ ಕರ್ಕೊಂಡು ಹೋಗಿ ಅಂತೇಳಿ ಹೇಳಿದರು. ನಾನು ಬೊಮ್ಮಾಯಿಯವ್ರ ಹತ್ರ ಹೇಳಿದೆ, ಹೀಗೆ ಭೈರಪ್ಪನವರು ನಿಮ್ಮನ್ನು ಭೇಟಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ. ನೀವು ಆ ದಿವಸ ಬೇರೆ ಯಾವ ಕಾರ್ಯಕ್ರಮವನ್ನು ಕೂಡ ಇಟ್ಕೊಳ್ಬಾರ್ದು. 45 ನಿಮಿಷಗಳ ಕಾಲ ಫೋಕಸ್ಡ್ ಆಗಿ ಭೈರಪ್ಪನವ್ರ ಜೊತೆಗೆ ನೀವು ಕುಳಿತುಕೊಂಡು ಅವರು ಹೇಳುವಂಥದ್ದನ್ನು ನೀವು ಆಲಿಸಬೇಕು ಮತ್ತು ಅದನ್ನು ನೆರವೇರಿಸಿಕೊಡ್ಬೇಕು. ಯಾವುದೇ ರೀತಿಯಲ್ಲಿ ಕಾರಣ ಹೇಳುವಾಗಿಲ್ಲ ಅಂತೇಳಿ ಹೇಳಿದಾಗ ಅವರು ಒಪ್ಕೊಂಡ್ರು. ಆ ಪ್ರಕಾರವಾಗಿ ಭೈರಪ್ಪನವರು ಮುಖ್ಯಮಂತ್ರಿಗಳ ಮನೆಗೆ ಬಂದಾಗ ಸ್ವತಃ ಅವರೇ ಅವರ ಸ್ವಾಗತಕ್ಕಾಗಿ ಕಾದಿದ್ದರು. ಭೈರಪ್ಪನವರು ತಮ್ಮ ಮನವಿಯನ್ನು ಮಾಡಿದರು. ನಾನು ಈ ರೀತಿಯಾದಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀನಿ, ಸರ್ಕಾರದಿಂದ ನನಗೆ 25 ಕೋಟಿ ರೂಪಾಯಿ ನೀವು ಮಂಜೂರು ಮಾಡಬೇಕು ಅಂತ. ಬಸವರಾಜ ಬೊಮ್ಮಾಯಿಯವರು ಹಿಂದೆ ಮುಂದೆ ನೋಡದೇ ಖಂಡಿತವಾಗಿಯೂ ಕೂಡ 25 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡುವಂಥದ್ದು, ಅನುಷ್ಠಾನ ಮಾಡುವಂಥದ್ದು ಮತ್ತು ಆ ಯೋಜನೆ ಕಾರ್ಯರೂಪಕ್ಕೆ ಬರುವ ಹಾಗೆ ಮಾಡ್ತೇನೆ ಅಂತೇಳಿ ಹೇಳಿದರು ಅಂತ. ಅವರ ಮನೆಯಿಂದ ಹೊರಗಡೆ ಬರುವಾಗ ಭೈರಪ್ಪನವರ ಕಣ್ಣುಗಳಲ್ಲಿ ನೀರಿತ್ತು. ನಾನು ಎಂದೂ ಕೂಡ ಮುಖ್ಯಮಂತ್ರಿಗಳ ಮನೆಗೆ ನಾನು ಎಂದೂ ಕೂಡ ಹೋಗಿರಲಿಲ್ಲ. ನನ್ನ ಜೀವನದಲ್ಲೇ ನಾನು ವಿಧಾನಸೌಧಕ್ಕಾಗಲಿ ಮುಖ್ಯಮಂತ್ರಿಗಳ ಮನೆಗಾಗಲಿ ಹೋಗಿರಲಿಲ್ಲ. ಮುಖ್ಯಮಂತ್ರಿಗಳ ಮನೆಗೆ ಹೋದರೆ ಈ ರೀತಿಯಾದಂಥ ಒಂದು ಒಳ್ಳೆಯ ಸತ್ಕಾರ ಮತ್ತು ರಿಸೆಪ್ಷನ್ ನನಗೆ ಸಿಗತ್ತೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ. ನಾನು ಹೇಳಿದೆ, ಇದು ಪೂರ್ತಿ ಆದ ನಂತರ, ಕೈಗೆ ದುಡ್ಡು ಬಂದ ನಂತರ, ಯೋಜನೆ ಬಂದ ನಂತರ ಥ್ಯಾಂಕ್ಸ್ ಹೇಳಿ, ಈಗಲೇ ಹೇಳಬೇಡಿ ಅಂತೇಳಿ ಹೇಳಿದೆ ನಾನು. ಬೊಮ್ಮಾಯಿಯವರಿಗೂ ಹೇಳಿದೆ,
ಬೊಮ್ಮಾಯಿಯವರೇ, ಭೈರಪ್ಪನವರು ಬಹಳ ಸಂತುಷ್ಟರಾಗಿದ್ದಾರೆ, ಆನಂದ ತುಂದಿಲರಾಗಿದ್ದಾರೆ. ಅದು ನಿಮ್ಮ ಮನೆಯ ಗೇಟನ್ನು ದಾಟುವ ಮುಂಚೆ ಮಾತ್ರ ಇರಬಾರ್ದು, ನಂತರವೂ ಕೂಡ ಇರಬೇಕು. ಇದರ ಸಂಪೂರ್ಣ ಹೊಣೆಗಾರಿಕೆ ನಿಮ್ಮದೇನೆ. ಹಿರಿಯ ಜೀವ ಅವರ ಆ ಆಸೆಯನ್ನು ಈಡೇರಿಸಬೇಕು ಅಂತ ಹೇಳಿದಾಗ ಬೊಮ್ಮಾಯಿಯವರು ಅದಕ್ಕೋಸ್ಕರನೇ ಒಬ್ಬ ಅಧಿಕಾರಿಯನ್ನು ನೇಮಿಸಿ ಅವರನ್ನು ಫಾಲೋಅಪ್ ಮಾಡಲಿಕ್ಕೆ ಅಂತೇಳಿ ಹಚ್ಚಿ, ನಂತರ 25 ಕೋಟಿ ರೂಪಾಯಿ ಬಿಡುಗಡೆಯೂ ಆಯಿತು. ಸಂತೇಶಿವರಕ್ಕೆ ಸಂತೇಶಿವರ ಗ್ರಾಮಕ್ಕೆ ನೀರೂ ಕೂಡ ಬಂತು, ಕೆರೆಯೂ ತುಂಬಿತು. ಆ ಕೆರೆಯ ಮೇಲೆ ಭೈರಪ್ಪನವರು ದೋಣಿಯ ಮೇಲೆ ವಿಹಾರವನ್ನು ಕೂಡ ಮಾಡಿದರು ಅಂತ. ಪ್ರಾಯಶಃ ಭೈರಪ್ಪನವರಿಗೆ ಇದು ಎಷ್ಟು ಸಾರ್ಥಕ ಕ್ಷಣವೋ. ಬೊಮ್ಮಾಯಿಯವರು ಹೇಳಿದರು, ನಾನು 2-3 ಬಜೆಟನ್ನು ನಾನು ಮಂಡಿಸಿದ್ದೇನೆ. ಒಂದೊಂದು ಬಜೆಟಲ್ಲಿ 3.5 ಲಕ್ಷ ಕೋಟಿ ರೂಪಾಯಿಯಷ್ಟು ಬಜೆಟನ್ನು ನಾನು ಮಾಡಿದ್ದೀನಿ. 16,000 ಕೋಟಿ ಯೋಜನೆಗಳನ್ನು ಅನೌನ್ಸ್ ಮಾಡಿದ್ದೀನಿ. ಆದರೆ ವೈಯಕ್ತಿಕವಾಗಿ ನನಗೆ ಧನ್ಯತೆಯನ್ನು ಕೊಟ್ಟಂಥ ಒಂದು ಯೋಜನೆ ಅಂತಂದರೆ ಈ ಬರೀ 25 ಕೋಟಿ ರೂಪಾಯಿ ಈ ಯೋಜನೆ ಅನ್ನುವಂಥದ್ದು. ಹೀಗಾಗಿ ಭೈರಪ್ಪನವರ ಆಸೆಯನ್ನು ಈಡೇರಿಸಿದಂತಹ ಬಸವರಾಜ ಬೊಮ್ಮಾಯಿಯವರು ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಾನು ಪ್ರತಿಷ್ಠಾನದ ಪರವಾಗಿ, ಭೈರಪ್ಪನವರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಬೊಮ್ಮಾಯಿಯವರು ಇಲ್ಲೊಂದು ವಿಷಯವನ್ನು ಹೇಳಬೇಕು. ನಮ್ಮ ಪ್ರತಿಷ್ಠಾನದ ಕೆಲಸ ಒಂದು ಸ್ವಲ್ಪ ವಿಳಂಬ ಆಯಿತು. ಒಂದು ದಿವಸ ಭೈರಪ್ಪನವರು ಕರೆದು ಹೇಳಿದರು, ಭಟ್ರೆ ಈ ಪ್ರತಿಷ್ಠಾನ ಆದಷ್ಟು ಬೇಗನಾಗತ್ತೋ ಅಥವಾ ಬೊಮ್ಮಾಯಿಯವರಿಗೆ ಹೇಳು ಅಂತ ಕೇಳಿದರು ಅಂತ. ನಿಮ್ಮ ಮೇಲೆ ಆ ರೀತಿಯಾದಂಥ ಒಂದು ಅಭಿಮಾನವನ್ನು ಇಲ್ಲಿ ನಾನು ಸ್ಮರಿಸ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಭೈರಪ್ಪನವರೇ ಸೂಚಿಸಿದಂತಹ ಅವರೊಬ್ಬರು ಇದ್ದರೆ ಸಾಕು, ಇವತ್ತಿನ ಕಾರ್ಯಕ್ರಮದಲ್ಲಿ ಅವರೊಬ್ಬರೇ ಮಾತನಾಡಲಿ ಅಂತ ಭೈರಪ್ಪನವರು ಹೇಳಿದ್ದು ಶತಾವಧಾನಿ ಗಣೇಶ್ ಅವರ ಹೆಸರನ್ನು. ಇಲ್ಲ ಬೊಮ್ಮಾಯಿಯವರು ನೀವು ಮಾತಾಡಬೇಕು, ಅದಾದ ನಂತರ ನೀವು ನಿಮ್ಮದು ಮಾತಿದೆ. ಶತಾವಧಾನಿ ಗಣೇಶ್ ಅವ್ರ ಬಗ್ಗೆ ರೂಪ ಅವರು ಹೇಳಿದರು, ಈಗ ಮಾತಾಡಿದ್ರೆ ನಾಳೆ ಸಾಯಂಕಾಲ ಕಾರ್ಯಕ್ರಮ ಮುಗಿಯುತ್ತೆ ಅಂತ ಅಥವಾ ಆರಂಭ ಆಗತ್ತೆ ಅಂತ. ನಮ್ಮ ನಡುವಿನ ಬಹುಶ್ರುತ ವಿದ್ವಾಂಸರು, ಬಹುಶಃ ಯಾವುದೇ ವಿಶೇಷಣಗಳು ಕೂಡ ಅವರ ಬಗ್ಗೆ ಕಡಿಮೆ ಆಗಬಹುದು. ನಾವೆಲ್ಲರೂ ಕೂಡ ಗೌರವಿಸುವಂಥ, ಪ್ರೀತಿಸುವಂಥ, ಅಭಿಮಾನ ಪಡುವಂಥ ವಿದ್ವತ್ತನ್ನು ಪಡೆದಿರುವಂಥ ಕನ್ನಡದ ಒಬ್ಬ ಅಪರೂಪದ ಸಾಕ್ಷಿ ಪ್ರಜ್ಞೆ ಅಂತೇಳಿ ಹೇಳ್ಬೋದು. ನಾನು ಡಾಕ್ಟರ್ ಶತಾವಧಾನಿ ಗಣೇಶ್ ಅವರನ್ನು ಈ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಭೈರಪ್ಪನವರು ಹೇಳಿದರು, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತನಾಡೋದಿಲ್ಲ, ನನ್ನ ಬಗ್ಗೆ ಹೆಚ್ಚು ನೀವು ಏನನ್ನೂ ಹೇಳುವಂಥದ್ದು ಬೇಡ ಅಂತೇಳಿ ಹೇಳಿದರು ಅವರು. ನಾನು ದೂರದಲ್ಲೇ ಇದ್ದು ಎಲ್ಲವನ್ನೂ ಕೂಡ ನೋಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆದರೆ ಭೈರಪ್ಪನವರ ಪ್ರತಿಷ್ಠಾನದಲ್ಲಿ ಪೀಠದಲ್ಲಿ ಮೂರ್ತಿಯೇ ಇಲ್ಲದೇ ಇದ್ದರೆ ಹೇಗೆ ಅಂತ. ಹೀಗಾಗಿ ಭೈರಪ್ಪನವರು ಇವತ್ತು ವೇದಿಕೆ ಮೇಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಪ್ರತಿಷ್ಠಾನದ ನಮ್ಮೆಲ್ಲರ ಹೃದಯ ಸಾಮ್ರಾಜ್ಯದ ಒಂದು ಕೇಂದ್ರ ಬಿಂದು ಅವರು. ಹೀಗಾಗಿ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆ ವೇದಿಕೆಯ ಮೇಲೆ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಪ್ರತಿಷ್ಠಾನದ ಕಾರ್ಯದರ್ಶಿಗಳು, ಅಧ್ಯಕ್ಷರು ಹಾಗೂ ಖಜಾಂಚಿ ಅಧ್ಯಕ್ಷರಾದಂಥ ಅರುಣಾ ಅವರು, ಕಾರ್ಯದರ್ಶಿಯಾದಂಥ ಸಹನಾ ವಿಜಯಕುಮಾರ್ ಅವರು, ಹಾಗೂ ಭೈರಪ್ಪನವರ ಊರಿನವರೇ ಆದಂಥ ಸಂತೇಶಿವರದವರು ಹಾಗೂ ಖಜಾಂಚಿಯಾದಂಥ ಕೃಷ್ಣಪ್ರಸಾದ್ ಅವರು,
ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ಆಗಮಿಸಬೇಕಾಗಿತ್ತು, ಆದರೆ ಅವರು ಕೊಪ್ಪಳದಲ್ಲಿ ಪೂರ್ವ ನಿರ್ಧರಿತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದರಿಂದ ಅವರು ಬರ್ತಾ ಇಲ್ಲ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಿಮ್ಮೆಲ್ಲರನ್ನೂ ಕೂಡ ನಾನು ಅತ್ಯಂತ ಸಂತೋಷದಿಂದ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ. ಪ್ರಾಸ್ತಾವಿಕ ನುಡಿಗಳಿಗಾಗಿ ಖ್ಯಾತ ಕಾದಂಬರಿಗಾರ್ತಿ ಶ್ರೀಮತಿ ಸಹನಾ ವಿಜಯಕುಮಾರ್ ಅವರನ್ನು ಬರಮಾಡ್ಕೊಳ್ತೇನೆ. ಮೈಸೂರಿನವರು. IT ಕ್ಷೇತ್ರದ ಸೇವೆಯ ನಂತರ ಈಗ ಅನೇಕ ಕಾದಂಬರಿಗಳನ್ನು ಬರಿತಾ ಇದ್ದಾರೆ. ಚೊಚ್ಚಿಲ ಕಾದಂಬರಿ ಕ್ಷಮೆ 4 ಮುದ್ರಣಗಳನ್ನು ಕಂಡು ಮರಾಠಿಯಲ್ಲಿ ಬಿಡುಗಡೆಯಾಗಲು ಸಿದ್ಧವಾಗಿದೆ. ಕಾಶ್ಮೀರದ ಕಥಾವಸ್ತು ಇರುವಂಥ ಕಶೀರ 9 ಮುದ್ರಣಗಳನ್ನು ಕಂಡು ಚತುರ್ಭಾಷೆಗಳಿಗೆ ಅನುವಾದಗೊಂಡು ಸೂರ್ಯನಾರಾಯಣ ಚಡಗ ಪ್ರಶಸ್ತಿಗೆ ಭಾಜನವಾಗಿದೆ. ಅವಸಾನ ಕೃತಿ ಮರಾಠಿಗೆ ಅನುವಾದಗೊಂಡಿದೆ. ಸಾಮ್ರಾಟ್ ಅಶೋಕನ ಕುರಿತಾದಂಥ ಐತಿಹಾಸಿಕ ಕಾದಂಬರಿ ಮಾಗದ ಕಳೆದ ನವೆಂಬರ್ ಬಿಡುಗಡೆಗೊಂಡು ಅಪಾರ ಜನಮನ್ನಣೆಯನ್ನು ಗಳಿಸಿದೆ. ನಮಸ್ಕಾರ. ಅಸಾಧಾರಣ ವ್ಯಕ್ತಿಗಳು ಅಥವಾ ಅಸಾಮಾನ್ಯ ವ್ಯಕ್ತಿಗಳು ಅಸಾಮಾನ್ಯ ಸನ್ನಿವೇಶಗಳನ್ನು ಸೃಷ್ಟಿಸ್ತಾರೆ. ನಾವು ವೀಕ್ಷಕರಾಗಿದ್ದು ಅದನ್ನು ಹೊರಗಿನಿಂದ ನೋಡೋದಕ್ಕೆ ವಿಶೇಷ ಕ್ಷಮತೆ ಬೇಕಾಗೋದಿಲ್ಲ. ಆದರೆ ಭಾಗಿಯಾಗಬೇಕಾದ್ರೆ ನಮ್ಮಲ್ಲೂ ಒಂದಿಷ್ಟು ಶಕ್ತಿ ಸಾಮರ್ಥ್ಯಗಳು ಇರಬೇಕಾಗತ್ತೆ ಅನಿಸುತ್ತೆ. ಭೈರಪ್ಪನವರು ಇಂಥದ್ದೊಂದು ಅಸಾಮಾನ್ಯ ಸನ್ನಿವೇಶವನ್ನು ಸೃಷ್ಟಿಸಿ, ಅಂದರೆ ಇದೊಂದು ಪ್ರತಿಷ್ಠಾನದ ಕನಸನ್ನು ಹಂಚಿಕೊಂಡು ನೀವೆಲ್ಲ ಇದರಲ್ಲಿ ಭಾಗಿಯಾಗಬೇಕು ಅಂತ ಕೇಳಿದರು. ಅಂದರೆ ನಾವು 5 ಶ್ರೀಮತಿ ತೇಜಸ್ವಿನಿ ಅವರು, ಶ್ರೀ ವಿಶ್ವೇಶ್ವರ ಭಟ್ರು, ನಾನು, ಅರುಣಾ ಅವರು ಹಾಗೂ ಭೈರಪ್ಪನವರ ಜ್ಞಾತಿ ಸಹೋದರ ಕೃಷ್ಣ ಪ್ರಸಾದ್. ನಾವು ನಮ್ಮಲ್ಲಿ ಆ ಶಕ್ತಿ ಸಾಮರ್ಥ್ಯಗಳು ಇವೆಯೋ ಇಲ್ಲವೋ ಅಂತಲೂ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳದೆ ತಕ್ಷಣ ಹೂ ಅಂದ್ವಿ. ಅವರ ಆಸೆ, ಅವರ ಧ್ಯೇಯೋದ್ದೇಶಗಳನ್ನು ಪೂರೈಸೋದಕ್ಕೆ ನಮ್ಮನ್ನು ಅವರು ಆರಿಸಿರುವಾಗ ಅದಕ್ಕೆ ಒಪ್ಪಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ ಅನ್ನುವ ಭಾವನೆ ನಮ್ಮಲ್ಲಿತ್ತು. ಭೈರಪ್ಪನವರ ಕಾದಂಬರಿಗಳನ್ನು ನಾವು ಒಪ್ಪೋದಕ್ಕೆ ಒಂದು ಮುಖ್ಯವಾದ ಕಾರಣ ಭೈರಪ್ಪನವರೇ ಅಸಾಮಾನ್ಯ ವ್ಯಕ್ತಿ ಅನ್ನೋದು. ಅವರ ದಿಟ್ಟತನ ಅಥವಾ ಅವರ ಜೀವನ ನಮಗೆಲ್ಲ ಗೊತ್ತು. ಅವರು ನಿರ್ಧಾರ ತಗೊಳ್ಳೋದ್ರಲ್ಲೂ ಬಹಳ ಗಟ್ಟಿಗರು. ಭೈರಪ್ಪನವರ ಕಾದಂಬರಿಗಳಲ್ಲಿ ನಾವು ಮೌಲ್ಯಗಳನ್ನು ಬಹಳ ಓದ್ಕೊಂಡಿದ್ದೀವಿ. ಓದಿರೋದು ಮಾತ್ರವಲ್ಲ, ಆ ಪಾತ್ರಗಳಲ್ಲಿ ಅವರು ಎಷ್ಟು ಸಶಕ್ತವಾಗಿ ಅದನ್ನು ಬಿಂಬಿಸ್ತಾರೆ ಅಂದರೆ ಆ ಪಾತ್ರಗಳು ಬದುಕೋದ್ರ ಜೊತೆಗೆ ನಾವು ಬದುಕಿನಲ್ಲಿ ಅವುಗಳನ್ನು ಅಳವಡಿಸ್ಕೊಳ್ತೀವಿ. ಇಷ್ಟೊಂದು ನಮಗೆ ಮೌಲ್ಯ ಪ್ರಜ್ಞೆಯನ್ನು ಮೂಡಿಸಿರೋ ಭೈರಪ್ಪನವರ ಕೃತಿಗಳು ಅದು ತೋರಿಕೆ ಅನಿಸೋದಿಲ್ಲ. ಅವರ ಜೀವನದಲ್ಲಿ ಅಥವಾ ಯಾವುದೇ ಕೃತಿಕಾರನ ಬದುಕಿನಲ್ಲಿಲ್ಲದ ಮೌಲ್ಯಗಳು ಅವರ ಕೃತಿಗಳಲ್ಲಿ ಬರೋದಕ್ಕೆ ಸಾಧ್ಯವಿಲ್ಲ. ಅವರ ಬದುಕಿನಲ್ಲಿ ವಿಶೇಷವಾಗಿ ನಮ್ಮ ಪುರುಷಾರ್ಥಗಳ ರೂಪದಲ್ಲಿವೆ ಮೌಲ್ಯಗಳು, ಧರ್ಮ, ಅರ್ಥ, ಕಾಮ. ಅದರಲ್ಲೂ ಅರ್ಥವನ್ನು ಭೈರಪ್ಪನವರು ತಮ್ಮ ಬದುಕಿನಲ್ಲಿ ಕಂಡಿರುವ ರೀತಿ ನಮಗೆ ಎಲ್ಲರಿಗೂ ಭಿತ್ತಿ ಓದಿಯೇ ಇದ್ದೀವಿ. ವಾರಾನ್ನ ಭಿಕ್ಷಾನ ಮಾಡಿಕೊಂಡು ಬೆಳೆದವರು. ನಂತರ ಸಂದರ್ಭ ಸಿಕ್ಕಾಗಲೆಲ್ಲ ಅಥವಾ ಅವಕಾಶ ಸಿಕ್ಕಾಗಲೆಲ್ಲ ದಾನ ಮಾಡಿದವರು. ನಮ್ಮ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವುದೇ ಪ್ರಶಸ್ತಿ ಮೊತ್ತವನ್ನು ನೀಡಿದರೆ ವೇದಿಕೆಯ ಮೇಲೆ ಸ್ವಲ್ಪವೂ ಹಿಂತೆಗೆಯದೆ ಆ ಕ್ಷಣವೇ ಮರಳಿಸುವ ಒಬ್ಬರೇ ವ್ಯಕ್ತಿ ಭೈರಪ್ಪನವರು. ಇದನ್ನು ನಾವು ನೋಡ್ತಾನೇ ಇದ್ದೀವಿ. ನಿಮಗೆ ಯಾರು ಆದರ್ಶ ಅಂತ ಕೇಳುವಾಗಲೆಲ್ಲ ಅವರು ಡಿ ವಿ ಗುಂಡಪ್ಪನವರು ಹಾಗೂ ವಿಶ್ವೇಶ್ವರಯ್ಯನವ್ರನ್ನ ಸ್ಮರಿಸ್ಕೊಳ್ತಾ ಇದ್ರು. ಗುಂಡಪ್ಪನವರು ಕಷ್ಟವನ್ನು ಒಂಥರ ಆಹ್ವಾನಿಸ್ಕೊಂಡು ಬದುಕಿದ್ರೇನೋ ಅಂತ ಅನಿಸುತ್ತೆ. ಸರ್ಕಾರದಿಂದ ಮಾಸಾಶನ ಸಿಗೋದನ್ನು ಬೇಡ ಅಂದರು. ಅವರ ಜೀವನ ಸಂಧ್ಯೆಯಲ್ಲಿ ಸುಮಾರು 1 ಲಕ್ಷ ರೂಪಾಯಿಯ ನಿಧಿಯನ್ನು ಶೇಖರಿಸಿ ಅವ್ರಿಗೆ ಕೊಟ್ಟಾಗ ಅದನ್ನ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಕೊಟ್ಟುಬಿಟ್ರು. ಎಷ್ಟರ ಮಟ್ಟಿಗೆ ಇದ್ರಂತೆ ಅವರು ಅಂದರೆ ಅವರ ಮಾರ್ಗದರ್ಶನವನ್ನು ಸರ್ ಎಂ ವಿ ಕೇಳ್ತಾ ಇದ್ರಂತೆ. ಅದಕ್ಕೆ ಪ್ರತಿಯಾಗಿ ಹಣ ತಗೊಳ್ತಿರ್ಲಿಲ್ಲ ಗುಂಡಪ್ಪನವರು, ಚೆಕ್ ಕೊಡೋರಂತೆ. ಈ ಚೆಕ್ಕನ್ನಾದರೂ ನಗದೀಕರಿಸಿ ಅಂತ. ಗುಂಡಪ್ಪನವ್ರು ತಂದು ಆ ಚೆಕ್ಕನ್ನೆಲ್ಲ ಸುಮ್ಮನೆ ಇಟ್ಬಿಡೋರಂತೆ, ಬ್ಯಾಂಕಿಗೆ ಹಾಕ್ತಾನೆ ಇರಲಿಲ್ಲ. ಅವರ ಶತಮಾನೋತ್ಸವ ನಡೆದಾಗ ಮುಳುಬಾಗಿಲಿನಲ್ಲಿ ಈ ಚೆಕ್ಗಳನ್ನು ಪ್ರದರ್ಶನಕ್ಕಿಟ್ಟಿದ್ರಂತೆ. ನಮಗೆ ಇವತ್ತಿನ ದಿವಸ ಅಂಥವರು ಇದ್ರಪ್ಪ ಅಂತ ಆಶ್ಚರ್ಯ ಆಗುವಂತಹ ಮೌಲ್ಯಗಳು. ವಿಶ್ವೇಶ್ವರಯ್ಯನವ್ರದ್ದು ಒಂದು ಉದಾಹರಣೆ ಇದೆ. ಇದೆಲ್ಲ ಜ್ಞಾಪಕ ಚಿತ್ರಶಾಲೆಯಲ್ಲಿದೆ, ನಿಮ್ಮಲ್ಲಿ ಬಹುತೇಕರು ಓದಿರ್ತೀರಿ ಅಥವಾ ಗೊತ್ತಿದೆ ನಿಮಗೆ. ಗುಂಡಪ್ಪನವರ ಬಹಳ ಮಾರ್ಮಿಕವಾದ ಅಥವಾ ನಮ್ಮ ಮೌಲ್ಯಗಳು ಯಾವ ಔನ್ನತ್ಯದಲ್ಲಿದ್ದು ಅಂತ ತಿಳಿಯೋದು ಅದರಿಂದ ಸಾಧ್ಯವಾಗುತ್ತೆ. ವಿಶ್ವೇಶ್ವರಯ್ಯನವರು ರಾಜೀನಾಮೆ ನೀಡಿದ ಮೇಲೆ ಬಿಹಾರದಲ್ಲಿ ಗಂಗಾ ನದಿಗೆ ಸೇತುವೆ ನಿರ್ಮಿಸಬೇಕಾಗಿತ್ತಂತೆ. ಅಧಿಕಾರಿಗಳೆಲ್ಲ ಸೇರಿ ಇವರ ಸಲಹೆ ಕೇಳೋಣ ಅಂತ ಬಂದ್ರಂತೆ. ಆಗ ವಿಶ್ವೇಶ್ವರಯ್ಯನವರು 90 ವರ್ಷ ಆಗಿತ್ತು, ಮುದುಕರು. ಪಾಪ ಡೋಲಿ ಬೇಕಾಗುತ್ತೆ ಅಂತ ಅಲ್ಲಿ ಡೋಲಿ ಗಿಲಿ ಎಲ್ಲ ವ್ಯವಸ್ಥೆ ಮಾಡಿದರೆ ಇವರು ಕುಪ್ಪಳಿಸ್ಕೊಂಡು ಕುಣ್ಕೊಂಡು ಬಂಡೆಗಳ ಮೇಲೆಲ್ಲ ಓಡಾಡಿಕೊಂಡು
ಬರ್ತಿದ್ದ ಹಾಗೆ ಒಂದು ನಕ್ಷೆ ತಯಾರಿಸಿ, ಇದು ಉತ್ಕೃಷ್ಟವಾದ ಕಾಗದದ ಮೇಲೆ ಅಂದರೆ ಚೆನ್ನಾಗಿಯೇ ಪ್ರಿಂಟ್ ಆಗಬೇಕು, ನಾನು ಇದನ್ನ ಅಮೆರಿಕದಲ್ಲೆಲ್ಲ ಹಂಚಬೇಕು ಅಂದ್ರಂತೆ. ಅಧಿಕಾರಿ, ನಮಗೆ ಮಂಜೂರಾಗಿರೋದು 500 ರೂಪಾಯಿ ಸರ್, ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ತೀವಿ ಅಂದ್ರಂತೆ. ಅದು ಎಲ್ಲವಾಗಲೂ ಒಂದೇ ಹಣೆ ಬರ. ಬೊಮ್ಮಾಯಿಯವರು ಇಲ್ಲೇ ಇದ್ದಾರೆ. ಆಮೇಲೆ ವಿಶ್ವೇಶ್ವರಯ್ಯನವರು, ನಿಮ್ಮ ದುಡ್ಡು ಬೇಡ, ಇದರಲ್ಲಿ ನಾನು ಕಾಂಪ್ರಮೈಸ್ ಆಗೋಕ್ಕಾಗೋದಿಲ್ಲ, ಇದು ನನ್ನ ಸ್ವಂತ ಕೆಲಸ ಅಂತ ನಾನು ತಿಳ್ಕೊಂಡು ಮಾಡ್ತೀನಿ, ಆ ಕ್ವಾಲಿಟಿಯಲ್ಲಿ ಯಾವುದೇ ರಾಜಿ ಇಲ್ಲ. ಇಂಥವರನ್ನು ಆದರ್ಶವಾಗಿ ತಗೊಂಡವರಿಗೆ ಹಣ ಎಷ್ಟು ಬೇಕು ಅಥವಾ ನನ್ನ ಸುಖಕ್ಕೋಸ್ಕರ ನನಗಾಗಿ ಎಷ್ಟು ಬೇಕು, ಎಷ್ಟು ಬಾರದು, ಅದೊಂದು ರೇಖೆ ಹಾಕೋದಕ್ಕೆ ಬರುತ್ತೆ ಅನಿಸುತ್ತೆ. ಭೈರಪ್ಪನವರು ಸದಾ ಎಂ ಹಿರಿಯಣ್ಣನವ್ರನ್ನ ಸ್ಮರಿಸ್ಕೋತಾ ಇದ್ರು. ಗುಪ್ತದಾನಿಗಳು ಎಂ ಹಿರಿಯಣ್ಣನವರು ಮತ್ತು AR ಕೃಷ್ಣಶಾಸ್ತ್ರಿಗಳು. ಹಿರಿಯಣ್ಣನವರಂತೂ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ತಗಲುವ ವೆಚ್ಚವನ್ನು ಕೊಡ್ತಾ ಇದ್ರಂತೆ. ಅದು ಹೇಗೆ ಅಂದರೆ, ಒಬ್ಬ ವಿದ್ಯಾರ್ಥಿ ತಾನು ಇಂಥವರಿಂದ ಇಸ್ಕೋತಿದ್ದೀನಿ ಅಂತ ಹೇಳಬಾರ್ದು. ಒಂದು ಸಲ ಏನಾಯ್ತಂತೆ, ಒಬ್ಬ ವಿದ್ಯಾರ್ಥಿಗೆ ಹೀಗೆ ಕೊಟ್ಟಿದ್ದಾರೆ, ಅವನ ಸ್ನೇಹಿತ ಒಬ್ಬನಿಗೆ ಕಷ್ಟ, ಅವನು ಹೇಳಿಬಿಟ್ಟಿದ್ದಾನೆ ಹಿರಿಯಣ್ಣವ್ರ ಹತ್ರ ಇಸ್ಕೋ ಅಂತ. ಆತ ಬಂದು ಕೇಳಿದಾನೆ, ಹಣ ಏನೋ ಸಿಕ್ಕಿದೆ. ಆದರೆ ಮೊದಲ ವಿದ್ಯಾರ್ಥಿ ಮತ್ತೆ ಹಿರಿಯಣ್ಣವ್ರ ಹತ್ರ ಹೋದಾಗ ಇನ್ನೂ 10 ತಿಂಗಳು ಆತನ ವ್ಯಾಸಂಗ ನಡೆಯೋದಿತ್ತಂತೆ. 10 ತಿಂಗಳ ಅಷ್ಟೂ ದುಡ್ಡನ್ನು ಒಟ್ಟಿಗೆ ಪೊಟ್ಟಣ ಕೊಟ್ಟು ಇನ್ಮೇಲೆ ನೀವು ಬರಬೇಡಿ ಅಂದ್ರಂತೆ. ಯಾಕೆ, ನೀವು ಯಾರಿಗಾದರೂ ಹೇಳಿದ್ದೀರಾ? ನಾನು ನಿಮಗೆ ಮೊದಲೇ ತಾಕೀತು ಮಾಡಿದ್ದೆ, ಯಾರಿಗೂ ಹೇಳಬಾರ್ದು, ಇಂತಿಂಥವ್ರಿಗೆ ಹೇಳಿಬಿಟ್ಟಿದ್ದೀನಿ, ಇದನ್ನಾರು ಇನ್ನು ಹೇಳಬೇಡಿ ಯಾರಿಗೂ. ಅಂದರೆ ಇಂಥ ಆದರ್ಶಗಳು ಇದ್ದವು. ಅದು ಬಹಳ ಸಾಮಾನ್ಯವಾಗಿತ್ತು. ಅನೇಕರಿದ್ದರು, ಅಲ್ಲೊಬ್ಬರು ಇಲ್ಲೊಬ್ಬರು ಅಂತ ಅಲ್ಲ, ಅನೇಕರಿದ್ದರು. ಇವತ್ತು ನಮಗೆ ಪ್ರಾತಿನಿಧಿಕವಾಗಿ ಉಳಿದಿರೋರು ನಮ್ಮ ಡಾಕ್ಟರ್ SR ರಾಮಸ್ವಾಮಿಗಳು ಸಭೆಯಲ್ಲಿ ಕೂತಿದ್ದಾರೆ ಸಭಿಕರಾಗಿ. ಇನ್ನೊಬ್ಬರು ನಮ್ಮ SL ಭೈರಪ್ಪನವರು. ಅದರಿಂದ ಈ ಭೈರಪ್ಪನವರಿಗೆ ಒಂದು ತಿಳುವಳಿಕೆ ಸ್ಪಷ್ಟವಾಗಿತ್ತು. ಇಲ್ಲಿಯ ತನಕ ಕಾದಂಬರಿಗಳಲ್ಲಿ ಬರೆದಿದ್ದೀನಿ, ಇನ್ನು ಬರಹ ನಿಂತಿದೆ, ಆದರೆ ಈ ಸಾಮಾಜಿಕ ಕೆಲಸ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡೋದಾಗಬೇಕು ಅನ್ನೋದು ಅವರ ಇಚ್ಛೆ ಆಗಿತ್ತು. ಅದರಿಂದ ಈ ಟ್ರಸ್ಟಿನ ಧ್ಯೇಯೋದ್ದೇಶಗಳು ಅಂತ ಹಲವಿವೆ. ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಅಂತ ಹೇಳೋದು ಜಾಸ್ತಿ ಆಗೋದು ಬೇಡ, ಅನುಷ್ಠಾನ ಮಾಡಲೇಬೇಕು ಅಂದ್ಕೊಂಡಿರೋದು ಬಹಳ ಮುಖ್ಯವಾಗಿ PUC ಆದ ನಂತರ ತಾಂತ್ರಿಕ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು, ವಾಸ್ತವ್ಯಕ್ಕೆ ಅವಕಾಶ ಇಲ್ಲದೆ ಇರೋರಿಗೆ ಅದೂ, ಆಮೇಲೆ ಔಟ್ ಆಫ್ ಪ್ರಿಂಟ್ ಆಗ್ತಾಯಿದೆ ಕೆಲವು ಬಹಳ ಮುಖ್ಯವಾದ ಕೃತಿಗಳು. ಅವು ಬೇರೆ ಭಾಷೆಯಲ್ಲಿದ್ದರೆ ಅನುವಾದಿಸಿ ಕನ್ನಡಕ್ಕೆ ತಂದು ಅಥವಾ ಇಂಗ್ಲೀಷಿನಲ್ಲಿ ಆ ಕೃತಿಗಳ ಮರುಮುದ್ರಣ, ಆಮೇಲೆ ಒಂದು ಪ್ರಶಸ್ತಿ ಭೈರಪ್ಪನವರ ಹೆಸರಿನಲ್ಲಿ ಪ್ರತಿ ವರ್ಷ. ಆಮೇಲೆ ಇನ್ನೊಂದು ತುಂಬ ಮುಖ್ಯವಾಗಿ, ಎಲ್ಲ ಕರ್ನಾಟಕಾದ್ಯಂತ ಭೈರಪ್ಪನವರ ಓದುಗರಿದ್ದೀರಿ. ಪ್ರತಿ ಜಿಲ್ಲೆಯಿಂದನೂ ಒಂದು 4-5 ಜನರ ತಂಡ ನೇತೃತ್ವ ವಹಿಸಿರೋರು ಮುಂದೆ ಬಂದರೆ ನಮ್ಮ ಕನ್ನಡ ಸಾಹಿತ್ಯದ ಓದನ್ನು, ಶಾಸ್ತ್ರವನ್ನೂ ಸೇರಿದಂತೆ ಆ ಓದನ್ನು ಹೆಚ್ಚಿಸುವ ಕಾರ್ಯಕ್ರಮ ಆಗಬೇಕು. ಸಂತೇಶ್ವರದಲ್ಲಿ ನಡೆಯೋ ಕಾರ್ಯಾಗಾರಗಳಾಗಲಿ, ಬೆಂಗಳೂರಿನಲ್ಲಿ ನಡೆಯೋದಾಗಲಿ, ಅಥವಾ ಕರ್ನಾಟಕದ ಬೇರೆ ಬೇರೆ ಸ್ಥಳಗಳಲ್ಲಿ ನಡೆಸಬಹುದು. ಈ 4 ನಾವು ಮುಖ್ಯವಾಗಿ ಇಟ್ಕೊಂಡಿದ್ದೀವಿ. ಎಲ್ಲರಲ್ಲೂ ಒಂದು ವಿನಂತಿ, ನಾವೆಲ್ಲರೂ ಭೈರಪ್ಪನವರ ಕೃತಿಗಳಿಂದ ಬಹಳ ಪಡೆದಿದ್ದೀವಿ. ಅದನ್ನು ಬರೆದು ಹೇಳ್ತೀವಿ, ಭೈರಪ್ಪನವ್ರು ಸಿಕ್ಕಿದಾಗಲೂ ಹೇಳ್ತೀವಿ, ಹೀಗೆ ಇನ್ನು ಹತಾಶರಾಗಿದ್ವಿ, ಒಂಥರ ಮನೋದಾರ್ಢ್ಯ ಇರಲಿಲ್ಲ, ನಿಮ್ಮ ಕಾದಂಬರಿಗಳನ್ನು ಓದಿ ಜೀವನದಲ್ಲಿ ಶಕ್ತಿ ಬಂತು ಅಥವಾ ಅರ್ಥ ಬಂತು ಅಂತ. ಈಗ ನಾವು ಅವರಿಗೆ ಅವರ ಧ್ಯೇಯೋದ್ದೇಶಗಳನ್ನು ಪೂರೈಸೋದಕ್ಕೆ, ಈಗ ನಾನು ಹೇಳಿದ್ನಲ್ಲ, ಪ್ರತಿ ಜಿಲ್ಲೆಯಲ್ಲೂ ಕಾರ್ಯಾಗಾರ ನಡೆಸಿದಾಗ, ಹೀಗೆ ಒಂದು ನಡೀತಾ ಇದೆ ಕಾರ್ಯಕ್ರಮ ಅಂತ ನಾವು ಘೋಷಿಸಿದಾಗ ಟ್ರಸ್ಟಿನ ವತಿಯಿಂದ ಯಾರ್ಯಾರು ಸಾಧ್ಯವೋ ಅವರು ನೇತೃತ್ವ ವಹಿಸಿದರೆ ನಾವು ಅಂದ್ಕೊಂಡಿರೋ ಕಾರ್ಯಕ್ರಮಗಳೆಲ್ಲ ಯಶಸ್ವಿಯಾಗುತ್ತೆ. ಭೈರಪ್ಪನವರಿಗೆ ಈಶಾವಾಸ್ಯದ 2ನೇ ಮಂತ್ರ ಕುರ್ವನ್ನೇ ವೇಹ ಕರ್ಮಾಣಿ ಜಿಜಿವಿಷೇಚತಂ ಸಮಾಹ, ಅಂದರೆ ಬದುಕಿರೋವರೆಗೂ ಕರ್ಮಗಳನ್ನು ಮಾಡಿ 100 ವರ್ಷ ಬದುಕೋದಕ್ಕೆ ಇಚ್ಛೆ ಇಟ್ಕೋಬೇಕು ಅನ್ನೋದನ್ನು ಅವರು ಗಟ್ಟಿಯಾಗಿ ನಂಬಿದವರು. ಯಾವ ಪ್ರಶಸ್ತಿ ಸಿಗಲಿ ಬಿಡಲಿ ಅವರು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ವಾಚಕರೇ ನನ್ನ ಬಹಳ ದೊಡ್ಡ ಪ್ರಶಸ್ತಿ ಅಂತ ನಂಬಿಕೊಂಡು ಅದನ್ನು ಆಚರಣೆಗೂ ತಂದ್ಕೊಂಡು ಈಗ ಮತ್ತೆ ವಿದ್ಯಾರ್ಥಿಗಳಿಗೆ ಹೋಗಬೇಕು, ನನ್ನ ಗಳಿಕೆ ಅಥವಾ ನನ್ನ ಉಳಿತಾಯದ ಹಣ ಇದಕ್ಕೆ ಸಲ್ಲಬೇಕು ಅನ್ನುವ ಗಟ್ಟಿತನ, ಅವರೆಲ್ಲ ನಿರ್ಧಾರಗಳು ಗಟ್ಟಿನೇ ನಮಗೆ ಗೊತ್ತಿದೆ. ಆದರೆ ಈ ವಯಸ್ಸಿನಲ್ಲಿ 94 ಅವರಿಗೆ, ಈ ವಯಸ್ಸಿನಲ್ಲಿ ಇದರ ಅನುಷ್ಠಾನಕ್ಕೋಸ್ಕರ ಹೀಗೆ ಹಠ ಹಿಡಿದು ನಿಂತಿದ್ದಾರೆ. ಎಲ್ಲರೂ ಎದ್ದು ನಿಂತು ಒಂದು ಸಲ ಅವರನ್ನು ಅಭಿನಂದಿಸಬಹುದು ಅಂತ ಅಂದ್ಕೊಳ್ತೀನಿ. ನಮ್ಮೆಲ್ಲರ ಪರವಾಗಿ ಭೈರಪ್ಪನವರಿಗೆ ಒಂದು ಗೌರವಪೂರ್ವಕ ಅಭಿನಂದನೆ. ಧನ್ಯವಾದ. ಕನ್ನಡ ಭಾಷೆ ಇನ್ನೂ 10 ಕಾಲ ಬದುಕುತ್ತೆ ಎನ್ನುವ ಭರವಸೆ ಬರುತ್ತೆ ತಮ್ಮನ್ನೆಲ್ಲ ಕಂಡಾಗ. ಭೈರಪ್ಪನವರಂಥ ಸಾಹಿತಿಗಳ, ಕುವೆಂಪು, ಭೈರಪ್ಪ, DVG,
ಬೇಂದ್ರೆ, ಕಾರಂತ ಮೊದಲಾದ ಮಾಸ್ತಿಯವರು ಇಂಥ ಮಹಾ ಸಾಹಿತಿಗಳ ಸಾಹಿತ್ಯ ಇರೋವರೆಗೂ ಕನ್ನಡ ಗಟ್ಟಿಯಾಗಿರುತ್ತೆ. ಪಂಪ, ಕುಮಾರವ್ಯಾಸ ಎಲ್ಲ ಇದ್ದಂಥದ್ದು. ಕನ್ನಡ ಗಟ್ಟಿಯಾಗಿದ್ದರೆ ಕನ್ನಡ ನಾಡು, ಭಾರತ ಎಲ್ಲ ಚೆನ್ನಾಗಿರುತ್ತೆ. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಮಹತ್ವ ಇದೆ. ನನಗೆ ಭೈರಪ್ಪನವರು ಕೊಟ್ಟಿರೋ ವಿಷಯ ಅವರ ಕಾದಂಬರಿಗಳಲ್ಲಿ ಮೌಲ್ಯ ಮೀಮಾಂಸೆ ಅಂತ, ಮೌಲ್ಯ ಪ್ರಜ್ಞೆ ಹೇಗಿದೆ ಅಂತ. ಆರಂಭದಲ್ಲಿಯೇ ನಮ್ಮ ಸಹನಾ ಅವರು ಹೇಳಿದ್ರು ಹಿರಿಯಣ್ಣನವರ ಕುರಿತು. ಹಿರಿಯಣ್ಣನವರು ಮಹಾ ಪ್ರಜ್ಞಾವಂತರಾದ ದಾರ್ಶನಿಕರಾಗಿದ್ದರು, ತತ್ವಶಾಸ್ತ್ರಜ್ಞರು. ಮೈಸೂರು ವಿಶ್ವವಿದ್ಯಾಲಯದ ಮೊದಲ ದಾರ್ಶನಿಕ ಪ್ರೊಫೆಸರ್ ಆಗಿದ್ದರು. ಫಿಲಾಸಫಿ, ದರ್ಶನಶಾಸ್ತ್ರಗಳಲ್ಲಿ ಅವರು ವಿದ್ವಾಂಸರಾಗಿದ್ದರು. ಬಹಳ ನಿರ್ಮಲವಾದ ಜೀವನವನ್ನು ನಡೆಸಿದ ಮಹನೀಯರು ಅಂತ ಆಗಿದ್ದರು. ಹಿ ನೆವರ್ ಸ್ಪೋಕ್ ಎ ಯೂಸ್ಲೆಸ್ ವರ್ಡ್ ಅಂತಲೇ ಅವರ ಬಗ್ಗೆ ದೇಶ ವಿದೇಶಗಳಲ್ಲಿ ಖ್ಯಾತಿ ಇತ್ತು. ಅಂದರೆ ಅವರ ಬರವಣಿಗೆ ಅಷ್ಟು ನಿಷ್ಕೃಷ್ಟವಾದದ್ದು, ಸ್ಪಷ್ಟವಾದದ್ದು, ನಿಖರವಾದದ್ದು. ಅವರ ಶಿಷ್ಯರು ಪ್ರೊಫೆಸರ್ ಯಾಮನಾಚಾರ್ಯರು, ಯಾಮನಾಚಾರ್ಯರ ಶಿಷ್ಯರು ಭೈರಪ್ಪನವರು. ಹೀಗೆ ಹಿರಿಯಣ್ಣನವರ ಶಿಷ್ಯ ಪರಂಪರೆ ಆ ತರಹ ಬಂದಿದೆ. ಹಿರಿಯಣ್ಣನವರು ಈ ಮೌಲ್ಯಗಳ ಬಗೆಗೆ ತುಂಬ ವಿಶೇಷವಾಗಿ ಅಧ್ಯಯನ ಮಾಡಿದ್ದಾರೆ. ರಾಮಕೃಷ್ಣಾಶ್ರಮದಲ್ಲಿ ತುಂಬ ಹಿಂದೆಯೇ ಯುಗಯಾತ್ರಿ ಭಾರತೀಯ ಸಂಸ್ಕೃತಿ, ದಿ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅನ್ನುವ ಅನೇಕ ಸಂಪುಟಗಳ ಒಂದು ಗ್ರಂಥ ಶ್ರೇಣಿ ಬಂತು. ಅದರೊಳಗೆ ನಾನು ಬಲ್ಲಂತೆ 4 ಸಂಪುಟಗಳು, ಮೊದಲ 4 ಸಂಪುಟಗಳು ಮೈಸೂರು ವಿಶ್ವವಿದ್ಯಾಲಯದಿಂದ ಅನುವಾದಗೊಂಡವು. ಯುಗಯಾತ್ರಿ ಭಾರತೀಯ ಸಂಸ್ಕೃತಿ ಅಂತ ಅದಕ್ಕೆ ಕುವೆಂಪು ಅವರೇ ಶೀರ್ಷಿಕೆ ಕೊಟ್ಟರು. ತುಂಬ ಒಳ್ಳೆಯ ಯೋಜನೆ, ಅನೇಕ ವಿದ್ವಾಂಸರು ಭಾಗವಹಿಸಿದರು. ಆ ಒಂದು ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಸಂಪುಟಗಳಲ್ಲಿ ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಅಂತನ್ನುವ ಒಂದು ಲೇಖನವನ್ನು ಹಿರಿಯಣ್ಣನವರು ಬರೆದಿದ್ದಾರೆ. ಅದಲ್ಲದೆ ಕ್ವೆಸ್ಟ್ ಆಫ್ಟರ್ ಪರ್ಫೆಕ್ಷನ್ ಮತ್ತು ದಿ ಇಂಡಿಯನ್ ಕನ್ಸೆಪ್ಷನ್ ಆಫ್ ವ್ಯಾಲ್ಯೂಸ್ ಅನ್ನುವ ಮಹಾಗ್ರಂಥ ಅವರ ಕಟ್ಟಕಡೆಯ ಕೃತಿ, ಇಂಥದ್ದೆಷ್ಟನ್ನೂ ಅವರು ಬರೆದಿದ್ದಾರೆ. ಅಲ್ಲಿ ಭಾರತೀಯ ದರ್ಶನಗಳು, ಇಂಡಿಯನ್ ಫಿಲಾಸಫಿ ಈಸ್ ನಥಿಂಗ್ ಬಟ್ ಸ್ಟಡಿ ಆಫ್ ವ್ಯಾಲ್ಯೂಸ್. ಅಂದರೆ ಭಾರತೀಯ ದರ್ಶನಶಾಸ್ತ್ರ ಅಂದರೆ ಯಾವುದೋ ಸ್ವರ್ಗ ಇದೆಯಾ, ನರಕ ಇದೆಯಾ, ಜನ್ಮ ಇದೆಯಾ ಇತ್ಯಾದಿಗಳ ಬಗೆಗೆ ಪ್ರಧಾನವಾಗಿ ಗಮನಿಸಿದ್ದಲ್ಲ, ನಾವು ಎಲ್ಲ ರೀತಿಯಲ್ಲಿಯೂ ಹೇಗೆ ಸರಿಯಾಗಿ ಬಾಳ್ತೀವಿ, ಬೇರೆಯವ್ರನ್ನ ಬಾಳಗೂಡ್ತೀವಿ ಅನ್ನುವುದೇ ಮುಖ್ಯವಾದದ್ದು. ಹೀಗೆ ಮೌಲ್ಯ ಅಂತ ಅಲ್ಲಿ ಅವರು ಮೌಲ್ಯಕ್ಕೆ ಒಂದು ಲಕ್ಷಣ ಕೊಡ್ತಾರೆ, ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಮೌಲ್ಯ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ಜೊತೆಯಾದಂಥ ಇನ್ನೊಂದು ಪದ ಫ್ಯಾಕ್ಟ್ ಅಂತ ಇದೆ. ಮೌಲ್ಯ ಅಂದರೆ ವ್ಯಾಲ್ಯೂಸ್ ಅಂತ ಕರಿತೀವಿ. ಅದಕ್ಕೆ ಜೋಡಿ ಪದ ಮತ್ತೊಂದು ಪದ ಇದೆ, ಅದು ಫ್ಯಾಕ್ಟ್, ತಥ್ಯ ಅಂತ. ತಥ್ಯ ಏನು ಅಂದರೆ ನಮ್ಮ ಬುದ್ಧಿಗೆ ಬರ್ತಕ್ಕಂಥದ್ದು ತಥ್ಯ. ಕಣ್ಣು, ಕಿವಿ ಇತ್ಯಾದಿಗಳ ಮೂಲಕ ಇದು ಮೈಕು, ಇದು ಪೋಡಿಯಮ್ಮು, ಇದು ನೀರಿನ ಬಾಟ್ಲು, ಇದು ಪುಸ್ತಕ, ಈ ರೀತಿಯಾದದ್ದನ್ನೆಲ್ಲ ನಾವು ಗ್ರಹಿಸ್ತಕ್ಕಂಥದ್ದು ತಥ್ಯ. ಆದರೆ ಅದು ನನಗೆ ಯಾವ ರೀತಿ ಸಂಬಂಧಿಸಿದೆ ಅಂದಾಗ ಅದು ಮೌಲ್ಯವಾಗುತ್ತದೆ. ಫ್ಯಾಕ್ಟ್ಸ್ ಆರ್ ಕಾಂಪ್ರಹೆಂಡೆಡ್ ವೈಲ್ ವ್ಯಾಲ್ಯೂಸ್ ಆರ್ ರಿಯಲೈಸ್ಡ್ ಅಂತ ಹೇಳ್ತಾರೆ. ಮೌಲ್ಯಗಳನ್ನು ನಾವು ಜ್ಞಾನೋದಯ ಮಾಡ್ಕೊಳ್ತೀವಿ ಅಂತ. ಅಂದರೆ ಇದರ ಬೆಲೆ ಎಷ್ಟು? ಇವತ್ತು ಮಾರ್ಕೆಟ್ ಬೆಲೆಯಲ್ಲಿ 20, 30, 10 ಎಷ್ಟೋ ರೂಪಾಯಿ ಇರುತ್ತೆ. ಆದರೆ ಈ ನೀರು ನನ್ನ ಬದುಕಿನ ಪ್ರಶ್ನೆ ಆಗುತ್ತದೆ. ಮರುಭೂಮಿನಲ್ಲಿದ್ದಾಗ ಇದು ನನ್ನ ಬಾಳೆ ಆಗುತ್ತದೆ. ಯಾಕೆ? ಇಲ್ಲೇ ಬಾಯಾರ್ದಾಗಲೂ ಅದನ್ನು ಬದುಕಾಗುತ್ತೆ. ಅದನ್ನು ನಮ್ಮ ಅಸ್ತಿತ್ವದ ಜೊತೆಗೆ ಸಮೀಕರಣ ಮಾಡ್ಕೋತೀವಿ. ಅಂಥದ್ದನ್ನು ತಥ್ಯ ಅಂತ, ವ್ಯಾಲ್ಯೂ, ಮೌಲ್ಯ ಅಂತ ಕರೆದರು. ಭೈರಪ್ಪನವರು ತಮ್ಮ ಸಾಹಿತ್ಯದಲ್ಲಿ ಮುಖ್ಯವಾಗಿ ಅದನ್ನು ಕುರಿತೇ ಹೇಳ್ತಾರೆ. ಹಾಗಾಗಿ ಅವರು ಒಂದು ಕಡೆ ಸಂದರ್ಭ ಸಂವಾದ ಅನ್ನುವ ಗ್ರಂಥದಲ್ಲಿ, ಅದಕ್ಕೆ ಮುನ್ನ ನಾನೇಕೆ ಬರೆಯುತ್ತೇನೆ ಅನ್ನುವ ಪುಸ್ತಕದಲ್ಲಿ, ಈ ರೀತಿಯಾದ ಹಲವು ಗ್ರಂಥಗಳಲ್ಲಿ, ಕಥೆ ಮತ್ತು ಕಥಾವಸ್ತು ಈ ಥರದ ಕೃತಿಗಳಲ್ಲಿ ಈ ಮೌಲ್ಯದ ಚಿಂತನೆಯನ್ನು ಮಾಡ್ತಾರೆ. ಕಾದಂಬರಿಯಲ್ಲಿ ಅದನ್ನು ಸಾಕಾರಗೊಳಿಸ್ತಾರೆ. ತಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಸತ್ಯ ಮತ್ತು ಸೌಂದರ್ಯ ಈ ರೀತಿಯಾದದ್ರೊಳಗೆ ಆ ಚಿಂತನೆಯನ್ನು ಹರಳುಗಟ್ಟಿಸ್ತಾರೆ. ಅದನ್ನು ಒಂದೆರಡು ವಾಕ್ಯ ಓದಿದ್ರೆ ಗೊತ್ತಾಗುತ್ತದೆ. ಜೀವನದ ಮೂಲಭೂತ ಕ್ರಿಯೆಗಳ ಗುರಿಯಾಗಿ ನಿಂತು ಜೈವಿಕ ಚಟುವಟಿಕೆಗಳಿಗೆ ಮಾರ್ಗದರ್ಶನ ಮಾಡುವ ಆದರ್ಶಗಳಿಗೆ ಮೌಲ್ಯಗಳೆನ್ನಬಹುದು. ಮೌಲ್ಯವು ಸಾಧಿಸಬೇಕಾದ ಆದರ್ಶವೂ ಹೌದು, ಕೆಲವು ಮಟ್ಟಿಗೆ ಸಾಧಿತವಾದ ಸಂಗತಿಯೂ ಹೌದು ಅಂತ ಈ ರೀತಿಯಾಗಿ ಅವರು ಆರಂಭ ಮಾಡ್ತಾರೆ. ಅಂದರೆ ನಾವು ಮನುಷ್ಯರಾಗಿ ಉಳಿದಿರೋದು, ನಾವು ಸಂವೇದನಶೀಲರಾಗಿರೋದು ಈ ಮೌಲ್ಯಗಳಿಂದಲೇ ಅಂತಲೇ. ಅದನ್ನು ನಮ್ಮ ಭಾರತೀಯ ಪರಂಪರೆ ಸಾರವತ್ತಾಗಿ ಸಂಗ್ರಹಿಸಿ ಪುರುಷಾರ್ಥ ಅಂತ ಹೇಳ್ತು. ಪುರುಷಾರ್ಥ ಅಂದರೆ ಇದು ಗಂಡಸರಿಗೆ ಸಂಬಂಧಪಟ್ಟಿದ್ದು ಅಂತ ಯಾರೂ ಅಂದ್ಕೊಳ್ಬೇಕಾಗಿಲ್ಲ. ನಮ್ಮ ಪರಂಪರೆಯಲ್ಲಿ ಪುರುಷ ಶಬ್ದಕ್ಕೆ ಬೇರೆ ಅರ್ಥ ಇದೆ, ಅದು ಜೀವ ಸಾಮಾನ್ಯ. ಪುರ ಅಂದರೆ ದೇಹ, ದೇಹದಲ್ಲಿರ್ತಕ್ಕಂಥ ಚೈತನ್ಯಕ್ಕೆ ಪುರುಷ, ಪುರುಷೇತೆ ಇತಿ ಪುರುಷ ಅಂತ ಹೇಳ್ತಾರೆ. ಹೀಗಾಗಿ ಈ ನಮ್ಮೊಳಗಿನ ನಮ್ಮನ್ನು ನಾವು ಕಂಡುಕೊಳ್ಳೋದೇ ಪುರುಷ ಅರ್ಥ ಅಂತಾರೆ. ಪುರುಷ ಅನೇನ ಅರ್ಥ್ಯತೆ ಇತಿ ಪುರುಷಾರ್ಥ. ಹಾಗಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಮಾಡಿಕೊಂಡಿದ್ದು. ಅಂದರೆ ನಮ್ಮ ಬೇಡಿಕೆ ಕಾಮ ಆದರೆ
ಆ ಬೇಡಿಕೆಯನ್ನು ಪೂರೈಸ್ತಕ್ಕಂಥದ್ದು ಅರ್ಥ. ನಮ್ಮ ಬೇಡಿಕೆಯನ್ನು ನಾವು ಪೂರೈಸ್ಕೊಳ್ಳೋ ಭರದಲ್ಲಿ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು, ಮತ್ತೊಬ್ಬರು ಹಾಗೆ ತಮ್ಮ ಬೇಡಿಕೆಯನ್ನು ಪೂರೈಸಿಕೊಳ್ಳೋದಕ್ಕೆ ಪಡುವ ಅನುಕೂಲತೆಗಳಲ್ಲಿ ನಾವು ತೊಂದರೆಗೊಳಗಾಗಬಾರ್ದು ಅನ್ನುವ ಒಂದು ವ್ಯವಸ್ಥೆಯನ್ನು ಧರ್ಮ ಅಂತ ಕರೆಯೋದು ಅಂತ ಹೀಗೆ ಹೋಗುತ್ತದೆ. ಆ ವಿಸ್ತಾರಕ್ಕೆ ನಾನು ಹೋಗೋಲ್ಲ. ಆದರೆ ಭೈರಪ್ಪನವರ ಕಾದಂಬರಿಗಳಲ್ಲಿ ಇವುಗಳು ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ ನೋಡ್ಬೋದು. ಯಾವ ದೊಡ್ಡ ಲೇಖಕ ಆಗಬೇಕಾದ್ರೂ, ಯಾವ ಕೃತಿ ದೊಡ್ಡದಾಗಿ ಉಳಿಯಬೇಕಂದ್ರೂ ಇವುಗಳನ್ನು ಕುರಿತು ಚಿಂತನೆ ಮಾಡಬೇಕಾಗುತ್ತದೆ. ಸಾಮಾನ್ಯವಾಗಿ ಸಮಸ್ಯೆಗಳನ್ನು ಇಟ್ಟುಕೊಂಡು ಬಂದಂಥ ಸಾಹಿತ್ಯ ಸಮಸ್ಯೆ ಪರಿಹಾರ ಆದಮೇಲೆ, ಸಮಸ್ಯೆ ಪರಿಹೃತವಾದ ಮೇಲೆ ಅದು ಮ್ಯೂಸಿಯಂ ಪೀಸ್ ಆಗುತ್ತೆ, ಅದು ಇತಿಹಾಸಕ್ಕೆ ಹಿಸ್ಟ್ರಿ, ಪಾರ್ಟ್ ಆಫ್ ಹಿಸ್ಟ್ರಿ ಅಂತ ಆಗುತ್ತದೆ. ಇದು ನಮಗೆ ಗೊತ್ತೇ ಇದೆ. ಉದಾಹರಣೆಗೆ ಈಗ ನಮ್ಮ ದೇಶದಲ್ಲಿ ಎಲ್ಲಿಯೋ ಬಾಲ್ಯ ವಿವಾಹ ಇದ್ದಿರಬಹುದು, ತುಂಬ ದೊಡ್ಡ ರೀತಿಯಲ್ಲಿಲ್ಲ. ಬಾಲ್ಯ ವಿವಾಹವನ್ನಷ್ಟೇ ಕೇಂದ್ರೀಕರಿಸಿಕೊಂಡ್ರೆ ಅದು ಔಟ್ಡೇಟೆಡ್ ಅಂತ ಆಗಿಬಿಡ್ತದೆ. ಅಥವಾ ಹಿಂದೆ ಎಲ್ಲರೂ ಶಿಖೆ ಬಿಡ್ತಾಯಿದ್ರು, ಆಮೇಲೆ ಈಗ ಕ್ರಾಪ್ ಬಂದಿದೆ, ಶಿಖೆ ಬಿಡಬೇಕೇ ಬೇಡವೇ ಅನ್ನೋದ್ರ ಬಗ್ಗೆ ಚರ್ಚೆಗೊಂಡಂಥ ಒಂದು ಕಾದಂಬರಿ ಈಗ ನಮಗೆ ಎಷ್ಟೋ ಜನಕ್ಕೆ ನಗು ಬರ್ಬೋದು. ಆಗ ಬಹಳ ಮುಖ್ಯವಾದ ವಿಷಯವೂ ಆಗಿತ್ತು. ಆಗ ಆ ರೀತಿಯಾದ ಒಂದು ಕಾದಂಬರಿ ಅಷ್ಟನ್ನು ಮಾತ್ರ ಇಟ್ಕೊಂಡ್ರೆ ಅದು ಮುಗಿದು ಹೋಗ್ಬಿಡ್ತದೆ. ಅಂದರೆ ಸಮಸ್ಯೆಯೇ ಇಲ್ಲ ಅಂತಾದಾಗ ಈ ರೀತಿಯಲ್ಲಿ ಆಗುತ್ತದೆ. ಆದರೆ ಎಲ್ಲ ಕಾಲದಲ್ಲೂ ಇರುವಂಥ ಸಮಸ್ಯೆಗಳು ಯಾವುವು? ನಮ್ಮ ರಾಗದ್ವೇಷಕ್ಕೆ ಸಂಬಂಧಪಟ್ಟದ್ದು. ಕೆಲವು ಇಷ್ಟ, ಕೆಲವು ದ್ವಿಷ್ಟ. ಹಿರಿಯಣ್ಣನವರು ಆ ಪರಿಭಾಷೆಯನ್ನೇ ಬಳಸ್ತಾರೆ. ಕೆಲವನ್ನು ನಾವು ಇಷ್ಟಪಡ್ತೀವಿ, ಕೆಲವನ್ನು ನಾವು ಇಷ್ಟಪಡೋದಿಲ್ಲ. ಹೀಗೆ ಈ ರೀತಿಯಾಗಿರುವಂಥ ನಮ್ಮ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಏನಿದೆ ಅವನ್ನು ಕುರಿತು ಬರೆದಾಗ ರಾಗದ್ವೇಷಗಳ ಮೂಲ ಎಲ್ಲಿದೆ ಅಂತ ನೋಡಿದಾಗ ನಿಜವಾಗಲೂ ದೊಡ್ಡ ಕೃತಿಯಾಗುತ್ತದೆ. ಆ ದೃಷ್ಟಿಯಿಂದಲೇ ರಾಮಾಯಣ ಮಹಾಭಾರತ ಇವತ್ತೂ ದೊಡ್ಡ ಕೃತಿಯಾಗಿರ್ತಕ್ಕಂಥದ್ದು. ಅದಕ್ಕೆ ಸಮಾನವಾದ ಯಾವ ಸಾಹಿತ್ಯವನ್ನು ಜಗತ್ತಿನಲ್ಲಿ ನಾವು ನೋಡೋಕ್ಕಾಗುತ್ತೆ? ಒಬ್ಬ ಹೋಮರು, ಒಬ್ಬ ಶೇಕ್ಸ್ಪಿಯರ್ ಹೀಗೆ ಹುಡುಕಾಡಬೇಕಾಗುತ್ತದೆ ಇಡೀ ವಿಶ್ವದಲ್ಲಿ ಅಂತ. ಭೈರಪ್ಪನವರ ಕಾದಂಬರಿಗಳಲ್ಲಿ ಪ್ರತಿಯೊಂದರೊಳಗೂ ಈ ರೀತಿಯಾದಂತಹ ಜೀವನಕ್ಕೆ ಮೂಲಭೂತವಾಗಿ ಸಂಬಂಧಪಟ್ಟಂಥವು ಉಂಟು. ಉದಾಹರಣೆಗೆ ನೋಡಿ, ಹುಟ್ಟು ಅನ್ನೋದನ್ನು ಇಟ್ಟುಕೊಂಡ್ರೆ ಅವರು ಎಷ್ಟು ಬಗೆಯಾಗಿ ಹುಟ್ಟಿನ ಸಮಸ್ಯೆಗಳನ್ನು ಆಲೋಚನೆ ಮಾಡ್ತಾರೆ ಅನ್ನೋದಕ್ಕೆ ಪರ್ವ ಒಂದು ನೋಡಿದ್ರೆ ಗೊತ್ತಾಗುತ್ತದೆ. ಪರ್ವದಲ್ಲಿ ಎಷ್ಟು ಬಗೆಯಾದ ಹುಟ್ಟುಗಳಿವೆ. ಇಡೀ ಪರ್ವ ಹುಟ್ಟಿನ ಬಗ್ಗೆ ಮಾಡಿದ ಮೀಮಾಂಸೆಯೇ. ಹುಟ್ಟಿನಲ್ಲಿ ನಮ್ಮ ಆಯ್ಕೆ ಇಲ್ಲ, ಯಾರೇ ಆಗಲಿ ಆಯ್ಕೆ ಮಾಡಿಕೊಂಡು ಹುಟ್ಟಕ್ಕಾಗೋಲ್ಲ. ಆದರೆ ಹುಟ್ಟಿದ ಮೇಲಂತೂ ಅವ್ರನ್ನ ಹುಟ್ಟಿನ ಮೂಲದಿಂದ ಎಷ್ಟು ಆಕ್ಷೇಪಿಸ್ತಾರೆ, ಎಷ್ಟು ಮೇಲೆತ್ತಾರೆ, ಎಷ್ಟು ಕೆಳಗಿಡ್ತಾರೆ ಅನ್ನೋದೆಲ್ಲ ನೋಡಿದ್ದೀವಿ. ಅದನ್ನು ಕುರಿತು ಅವರು ಅದ್ಭುತವಾದ ವಿಶ್ಲೇಷಣೆ ಮಾಡ್ತಾರೆ. ಪರ್ವ ಕಾದಂಬರಿಯನ್ನು ಮುಗಿಸಿದ ಮೇಲೆ ಒಂದು ಸಂದರ್ಶನ ಆಯಿತು. ಆ ಸಂದರ್ಶನದಲ್ಲಿ, ಪತ್ರಿಕಾ ಸಂದರ್ಶನದಲ್ಲಿ, ಈಗ ನೀವು ಏನು ಆಲೋಚನೆ ಮಾಡ್ತಿದ್ದೀರಾ, ಏನು ಬರೀತಿದ್ದೀರಾ ಅಂದರೆ ಮನಸ್ಸೆಲ್ಲ ಸಾವು ತುಂಬಿಕೊಂಡಿದೆ ಅಂದರು. ಆಗ ಅವರು ಬರೆದದ್ದು ನೆಲೆ ಕಾದಂಬರಿಯನ್ನು. ನೆಲೆ ಗಾತ್ರದಲ್ಲಿ ಚಿಕ್ಕದಾದರೂ ಗುಣದಲ್ಲಿ ತುಂಬ ದೊಡ್ಡದಾದಂಥ ಒಂದು ಕಾದಂಬರಿ, ಆಧ್ಯಾತ್ಮಿಕವಾದ ಕಾದಂಬರಿ, ಫಿಲಸಾಫಿಕಲ್ ನಾವೆಲ್ ಅಂತ ಕರೀಬಹುದು. ಅಲ್ಲಿ ಅವರು ಸಾವಿನ ವಿಷಯವನ್ನು ಯೋಚನೆ ಮಾಡ್ತಾರೆ ಅಂದರೆ ಕಲೆ ಮಾಡ್ತಾರೆ. ಅಲ್ಲಿ ಪಾತ್ರಗಳ ಹೆಸರಿನಲ್ಲಿಯೇ ನಿಮಗೆ ಗೊತ್ತಾಗುತ್ತದೆ ಆ ಕಲೆಗಾರಿಕೆಯ ಮೌಲ್ಯ ಪ್ರಜ್ಞೆ ಎಷ್ಟಿದೆ ಅಂತ. ಕುಮಾರ್ ಅಂತ ಒಂದು ಪಾತ್ರ ಬರುತ್ತದೆ. ಕುಮಾರ ಅಂದರೆ ನಮ್ಮಲ್ಲಿ ಮಗ ಅಂತಲೂ ಹೇಳ್ತೀವಿ. ಅವನ ತಂದೆ ಸತ್ತೋಗಿರ್ತಾರೆ, ಅವನ ಹೆಸರು ಜವರಾಯಿ ಅಂತ. ಜವರಾಯಿ ಅಂದರೆ ಜವರಾಯ ಯಮರಾಯ ಅಂತ. ಯಮನ ಹೆಸರಿಟ್ಕೊಂಡು ಅವನು ಸತ್ತಿದ್ದಾನೆ. ನಮ್ಮ ವೇದಗಳಲ್ಲಿ ಬರುತ್ತೆ, ಮೊದಲು ಸತ್ತವನೇ ಮೊದಲು ಯಮಲೋಕದ ಒಡೆಯನಾದ ಯಮ ಹಾಗಾಗಿದ್ದು ಅಂತ. ಹೀಗಾಗಿ ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್ ಅಂತ ಅಲ್ಲಿ. ಇಲ್ಲಿ ಜವರಾಯಿಯ ಮಗ ಕುಮಾರನಿಗೆ ತಂದೆ ಬಗ್ಗೆ ಆದರ ಇರೋಲ್ಲ. ತಂದೆಯ ಸ್ನೇಹಿತ ಒಬ್ಬ ಕಾಲಪುರುಷ ಅವನನ್ನು ಹೋಗಿ ನೋಡ್ತಾನೆ. ನಮ್ಮಪ್ಪ ನಮ್ಮನ್ನು ಯಾತಕ್ಕೆ ಹುಟ್ಟಿಸ್ಬಿಟ್ಟ ಅಂತ. ಆಗ ಹೋಟೆಲ್ ಮೇಲೆ 5ನೇದೋ 6ನೇದೋ ಫ್ಲೋರಿನ ಮೇಲಿಂದ ಎಳ್ಕೊಂಡು ಬಂದು ಇಲ್ಲಿಂದ ಬೀಳು ಅಂತಾನೆ. ಯಾಕೆಂದರೆ ಯಾಕೆ ಹುಟ್ಟಿಸ್ತೀಯಾ ಅನ್ನೋ ಪ್ರಶ್ನೆ ಕೇಳಬೇಕಾದ್ರೆ ಹುಟ್ಟನ್ನು ತ್ಯಾಗ ಮಾಡುವ ಸಿದ್ಧತೆ ಇರಬೇಕು ಅಂತ. ಅಂದರೆ ಯಾರೊಬ್ಬರು ನನ್ನನ್ನು ಯಾಕೆ ಹುಟ್ಟಿಸ್ದೆ ಅಂತ ತಂದೆ ತಾಯಿಗಳಿಗೆ ಕೇಳಬಾರ್ದು, ಕೇಳೋದಿದ್ದರೆ ಆ ಹುಟ್ಟನ್ನು ಬಿಟ್ಟು ಕೊಡುವ ಶಕ್ತಿ ಇರಬೇಕು ಅಂತ. ಇದು ಮೌಲ್ಯ ಅಂತಂದರೆ. ಅಂದರೆ ನಾವು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆ ಹಿಂದೆ ಆ ಪ್ರಶ್ನೆಗೆ ತಕ್ಕಂತೆ ನಡ್ಕೊಳ್ಬೇಕು ಅನ್ನುವಂಥದ್ದು. ಈ ದೇಶ ಏನು ಮಾಡಿದೆ ಅಂತ ನಾವೇನಾದ್ರು ನಮ್ಮ ದೇಶದ ಬಗ್ಗೆ ಹೇಳೋಕ್ಕೆ ಮುಂಚೆ ಈ ದೇಶವನ್ನು ಬಿಟ್ಟು ಬೇರೆ ಎಲ್ಲಾದರೂ ಬದುಕಬಲ್ಲೆವಾ? ಎಷ್ಟೋ ಜನ ಮಾಡಿದ್ದಾರೆ, ಏನೇನೆಲ್ಲ ಗೊತ್ತಿದೆ ನಿಮಗೆ. ನಮ್ಮ ದೇಶವನ್ನು ಬಿಟ್ಟು ಹೋಗ್ತೀವಿ, ಇಲ್ಲಿ ಬಾಳೋಕ್ಕಾಗೋಲ್ಲ ಅಂತ ಬಣ್ಣ ಹಚ್ಚಿಕೊಂಡು ನಿಜದ ಮುಖವೇ ಕಾಣಿಸ್ದೇ ಇರತಕ್ಕಂಥ ನಟರಿಂದ ಮೊದಲುಗೊಂಡು ಬೇಕಾದಷ್ಟು ಜನರವರೆಗೆ ಎಲ್ಲರೂ ಹೇಳಿದ್ದಾರೆ. ಅದು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಈ ಪ್ರಶ್ನೆಗೆ ತಕ್ಕಂತೆ ನಾವು ಬಾಳೋದಕ್ಕೆ ಆಗುತ್ತದೆಯಾ ಅನ್ನುವಂಥ ದೃಷ್ಟಿ. ಇದು ಸಾವಿನ ಬಗೆಗೆ ಅವರು ತಂದುಕೊಡ್ತಕ್ಕಂಥದ್ದು. ಅಲ್ಲಿಯೇ ಒಂದು ಪಾತ್ರ ಬರುತ್ತೆ, ಒಬ್ಬ ನರ್ಸ್ ಪಾರ್ವತಿ ಅಂತ. ಇಲ್ಲಿಯೇ ಪ್ರೊಫೆಸರ್ ಶಾಂತಕುಮಾರಿ ಅವರಿದ್ದಾರೆ. ಆ ಪಾತ್ರದ ಬಗ್ಗೆ ಬಹಳ ಸೊಗಸಾಗಿ ಅವರು
ಅಧ್ಯಯನ ಮಾಡಿ ಅದರ ಒಳತೋಟಿಗಳು ಏನು ಅಂತ ತೋರಿಸ್ಕೊಡ್ತಾ ಅವ್ರು ಹೇಳ್ತಾರೆ, ಈ ಹೊತ್ತಿನ ಮಹಿಳಾವಾದ ಅನ್ನೋದು ಕಣ್ಣು ಬಿಡೋದಕ್ಕಿಂತ ಮುಂಚೆನೇ ತುಂಬ ದೊಡ್ಡ ಮಹಿಳಾವಾದಿಯಾಗಿ ಅವಳು ಪಾರ್ವತಿ ಕಾಣಿಸ್ಕೋತಾಳೆ ಅಂತ. ಅಲ್ಲಿ ಅವಳು ಹೇಳ್ತಾಳೆ, ನೀವು ಗಂಡಸರದೆಲ್ಲ ಮೌಲ್ಯಗಳು ಸಾವಿನ ಮೇಲೆ ನಿಂತಿವೆ, ನಿಮಗೆ ಹುಟ್ಟಿನ ಅನುಭವ ಏನಿದೆ? ಒಂದು ಹುಟ್ಟಿಗೆ ಜನ್ಮ ಕೊಡುವಂಥದ್ದು, ಒಂದು ಜೀವಿಗೆ ಜನ್ಮ ಕೊಡುವ ಅನುಭವ ನಿಮಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಕೇಳ್ತಾಳೆ. ಎಲ್ಲ ಗಂಡಸರು ಒಪ್ಕೊಳ್ಳೇಬೇಕಲ್ವ? ಅಂದರೆ ಒಂದು ಮೌಲ್ಯ ಹೇಗಾಗುತ್ತದೆ ಅಂದರೆ ನಾವು ಭಾವಿಸಬೇಕು, ಯಾವುದೇ ಒಂದು ಸೃಷ್ಟಿಶೀಲತೆಯನ್ನು ನಾವು ಅನುಭವಿಸಬೇಕು. ಒಂದು ಕಡೆ ನಾನೇಕೆ ಬರೆಯುತ್ತೇನೆ ಪುಸ್ತಕದಲ್ಲಿ ಭೈರಪ್ಪನವರು ಸೃಷ್ಟಿ ಪ್ರಕ್ರಿಯೆ ನನ್ನ ದೃಷ್ಟಿಯಲ್ಲಿ ಹೇಗೆ ಅಂತ ಬರೀತಾರೆ. ಅದಕ್ಕೆ ನಾವು ಜಲಪಾತ ಕಾದಂಬರಿಗೆ ಹೋಗಬೇಕು. ಅಲ್ಲಿ ಏಕಕಾಲದಲ್ಲಿ 2 ಬಗೆಯ ಕಲಾ ಸೃಷ್ಟಿ ಮತ್ತು ಪ್ರಕೃತಿಯಿಂದ ನಿರ್ಮಾಣವಾಗುವ ಜೀವ ಸೃಷ್ಟಿಯ ಬಗ್ಗೆ ಬರ್ತದೆ. ಶ್ರೀಪತಿ ಮತ್ತು ವಸುಧಾ. ಶ್ರೀಪತಿ ಚಿತ್ರಕಾರ, ದೃಶ್ಯದ ಸೃಷ್ಟಿಯಂಥದ್ದು, ದೃಶ್ಯಕಲೆಯ ಸೃಷ್ಟಿಯಂಥದ್ದು. ಮತ್ತು ಅವಳು ವಸುಧಾ, ಅವಳು ಶ್ರವ್ಯಕಲೆ, ಸಂಗೀತದ್ದು. ಮುಂಬೈನಲ್ಲಿ ಮತ್ರಾನಿ ಅಡ್ವರ್ಟೈಸ್ಮೆಂಟಿಗೆ ತಕ್ಕಂಥ ಚಿತ್ರ ಬರೆಸಬೇಕು ಅಂತಿರ್ತಾನೆ. ಸೃಷ್ಟಿಗೆ ನಿಯಂತ್ರಣ ಅಂತಂದರೆ ನಿಮಗೆ ಗೊತ್ತಿದೆ, ಸೃಷ್ಟಿಗೆ ನಿಯಂತ್ರಣ ಫ್ಯಾಮಿಲಿ ಪ್ಲ್ಯಾನಿಂಗ್ ತರಹ, ಕಾಂಟ್ರಸೆಪ್ಟಿವ್ ಅನ್ನೋ ತರಹ ಅದನ್ನು ಬಹಳ ಮಾರ್ಮಿಕವಾಗಿ ಧ್ವನಿಸ್ತಾರೆ. ಹಾಗೆ ಅವಳಿಗೆ ಮುಂಬೈನ ಚಿಕ್ಕ ಚಿಕ್ಕ ಆ ಫ್ಲ್ಯಾಟ್ಗಳಲ್ಲಿ ಇಕ್ಕಟ್ಟಿನ ಜಾಗದಲ್ಲಿ ಹಾರ್ಮೋನಿಯಂ ನುಡಿಸಿದ್ರೆ ಬೇರೆಯವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಸಂಗೀತ ಬೇರೆಯವರಿಗೆ ಗಲಾಟೆಯಾಗಿ ಕೇಳಿಸುವಂಥ ಊರದು. ಅಲ್ಲಿ ಹಣದ ಝಣಝಣದಲ್ಲಿ ಮಾತ್ರ ಇಂಪು ಕಾಣಿಸ್ತಕ್ಕಂಥದ್ದು. ಶ್ರುತಿಲಯಗಳಲ್ಲಿ ಅಲ್ಲ ಅನ್ನುವ ಧ್ವನಿ ಇದೆ. ಅಲ್ಲಿ ಅವಳು ಹಾರ್ಮೋನಿಯಂ ಮೇಲೆ ದಪ್ಪ ದಪ್ಪ ಹೊದಿಕೆಯನ್ನು, ಬೆಡ್ಶೀಟನ್ನು, ರಜಾಯಿಯನ್ನು ಹಾಕ್ಕೊಂಡು ನುಡಿಸ್ಬೇಕು. ಅಂದರೆ ಆ ಒಂದು ಶ್ರವ್ಯ ಮಾಧ್ಯಮದ ಕಲೆಯ ಸೃಷ್ಟಿಗೆ ಒಂದು ಕಾಂಟ್ರಸೆಪ್ಟಿವ್ ಅಂತ. ಆಮೇಲೆ ಅವಳು ಗರ್ಭಿಣಿಯಾಗಿ ಆ ಗರ್ಭ ತಾಳ್ತಾ ಇದ್ದಂತೆ, ಬೆಳೀತಾ ಇದ್ದಂತೆ ಅವಳನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡು ಲೋನಾವಾಲಾದ ಪ್ರಕೃತಿಯಲ್ಲಿ ಚಿತ್ರಣ ಮಾಡ್ತಾ ಹೋಗ್ತಾನೆ ಅವನು. ಆ ಚಿತ್ರಣ ಮುಗಿಯುತ್ತದೆ. ಒಂದು ಕಡೆ ನಿಜವಾದ ಸೃಷ್ಟಿಯಾಗುತ್ತದೆ, ಮತ್ತೊಂದು ಕಡೆಗೆ ಕಲಾ ಸೃಷ್ಟಿಯಾಗುತ್ತದೆ. ಅವರು ಬ್ರಹ್ಮಚರ್ಯ ವ್ರತದಲ್ಲಿರಬೇಕು ಅಂತ ಅಂದ್ಕೋತಾರೆ. ಯಾತಕ್ಕೆಂದರೆ ತಮಗೆ ಒಂದು ಮಗುವನ್ನು ಪಡ್ಕೊಳ್ಳುವುದಕ್ಕೆ ಆರ್ಥಿಕವಾದ ಅನುಕೂಲತೆ ಇಲ್ಲ ಅಂತ. ಅಂದರೆ ಸೃಷ್ಟಿ ಅನ್ನುವುದು ಒಂದು ಮೌಲ್ಯ ಆಗುವಲ್ಲಿ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗುತ್ತೆ. ಏನೋ ಮಕ್ಕಳನ್ನ ಹೆತ್ತಿಬಿಟ್ರೆ ಅಲ್ಲ, ಸರಿಯಾಗಿ ನೋಡ್ಕೊಳ್ಬೇಕು ಅನ್ನೋದು ಮೌಲ್ಯ. ಆದರೆ ಕೊನೆಗೆ ಆ ಮಗುವಿನ ಹೆರಿಗೆ ಆಗುವಾಗ ಹಾಸ್ಪಿಟಲ್ ಖರ್ಚಿಗೆ ಅಂತ ತಾನು ಕಲಾ ಸೃಷ್ಟಿ ಮಾಡಿದ ಪೇಂಟಿಂಗನ್ನು ಮಾರಿಬಿಡಬೇಕಾಗಿ ಬರ್ತದೆ. ಅಂದರೆ ನೋಡಿದಾಗ ಒಂದೊಂದು ಜೀವನದ ಬೇರೆ ಬೇರೆ ಮಗ್ಗಲುಗಳಿಗೆ ಎಷ್ಟೆಷ್ಟು ಬಗೆಯ ಆಕಾರ, ಎಷ್ಟೆಷ್ಟು ಬಗೆಯ ಅರ್ಥ ಇದೆ ಅನ್ನೋದನ್ನು ಒಂದು ಹುಟ್ಟು ಸಾವುಗಳಲ್ಲಿ ತೋರಿಸ್ತಾ ಹೋಗ್ತಾರೆ. ಕಡೆಗೆ ಯಾವ ಮುಂಬೈ ಬೇಡ ಅಂತ ಅಂದ್ಕೊಂಡು ಹಳ್ಳಿಗೆ ಬಂದರೂ ಹಳ್ಳಿ ಜೀವನ ಏನೋ ಒಳ್ಳೆ ಹೂವಿನ ಹಾಸಿಗೆ ಆಗೋಲ್ಲ, ಅದು ಮುಳ್ಳಿನದಾಗುತ್ತದೆ, ಮತ್ತೆ ಮುಂಬೈಗೆ ಹೋಗ್ತಾರೆ. ಅಂತಂದರೆ ಮುಂಬೈ ಎಷ್ಟು ಕಠೋರವಾಗಿದ್ದರೂ ಅಲ್ಲಿ ಒಂದು ಬದುಕಿದೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಇಷ್ಟು ಮಾತ್ರ ಮಾಡಿದ್ರೆ ಅವರು ಭೈರಪ್ಪನವ್ರು ಆಗೋದಿಲ್ಲ. ಅಲ್ಲಿ ಕಲಾತ್ಮಕತೆ ಎಷ್ಟಿದೆ ಅಂದರೆ ಅಲ್ಲಿ ನಾಡಗೌಡರು ಅಂತ ಒಬ್ಬ ರಿಸರ್ಚ್ ಮಾಡೋರು ಇರ್ತಾರೆ ಜೆನೆಟಿಕ್ಸ್ ಬಗ್ಗೆ. ಅವರು ಎಲ್ಲ ಗಟ್ಟುಮುಟ್ಟಾದ ಗಂಡು ಹೆಂಡರಿಂದ ಗಟ್ಟುಮುಟ್ಟಾದ ಸಂತತಿಯೇ ಬರಬೇಕು ಅಂತ. ಗ್ರೀಸ್ನಲ್ಲಿ ಸುಮಾರು 2,500 ವರ್ಷಗಳ ಕೆಳಗೆ ಆ ರೀತಿಯಾದಂಥ ಒಂದು ಪರಂಪರೆ ಇತ್ತು ಅಂತ ಗೊತ್ತಾಗುತ್ತೆ. ಒಂದು ಕಡೆ ಅಥೆನ್ಸು, ಇನ್ನೊಂದು ಕಡೆ ಸ್ಪಾರ್ಟಾದವರೆಲ್ಲ ಹಾಗೆ ವೀರ ಯೋಧರು ಬರಬೇಕು. ಹುಟ್ಟಿದ ಮಗು ಹುಟ್ಟಿದ ತಕ್ಷಣವೇ ಅದನ್ನು ಬೆಟ್ಟದ ಮೇಲೆ ತೊಗೊಂಡೋಗಿ ಇಡಬೇಕು. ಅದು 3 ದಿವಸ ಚೆನ್ನಾಗಿ ಬದುಕಿದ್ರೆ ವಾಪಸ್ ತೊಗೊಂಡೋಗಿ ನಮ್ಮ ಸಮೂಹದಲ್ಲಿದ್ದು ಗಟ್ಟುಮುಟ್ಟಾದಂಥ ಯೋಧನಾಗ್ತಾನೆ ಅಂತ. ಆ ರೀತಿ ಮಾಡಬೇಕು ಅಂತ ಅವ್ರಿಗಿರುತ್ತೆ ನಾಡಗೌಡರಿಗೆ. ಅವ್ರ ಪ್ರಕಾರ ಶ್ರೀಪತಿ ಮತ್ತು ವಸುಧಾ ಗಟ್ಟುಮುಟ್ಟಾದ ಗಂಡ ಹೆಂಡತಿ, ಅವ್ರ ಸಂತಾನ ಸರಿ ಅಂತ. ಆದರೆ ಅವರ ಸಂತಾನವೇ ಸತ್ತು ಹೋಗ್ಬಿಡುತ್ತೆ. ಮತ್ತು ನಾಡಗೌಡರು ತಾವು ಆದರ್ಶವಾದಂಥ ಸಂತಾನ ಪಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ತಮ್ಮ ಹೆಂಡತಿಗೆ ಬೇರೆ ಯಾರಿಂದಲೂ ಸಂತಾನ ಮಾಡಿಸ್ಬೇಕು ಅಂತ ಹೋಗಿ ಹೆಂಡತಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಸುಧಾ ತಾಯಿ. ನಾಡಗೌಡರು ಮತಿಹೀನರಾಗ್ತಾರೆ, ಆತ್ಮಹತ್ಯೆ ಮಾಡಿಕೊಳ್ತಾರೆ. ಹೀಗೆ ಅಂದರೆ ಒಂದು ಹುಟ್ಟಿನ ಹಿಂದೆ ಇಷ್ಟೆಲ್ಲ ಬರುತ್ತದೆ, ಹುಟ್ಟಿಗಂಟಿಕೊಂಡು ಸಾವು ಬರುತ್ತದೆ. ಒಂದು ಕಡೆ ಭೈರಪ್ಪನವರೇ ಹೇಳಿದ್ದಾರೆ, ಸಾವನ್ನು ನಾವು ಸಮಾಧಾನವಾಗಿ ಎದುರಿಸ್ತಕ್ಕಂಥದ್ದೇ ಬದುಕು ನಮಗೆ ಕಲಿಸ್ಕೊಡ್ತಕ್ಕಂಥದ್ದು ಅಂತ. ಜೀವನ ಇಡೀ ಇರುವುದು ಯಾತಕ್ಕೆ ಅಂದರೆ ಸಾವನ್ನು ಶಾಂತವಾಗಿ ಧೈರ್ಯದಿಂದ ಎದುರಿಸೋದಕ್ಕೆ ಅಂತ. ಅದಕ್ಕೆ ನಚಿಕೇತ ಮತ್ತು ಬುದ್ಧ ಇತ್ಯಾದಿ ಉದಾಹರಣೆಗಳನ್ನು ಕೂಡ ಕೊಡ್ತಾರೆ. ಹೀಗೆ ಒಂದು ಮೌಲ್ಯ. ಅದೇ ತರಹ ಜಾತಿ ಅನ್ನುವ ಒಂದು ವ್ಯವಸ್ಥೆ, ಅದರೊಳಗಿರುವ ಹುರುಳೇನು, ಅದರೊಳಗಿರುವ ತಿರುಳೇನು, ಅದು ಏನು ಅನ್ನೋದಕ್ಕೆ ದಾಟುವಂಥ ಕಾದಂಬರಿಯನ್ನು ಬರೆದಿದ್ದಾರೆ. ಅಲ್ಲಿ ನಮಗೆ ಗೊತ್ತಾಗುತ್ತದೆ ಹೇಗೆ ಈ ಜಾತಿಯ ಮೌಲ್ಯಗಳಲ್ಲಿ ವ್ಯತ್ಯಾಸ ಬರುತ್ತದೆ, ಅದು ಯಾವ ಮಟ್ಟಿಗೆ ಪರಮಾರ್ಥವಾದ ಮೌಲ್ಯ ಅಂತ. ಅದನ್ನು ಎಲ್ಲೆಲ್ಲ ತೊಗೊಂಡು ಹೋಗ್ತಾರೆ. ವಂಶವೃಕ್ಷದಲ್ಲಿ ತರ್ತಾರೆ, ಮತ್ತು ಸಾರ್ಥದಲ್ಲಿ ತರ್ತಾರೆ, ಮತ್ತು ಪರ್ವದಲ್ಲಿ ಬರುತ್ತದೆ, ಆವರಣದಲ್ಲಿ ಬರುತ್ತದೆ, ಅನೇಕ ಕಡೆಗಳಲ್ಲಿ ಬರುತ್ತದೆ. ಹುಟ್ಟೆಲ್ಲ ಮುಖ್ಯ, ವ್ಯಕ್ತಿ ಪಡೆದುಕೊಳ್ಳುವ ಸಂಸ್ಕಾರ ಮುಖ್ಯ ಅಂತ.
ಆ ಸಾರ್ಥದಲ್ಲಿ ಇಸ್ಲಾಮಿನ ದೌರ್ಜನ್ಯಕ್ಕೆ ತುತ್ತಾಗಿ ಚಂದ್ರಿಕೆ ಗರ್ಭಿಣಿ ಆಗ್ತಾಳೆ. ಆಗ ಚಂದ್ರಿಕೆ ಯೋಗಾಚಾರ್ಯ ಗುರು ಆತ ಹೇಳ್ತಾನೆ, ಮಗುವಿಗೆ ನೀವು ಬಯಸಿದ ಒಳ್ಳೆಯ ಸಂಸ್ಕಾರವನ್ನು ಕೊಡಿ ಅಂತ. ಅದನ್ನೇ ನಾವು ಆವರಣದಲ್ಲಿ ಕೂಡ ನಾವು ನೋಡ್ತೀವಿ. ಅವಳು ಶ್ಯಾಮಲಾದೇವಿ ಅಂತ ರಾಜಕುಮಾರಿ, ದೇವಗಢದ ರಾಜಕುಮಾರಿ, ಅವಳನ್ನು ಮತಾಂತರ ಮಾಡಿ ದಾಸಿಯಾಗಿ ಮಾಡಿಕೊಂಡು ಅತ್ಯಾಚಾರ ಮಾಡಿ ಕೊನೆಗೆ ಖ್ವಾಜಾ ಜಹಾನ್ ಅವನ ರಾಜಕುಮಾರನಾಗಿದ್ದಾಗ ಹಿಂದೂ ಹೆಸರೇನು ಅನ್ನೋದನ್ನು ಅವ್ರು ಹೇಳೇ ಇರೋದಿಲ್ಲ. ಮಾರ್ಮಿಕವಾಗಿರ್ತಕ್ಕಂಥ ಒಂದು ಅನುಕ್ತಿಯಲ್ಲಿ ಕೊನೆಗೆ ಅವನು ಕೂಡ ನಪುಂಸಕನಾಗಿರ್ತಾನೆ. ಅವನಿಗೆ ಕ್ಯಾಸ್ಟ್ರೇಷನ್ ಎಲ್ಲ ಮಾಡಿರ್ತಾರಲ್ಲ. ಕಡೆಗೆ ಅವನು ಆ ಹೆಂಡತಿ ಜೊತೆಗೆ, ಆ ಹೆಂಡತಿಗೆ ಹುಟ್ಟಿದ ಬೇರೆ ಮಕ್ಕಳ ಜೊತೆಗೆ ಹೋಗ್ತಾನೆ. ಮಕ್ಕಳಿಗೆ ಮೌಲ್ಯವನ್ನು, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು ಅಂತ ಇದನ್ನು ನಾವು ಆವರಣದಲ್ಲಿ ಕಾಣ್ತೀವಿ, ಸಾರ್ಥದಲ್ಲಿ ಕಾಣ್ತೀವಿ. ಮತ್ತು ಮಹಾಭಾರತವನ್ನು ಆಧರಿಸಿ ಬಂದ ಪರ್ವದಲ್ಲಿ ಕೂಡ ನೋಡ್ತೀವಿ. ಅಂದರೆ ಮೌಲ್ಯಗಳನ್ನು ನಾವು ಪಡ್ಕೊಳ್ಳೋದ್ರೊಳಗಿದೆ, ವಸ್ತುಸ್ಥಿತಿಯಲ್ಲೆಲ್ಲ ಇರತಕ್ಕಂಥದ್ದು ನಮ್ಮ ಜ್ಞಾನೋದಯದಲ್ಲಿದೆ ಅನ್ನುವಂಥ ಅಂಶವನ್ನು ನೋಡ್ತೀವಿ. ಇನ್ನು ಅರ್ಥ ಅನ್ನೋದಕ್ಕೆ ವಸ್ತುತಃ ಅರ್ಥ ಏನು, ಮೀನಿಂಗ್ ಏನಂದರೆ ಸಾಧನೆ ಅಂತ, ಮೀನ್ಸ್ ಅಂತಲೇ ಅರ್ಥ. ಈಗ ನಾವು ಯಾವುದನ್ನೋ ಮತ್ತೊಂದು ರೂಪದಿಂದ ಪಡ್ಕೊಳ್ತೀವಿ ಅಂತಂದರೆ, ಈಗ ನನಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಗೊತ್ತಿಲ್ಲ, ಮನೆಯಲ್ಲೇನೋ ಕೆಲಸ ಆಗಬೇಕು ಅಂದರೆ ಒಂದು ಹಣವನ್ನು ಕೊಟ್ಟು ಮಾಡಿಸ್ಕೋತೀನಿ, ಹಣ ಒಂದು ಸಾಧನ ಆಗಿದೆ. ಮತ್ತೊಂದು ಕಡೆ ನನಗೆ ಹಣ ಬೇಕಾಗಿದೆ ಅಂದರೆ ನನಗೆ ಬುದ್ಧಿಶಕ್ತಿಯೋ ದೇಹಶಕ್ತಿಯನ್ನು ಬಳಸಿ ದುಡ್ಕೊಳ್ತೀನಿ, ಹಾಗೆ ಮಾಡ್ತೀನಿ, ಈ ಥರ ಉಂಟು. ಆ ತಂತು ಕಾದಂಬರಿ ಒಂದು ಆಧುನಿಕ ಮಹಾಭಾರತದಂತೆ ಇದೆ. ಆ ತಂತು ಕಾದಂಬರಿನಲ್ಲಿ ಇಡೀ ಕಾದಂಬರಿಯಾದ್ಯಂತ ನಾವು ನೋಡ್ತಕ್ಕಂಥದ್ದು ಕಳವು. ಮೊದಲೆತ್ಕೊಳ್ತಾನೆ ಪತ್ರಿಕೆಯಲ್ಲಿ ಬರ್ತದೆ, ಹಿರಿಯ ಸಂಪಾದಕ ಹುದ್ದೆಯಲ್ಲಿರ್ತಕ್ಕಂಥ ರವೀಂದ್ರ ನೋಡ್ತಾನೆ, ತಾನು ಹುಟ್ಟಿದ ಊರಿನಲ್ಲಿ ದೇವಸ್ಥಾನದ ಸರಸ್ವತಿಯ ಮೂರ್ತಿ ಕಳುವಾಗಿದೆ ಅಂತ. ನನ್ನದಲ್ಲದ್ದನ್ನು ನಾನು ತಗೊಳ್ಳೋದೇನೆ ಕಳವು ಅಂತ ಗೊತ್ತಾಗುತ್ತದೆ. ಅಂದರೆ ನನಗೆ ಅಲ್ಲದ್ದು ನಾನು ತಗೋಬಾರ್ದು, ಈ ರೀತಿಯಾದಂಥದ್ದು. ಆ ಕಳುವನ್ನು ಯಾವ್ಯಾವ ರೀತಿ ಅಂತಂದರೆ, ಅವರ ಊರಿನ ದೇವಸ್ಥಾನ ಆ ಊರಿನ ಹಾಸ್ಪಿಟಲ್ನ ರವೀಂದ್ರನ ಅಜ್ಜಂದ್ರ ಹೆಸರಿನಲ್ಲಿ ಇರ್ತದೆ, ಅವರ ದಾನವಾಗಿರ್ತದೆ. ಅಲ್ಲಿ ಯಾರೋ ಸ್ಥಳೀಯವಾದ ಪುಡಾರಿ ಅದನ್ನು ಮಾರ್ಪಡಿಸಿ ತನ್ನ ಹೆಸರುಗಳು ಮಾಡ್ಕೋತಾನೆ. ಅದನ್ನು ಎಲ್ಲಿವರೆಗೆ ಸಂವಾದ ತರ್ತಾರೆ ಅಂದರೆ, ಇಂದಿರಾ ಗಾಂಧಿ ಎಂದೋ ಮೋತಿಲಾಲ್ ನೆಹರು ಕೊಟ್ಟಂಥ ಆನಂದ ಭವನವನ್ನು ಕಾಂಗ್ರೆಸ್ಸಿಗೆ ಕಾಣಿಕೆಯಾಗಿ ಕೊಟ್ಟಿದ್ದನ್ನು ಮತ್ತೆ ಕಾಣಿಕೆಯಾಗಿ ಕೊಡ್ತಕ್ಕಂಥ ಒಂದು ನಾಟಕ ಆಡಿದ್ದರವರೆಗೂ ತೆಗೆದುಕೊಂಡು ಹೋಗ್ತಾರೆ. ಅಂದರೆ ಕೊಟ್ಟಿದ್ದಾನವನ್ನೇ ಮತ್ತೆ ಕೊಟ್ಟರೆ ದತ್ತಾಪಹಾರದ ದಾನವಾಗುತ್ತದೆ, ದಾನವಾಗಲ್ಲ, ದಾನದ ವಿಡಂಬನೆ ಆಗುತ್ತದೆ ಅಂತ ಹೀಗೆ ಬರ್ತಾ ಹೋಗುತ್ತದೆ. ಅಂದರೆ ಕಳುವನ್ನು ಯಾವ್ಯಾವ ರೀತಿ ನೋಡ್ತಾರೆ. ಈ ಸಂಪಾದಕನ ಮನೆಯಲ್ಲಿ ಅವನ ಅನೂಪ ಶಾಲೆಯಲ್ಲಿ ಪ್ರಯೋಗಾಲಯದಲ್ಲಿರುವ ವಸ್ತುಗಳನ್ನು ಕದ್ದು ಹೋಗ್ಬಿಟ್ಟಿದ್ದು ಎಲ್ಲೋ ಬಿಲ್ಟ್ರಿ ಹೋಟೆಲ್ ಚಿಕನ್ ತಿಂದು ಬರ್ತಾ ಇರ್ತಾನೆ. ಅವನನ್ನು ಪ್ರಶ್ನೆ ಮಾಡ್ತಾನೆ ಅವನಿಗೆ ಅದ್ರ ಬಗ್ಗೆ ಸಂವೇದನೆಯೇ ಇರೋದಿಲ್ಲ. ಅವನ ಹೆಂಡತಿ ಕಾಂತಿ ಅದೇ ರೀತಿಯಾಗಿ ಮಾಡ್ತಾಳೆ. ಅಲ್ಲಿ ಹರಿಶಂಕರ್ ಪ್ರಸಾದ್ ಅಂತ ಒಬ್ಬ ಸಾಹಿತಿ ಮತ್ತು ಸಾಂಸ್ಕೃತಿಕ ಮೀಡಿಯೇಟರ್, ನೆಗೋಷಿಯೇಟರ್ ಅಂತ, ಆತನಿಗೆ ಬರಿಯಾದೇ ಶಬ್ದ, ಸಾಂಸ್ಕೃತಿಕ ದಳ್ಳಾಳಿ ಬರ್ತಾನೆ. ಆತ ಯಾವ ರೀತಿಯಲ್ಲಿ ಮೌಲ್ಯಗಳನ್ನು ವಿಪರ್ಯಯ ಮಾಡ್ತಾನೆ. ಪ್ರತಿಯೊಂದರೊಳಗೂ ಕಳವು. ಸರಸ್ವತಿಯ ವಿಗ್ರಹದ ಕಳವು ಅನ್ನೋದು ಸರಸ್ವತಿಯ ಜ್ಞಾನದ ಕಳವು, ಪ್ರಜಾಪ್ರಭುತ್ವದ ಕಳವು. ಹಾಗೆ ಎಮರ್ಜೆನ್ಸಿ, ಇವತ್ತೇ ಎಮರ್ಜೆನ್ಸಿಗೆ ಸಂದರ್ಭದಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, 50 ವರ್ಷ ಆಯಿತು ಅಂತ ಗೊತ್ತಾಗುತ್ತೆ. ಆ ಕರಾಳವಾದ ಅಧ್ಯಾಯನ ನಮ್ಮಲ್ಲಿ ಎಷ್ಟೋ ಜನ ಅನುಭವಿಸಿದ್ದೀವಿ, ಕಂಡಿದ್ದೀವಿ. ಆ ಕಾಲದ ಘಟನೆಯನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಪ್ರಜಾಪ್ರಭುತ್ವ ಒಂದು ಮೌಲ್ಯ. ಆ ಮೌಲ್ಯವನ್ನು ಉಳಿಸಿಕೊಳ್ಳೋದು ಹೇಗೆ? ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ನಿತ್ಯ ಜಾಗರಣೆಯೇ ದೊಡ್ಡ ಬೆಲೆ ಅಂತ. ಆ ಮೌಲ್ಯವನ್ನು ಉಳಿಸ್ಕೊಳ್ಬೇಕಾದ್ರೆ ಎವರ್ ವಿಜಿಲೆನ್ಸ್ ಈಸ್ ದ ಟ್ಯಾಕ್ಸ್ ದಟ್ ವಿ ಪೇ ಫಾರ್ ಡೆಮಾಕ್ರಸಿ ಅಂತ ಈ ರೀತಿಯಾದಂಥದ್ದನ್ನು ಅವ್ರು ಮಾಡ್ತಾ ಹೋಗ್ತಾರೆ. ಮತ್ತು ಅಲ್ಲಿ ಒಂದು ಶಾಲೆ ಬರುತ್ತದೆ. ಅಣ್ಣಯ್ಯ ಅಂತ ಹಾಲು ಮತದವರು, ಈಗ ನಾವು ಕುರುಬರು ಅಂತ ಏನು ಕರಿತೀವಿ, ಆ ಸಮುದಾಯದಿಂದ ಬಂದವರು ಎಷ್ಟು ದೊಡ್ಡ ತ್ಯಾಗಿಗಳಾಗಿ ಮಾಡ್ತಾ ಇರ್ತಾರೆ ಪಾಪ. ಅದಕ್ಕೆ ಸೌದರೇಗೌಡರು ಅಂತ ಒಬ್ಬರು ತುಂಬ ಉದಾರಿಗಳಾಗಿ ಒಂದು ದಾನ ಮಾಡಿರ್ತಾರೆ, ಒಂದು ಜಮೀನು ಕೊಟ್ಟಿರ್ತಾರೆ. ಆದರೆ ಪರಶುರಾಮೇಗೌಡ ಅಂತ ಮತ್ತೊಬ್ಬ ಅದನ್ನು ನುಂಗುಬಿಡಬೇಕು, ಅಲ್ಲಿ ಮ್ಯಾಂಗನೀಸ್ ತುಂಬ ಸಿಗುತ್ತದೆ, ಈ ರೀತಿಯಾದ ಕಪಟ. ಅಲ್ಲಿ ಜೋಗನಾಥ ದೇವಸ್ಥಾನ ಇರುತ್ತೆ, ಎಲ್ಲ ಹಾಲು ಮತ್ತವರು ಎಲ್ಲ ನಡ್ಕೋತಾ ಇರ್ತಾರೆ, ಅದನ್ನು ಲಪಟಾಯಿಸಬೇಕು. ಹೀಗೆಲ್ಲ ಮಾಡ್ಕೊಂಡು ಹೋಗೋದು ಒಂದು ನ್ಯಾಷನಲ್ ಲೆವೆಲ್ನ ರ್ಯಾಕೆಟ್ ಆಗುತ್ತದೆ, ಒಂದು ಸ್ಕ್ಯಾಮ್ ಆಗ್ತಾ ಬರ್ತದೆ. ಅಲ್ಲಿ ಆ ಶಾಲೆ ಬಡ ಮಕ್ಕಳಿಗೆ ಅಂತ ಮಾಡಿದ ಶಾಲೆ. ಊರಿನಲ್ಲಿರ್ತಕ್ಕಂಥವರೆಲ್ಲ ರಾಗಿಯನ್ನು ಅಥವಾ ಬೇಳೆಯನ್ನು ಇಲ್ಲ ಹುಣಸೆ ಹಣ್ಣು ಈ ರೀತಿಯಾದ ಕೊಟ್ಟು ಸುತ್ತಮುತ್ತಲಿನ ಹಳ್ಳಿಯವರೆಲ್ಲರೂ ಕಲಿತಾ ಇರ್ತಾರೆ. ಕನ್ನಡ ಮಾಧ್ಯಮದ ಶಾಲೆ, ಸಾಮಾನ್ಯವಾದ ಶಾಲೆ, ಎಲ್ಲ ಕೂಡ ಗುಡಿಸಲುಗಳನ್ನು ಮಕ್ಕಳೇ ಅಧ್ಯಾಪಕರೇ ಸೇರಿ ಮಾಡ್ತಾ ಇರ್ತಾರೆ. ವ್ರತನಿಷ್ಠರಾದ ರೀತಿಯಲ್ಲಿ ಎಲ್ಲ ಕಡೆಯಿಂದಲೂ ಅಧ್ಯಾಪಕರು ಬಂದು ಪಾಪ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಆ ಶಾಲೆ ಜಾಗದ ಮೇಲೆ ಇವರು ಕಣ್ಣು ಬಿದ್ದಾಗ ಆ ಶಾಲೆಯನ್ನು ಉಳಿಸ್ಕೊಳ್ಬೇಕು ಅನ್ನೋ ಹಪಹಪಿ ಅಣ್ಣಯ್ಯ ಅವ್ರಿಗೆ ಬರುತ್ತದೆ. ಆಗ ಒಂದು ದೊಡ್ಡ ಲಾಯರ್ಗಳ ಮೂಲಕವಾಗಿ ಏನೋ ಮಾಡಿಬಿಟ್ಟು
ಇದಕ್ಕೆ ಒಂದು ಬಲ ತಂದುಕೋಬೇಕು ಅಂತ ಭೈರಪ್ಪನವರು ಅದೆಷ್ಟು ಮಾರ್ಮಿಕವಾಗಿ ತಂದಿದ್ದಾರೆ ಅಂದರೆ, ಒಂದು ವ್ಯವಸ್ಥೆಯನ್ನು ನಾವು ಅದನ್ನು ನಾಶನ ಮಾಡಬೇಕು ಅನ್ನುವ ಪಾಶವ ಶಕ್ತಿಗಳಿಗೆ ವಿರುದ್ಧವಾಗಿ ಉಳಿಸ್ಕೊಳ್ಬೇಕು ಅಂತಂದರೆ ನಾವಿನ್ನೂ ಬಲವಾಗಬೇಕು ಅಂತ. ನಿಜ, ಬಲ ಆಗೋ ಭರದಲ್ಲಿ ನಾವು ಮೂಲವನ್ನೇ ಮರೆತು ಬಿಟ್ಟರೆ ಗತಿ ಏನು ಅಂತ. ನಾವು ಬಟ್ಟೆ ಉಟ್ಕೊಂಡಿದ್ರೆ ಬಟ್ಟೆನ ಎಲ್ಲರೂ ಬಿಚ್ಚಾಕ್ತಾರೆ ಅಂತ ನಾವೇ ಬಟ್ಟೆ ಬಿಚ್ಕೊಂಡು ಬಿಟ್ಟಂತೆ ಆಗಿಬಿಡ್ತದೆ. ಇದಾದದ್ದು ಹಾಗೆ. ಆ ಅಣ್ಣಯ್ಯನವರ ಶಾಲೆ ಏನಾಗ್ಬಿಡ್ತದೆ, ದೊಡ್ಡ ದೊಡ್ಡ ಬೇರೆ ಬೇರೆ ಶ್ರೀಮಂತರುಗಳೆಲ್ಲ ಬಂದು ಅದಕ್ಕೆ ಸ್ಪಾನ್ಸರ್ಸ್ ಆಗ್ತಾರೆ. ಅವ್ರಿಗೇನು, ತಮ್ಮ ಅಪಾಪೋಲಿ ಮಕ್ಕಳು ದೂರದ ಹಳ್ಳಿಯಲ್ಲಿ ಏಕಾಂತದಲ್ಲೇ ವ್ರತನಿಷ್ಠರಾದಂಥ ಬ್ರಹ್ಮಚಾರಿ ಅಧ್ಯಾಪಕರ ಕೈನಲ್ಲೇ ದುರಭ್ಯಾಸಗಳಿಗೆ ಸುತ್ತಾಗದೆ ಬಾಳ್ತಾರೆ ಅಂತ. ಎಲ್ಲ ಅಯೋಗ್ಯರಿಗೂ ತಮ್ಮ ಮಕ್ಕಳು ಸತ್ಯಹರಿಶ್ಚಂದ್ರ ಆಗಬೇಕು, ಶ್ರೀರಾಮಚಂದ್ರರಾಗಬೇಕು, ಸತಿ ಸಾವಿತ್ರಿ ಆಗಬೇಕು ಅಂತ. ಎಲ್ಲಾದರೂ ಸಾಧ್ಯವ? ಬೇವೇ ಬಿತ್ತು ಮಾವಿನ ಬೆಳೆಯನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವ? ಅದನ್ನು ತೋರಿಸ್ತಾರೆ. ಕೊನೆಗೆ ಎಲ್ಲಿವರೆಗೂ ಆಗುತ್ತೆ ಆ ಶಾಲೆ. ನಮ್ಮ ಮಕ್ಕಳೆಲ್ಲ ಶ್ರೀಮಂತರ ಮಕ್ಕಳು ಬಂದ ಮೇಲೆ ಅವರಿಗೆ ಅಟ್ಯಾಚ್ಡ್ ಟಾಯ್ಲೆಟ್ ಇಲ್ಲದೆ ಇದ್ದರೆ ಹೇಗೆ, ಎ ಸಿ ಇಲ್ಲದೆ ಇದ್ದರೆ ಹೇಗೆ, ಪ್ಲೇ ಗ್ರೌಂಡ್ ಇಲ್ಲದೆ ಇದ್ದರೆ ಹೇಗೆ, ಅವ್ರಿಗೆ ಒಳ್ಳೆ ಇಂಗ್ಲೀಷ್ ಮಾತಾಡೋದಕ್ಕೆ ಬಿಳಿ ಚರ್ಮದವ್ರು ಇಲ್ಲದೆ ಇದ್ದರೆ ಹೇಗೆ, ಹೀಗಾಗಿ ಅದನ್ನು ಆರಂಭ ಮಾಡಿದವರೇ ಅದರಿಂದ ಹೊರಗಾಗಬೇಕಾದಂಥ ಸ್ಥಿತಿ ಬರುತ್ತದೆ. ಅದನ್ನು ತೋರ್ಪಡಿಸ್ತಾರೆ. ಅಂದರೆ ಒಂದನ್ನು ಉಳಿಸಿಕೊಳ್ಳೋ ಭರದಲ್ಲಿ ಅಭಿನವ್ ಗುಪ್ತರ ಮಾತು ನನಗೆ ಜ್ಞಾಪಕ ಬರುತ್ತೆ. ಯಾರೋ ಜಾತ್ರೆ ಮಾಡಬೇಕು ಅಂದರೆ ದುಡ್ಡಿಲ್ಲ ಅಂದರೆ, ದೇವರ ವಿಗ್ರಹಗಳು ತುಂಬ ಚೆನ್ನಾಗಿದೆ, ವಿದೇಶದ ಯಾವುದೋ ಮ್ಯೂಸಿಯಮ್ಗೆ ಮಾರಿದ್ರೆ ದುಡ್ಡು ಬರುತ್ತೆ ಅಂತ ವಿಗ್ರಹವನ್ನು ಮಾರಿಬಿಟ್ಟು ಜಾತ್ರೆ ಮಾಡಿದ್ರಂತೆ. ದೇವಂ ವಿಕ್ರಿಯೆ ಅತ್ರೋತ್ಸವ ಮಕಾರ್ಷಿತ್ತಂತ. ಆ ರೀತಿ ಅಣ್ಣಯ್ಯನವರ ಶಾಲೆ ಹಾಗಾಗ್ಬಿಡ್ತದೆ. ಅದನ್ನೇ ಹೇಳ್ತಾರೆ. ಅಂದರೆ ಮೌಲ್ಯಗಳನ್ನು ನಾವು ಕಾಪಾಡಿಕೊಳ್ಬೇಕು ಅಂದಾಗ ಯಾವುದರ ಕಡೆ ಗಮನ ಇರಬೇಕು, ಆ ಅರ್ಥ ಶೌಚ ಅನ್ನೋದು ಏನು ಮುಖ್ಯ ಅನ್ನುವಂಥದ್ದನ್ನು ತೋರ್ಪಡಿಸ್ತಾರೆ. ಹೀಗೆ ಆ ತಂತು ಕಾದಂಬರಿ ಒಂದು ಓದಿದ್ರೆ ಸಾಕು ನಮಗೆ ಗೊತ್ತಾಗುತ್ತದೆ ಎಷ್ಟು ವಿಸ್ತೃತವಾಗಿ ಅರ್ಥ ಪ್ರಪಂಚ, ರಾಜಕೀಯ ಪ್ರಪಂಚ, ಆ ಹಣದ ಪ್ರಪಂಚದ ರೀತಿ ಅದೇ ತಾನೇ, ಅದು ಹಾಗಾಗಿದೆ. ಇನ್ನು ಕಲೆಯ ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ನಮಗೆ ಮಂದ್ರ ಕಾಣಿಸುತ್ತದೆ. ಕಲೆ ಇಹಜೀವನದಲ್ಲೇ ಇರತಕ್ಕಂಥ ಅತ್ಯುಚ್ಚವಾದ ಮೌಲ್ಯಗಳಲ್ಲಿ ಒಂದು. ಮೋಹನ್ ಲಾಲನಿಗೆ ಯಾವ ಗುರುದಕ್ಷಿಣೆ ನಿರೀಕ್ಷೆಯೂ ಇಲ್ಲದೆ ಹೊಟ್ಟೆ ತುಂಬ ಊಟ ಹಾಕಿ, ಮೈ ತುಂಬ ಬಟ್ಟೆ ಕೊಟ್ಟು, ಇರುವುದಕ್ಕೆ ವಾಸ ವ್ಯವಸ್ಥೆ ಮಾಡಿ, ತಬಲಾಗೆ ಭೂಪತರಾಮ್ ಅಂಥ ಒಳ್ಳೆ ತಬಲ್ಜಿನ ಜೊತೆಗೆ ಕರೆಸಿ, ರಾಜ ಸಾಹೇಬರೇ ಬಂದು ತಾವು ಆಯಾ ರಾಗಗಳನ್ನು ಆಯಾ ಹೊತ್ತಿನಲ್ಲಿ ಹಾಡಬೇಕು. ಲಲಿತ್ ರಾಗ ಅಂದರೆ ಬೆಳಗಿನ ಹೊತ್ತೇ ಹಾಡಬೇಕು, ಮಾಲ್ಕೂನ್ಸ್ ರಾತ್ರಿ ಹೊತ್ತೇ ಹಾಡಬೇಕು, ಜೋಗಿಯ ಮಧ್ಯಾಹ್ನದ ಹೊತ್ತು ಹಾಡಬೇಕು. ಆ ಹೊತ್ತಿಗೆ ಬಂದು, ಅಥವಾ ಮಲ್ಹಾರ್ ಪ್ರಕಾರದ ರಾಗಗಳನ್ನು ಈ ಮಳೆಗಾಲದಲ್ಲೇ ಹಾಡಬೇಕು. ಹೀಗೆಲ್ಲ ಇರುವಂಥದ್ದನ್ನು ಆ ರೀತಿ ಪಾಠ ಕಲಿಸ್ತಾರೆ ಅನೇಕ ವರ್ಷ. ಕೊನೆಗೆ ಅಷ್ಟು ನಿರ್ವ್ಯಾಜವಾಗಿ ಕಲಿಸಿದರೆ ಮೋಹನ್ ಲಾಲ್ ತಾನು ತನ್ನ ಸಂಗೀತ ಪಾಠವನ್ನು ಶಿಷ್ಯರ ಹಾಸಿಗೆ ಸುಖಕ್ಕಾಗಿ ಮಾರಿಕೊಳ್ಳೋದಾಗ್ಬಿಡ್ತದೆ. ಅಂದರೆ ಎಲ್ಲಿಗೆ ಬಂದುಬಿಡುತ್ತೆ ಅಂತ ಗೊತ್ತಾಗುತ್ತದೆ. ಅಂದರೆ ಕಲೆಗೆ ಈಗ ಅವನು ರಾಗಗಳಿಂದ ರಾಗ ದೇವತೆ ಅಂತ ಮಾಡಿಕೊಳ್ಳದೆ, ಭೂಪಾಲಿ ಅಂತಂದರೆ ಲಾರೆನ್ಸ್ ಸ್ಮಿತ್ ಅಂತ ಅಮೇರಿಕಾದೊಬ್ಬ ಹುಡುಗಿ, ಶುದ್ಧ ಕಲ್ಯಾಣ್ ಅಂತಂದರೆ ಮಧುಮಿತಾ ಅಂತ, ಹೀಗೆ ಒಂದೊಂದು ರಾಗಕ್ಕೆ ತನ್ನ ಒಬ್ಬೊಬ್ಬ ಶಿಷ್ಯರ ಹೆಸರಿಟ್ಟ ಅಂತಂದರೆ ಅದು ಹೇಗೆ? ಅಲ್ಲಿ ಒಂದು ಕಡೆ ಬರುತ್ತೆ, ಅವನಿಗೆ ತಾನ್ಸೇನ್ ಪ್ರಶಸ್ತಿ ಬಂದಿರುತ್ತೆ. ಅಲ್ಲಿ ಧ್ರುಪದ ಗಾಯಕರೊಬ್ಬರು ಹಾಡ್ತಾ ಇರ್ತಾರೆ, ತಂಬೂರಿ ಸಾಥಿ ಕೊಡೋಂಥ ಶಿಷ್ಯರು ಇರ್ತಾರೆ. ಒಬ್ಬ ಶಿಷ್ಯ, ಇನ್ನೊಬ್ಬ ಕಡೆ ಶಿಷ್ಯ ಇರ್ತಾರೆ. ಆಗ ಆ ಶಿಷ್ಯ ಸ್ವಲ್ಪ ದೂರ ತಂಬೂರಿ ಇಟ್ಕೊಂಡಿರ್ತಾಳೆ. ಬೇಟಿ ಅಂತ ಹೇಳ್ಬಿಟ್ಟು ಆತ ಹೇಳ್ತಾರೆ ಗುರು, ಅಮ್ಮ ಮಗಳೇ ಹತ್ರ ತಾ ಶ್ರುತಿನ ಅಂತ. ತಕ್ಷಣ ಮೋಹನ್ ಲಾಲ್ಗೆ ಉರಿದೋಗ್ಬಿಡುತ್ತೆ. ಬೇಟಿ ಅಂತೆ, ಬೇಟಿ, ಹೀಗೆಲ್ಲ ಶಿಷ್ಯರನ್ನು ಬೇಟಿ ಅಂತ ಕರೆದರೆ ಕಲೆಗೆ ಬೇಕಾಗಿರತಕ್ಕಂಥ ಉತ್ತೇಜನ ಎಲ್ಲಿಂದ ಬರುತ್ತೆ, ಕಿಕ್ ಎಲ್ಲಿಂದ ಬರುತ್ತದೆ? ಅದಕ್ಕೆ ಇವರು ಶುದ್ಧವಾದ ಯಾಂತ್ರಿಕವಾದ ಧ್ರುಪದ ಹಾಡೋದು ನಮ್ಮಂತೆ ಮಜಾ ಮಾಡತಕ್ಕಂಥ ಖಯಾಲ್ ಹಾಡೋಕ್ಕಾಗೋಲ್ಲ ಅಂತ ಅಂದ್ಕೋತಾನೆ. ಅಂದರೆ ಈ ಮಟ್ಟಕ್ಕೆ ಬಂದುಬಿಡ್ತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ. ಹೀಗೆ ಜೀವನದ ಒಂದೊಂದು ಮುಖದಲ್ಲಿ ಇರುವಂಥ ಮೌಲ್ಯಗಳನ್ನು ಉಪದೇಶವಾಗಿ ಅಲ್ಲ, ಪಾತ್ರಗಳಾಗಿ, ಘಟನೆಗಳಾಗಿ ಚಿತ್ರಿಸ್ತಾ ಬರ್ತಾರೆ. ಒಂದು ಅರ್ಥಶುದ್ಧಿಯ ಮೌಲ್ಯಕ್ಕೆ ಅವರ ಸಾಕ್ಷಿ ನೋಡಿದ್ರೆ ಸಾಕು. ಸಾಕ್ಷಿಯಲ್ಲಿ ನಾಗಪ್ಪ ಬರ್ತಾನೆ, ಅವನ ಕಾಮ ಹಣವೆ, ಮಂಜಪ್ಪನ ಕಾಮ ಹೆಣ್ಣೆ. ಮನುವಿನಲ್ಲಿ ಒಂದು ಮಾತು ಬರುತ್ತೆ, ದ್ವೇಧ ಜಗತ್ಗತ್ವ ಕಾಂತಾಂಚ ಕನಕಂ ದದೌ ತಾಸು ತೇಷು ವಿರಕ್ತೋ ಯಸ್ ಸಾಕ್ಷಾತ್ ಭರ್ಗೋ ನರಾಕೃತಿ. ಬ್ರಹ್ಮ ಈ ಜಗತ್ತನ್ನು ನಿರ್ಮಾಣ ಮಾಡಿ ಹೆಣ್ಣು ಹೊನ್ನು ಎರಡರೊಳಗೆ ಎಲ್ಲ ಆಸೆಗಳನ್ನು ಹಂಚಿಟ್ಟ. ಯಾರವೆರಡಕ್ಕೂ ವಿಮುಖರಾಗಿದ್ದಾರೋ ಅವರು ಸಾಕ್ಷಾತ್ ಪರಮೇಶ್ವರರೇ ಅಂತ. ಇಲ್ಲಿ ನೋಡಿದರೆ ಒಂದು ಕಡೆ ಪೂರ್ತಿ ಮಂಜಯ್ಯ, ಇನ್ನೊಂದು ಕಡೆ ಪೂರ್ತಿ ನಾಗಪ್ಪ. ಮಂಜಯ್ಯನಿಗೆ ಹೆಣ್ಣೆ, ನಾಗಪ್ಪನಿಗೆ ಹೊನ್ನು. ಎಲ್ಲಿವರೆಗೂ ಅಂದರೆ ಆತ ಸತ್ತಾಗ ಪೆಟ್ಟಿಗೆ ಬೀದ ಕೈನಲ್ಲಿ ಹಿಡ್ಕೊಂಡು ಸತ್ತಿರ್ತಾನೆ. ಅಳಿನಿಂದ ಕೂಡ ಆತ ಬಡ್ಡಿ ಸಮೇತ ವಸೂಲಿ ಮಾಡ್ತಾ ಇರ್ತಾನೆ.
ಇಂಥ ಪರಿಸ್ಥಿತಿನಲ್ಲಿ ಮಗಳಿಗೆ ಸುಕನ್ಯನಿಗೆ ಅಪ್ಪನ ಆಸ್ತಿ ಎಲ್ಲ ನಮಗೆ ಬರುತ್ತೆ ಅಂತಿರುತ್ತೆ. ಆದರೆ ರಾಮಕೃಷ್ಣಯ್ಯ ನಿಜವಾದ ವೇದಾಂತಿ, ಅವನು ಶಾಂಕರ ಭಾಷ್ಯಗಳನ್ನು ಅನುಷ್ಠಾನ ಮಾಡಿದಂಥವನು, ಓದಿದ ಮಾತ್ರವಲ್ಲ ಬದುಕಿದವನು. ಅವನು 6 ಲಕ್ಷ ರೂಪಾಯಿ ಇಷ್ಟಿರುತ್ತೆ ಎಲ್ಲವನ್ನು ಕಂತೆ ನೋಟುಗಳನ್ನು ತಂದು ಅವರು ಚಿತೆ ಮೇಲೆ ಇಟ್ಟು ಬಿಟ್ಟಿದ್ದನು ಅಷ್ಟನ್ನು ಸುಟ್ಟು ಬಿಡ್ತಾನೆ. ಯಾರೋ ಕೇಳಿದ್ರೆ ಏನು ಅಂತಂದರೆ, ಏನಿಲ್ಲ ಚಿತೆ ಚೆನ್ನಾಗಿ ಉರಿಯಲಿ ಅಂತ ಪೇಪರ್ ತುಂಡುಗಳನ್ನು ಇಟ್ಟಿದ್ದೆ ಅಂತಾನೆ. ಹೆಂಡತಿ ಮಕ್ಕಳು ಬಾಯಿ ಬಡ್ಕೊಂಡು ಬಿಡ್ತಾರೆ. ಆಗ ಅವನು ಹೇಳ್ತಾನೆ, ಇಲ್ಲ, ನಿಮ್ಮಪ್ಪನಿಗೆ ಯಾವುದು ಇಷ್ಟವೋ ಅದನ್ನೇ ಅವರ ಸಹಗಮನಕ್ಕೆ ಬಳಸಬೇಕು, ಅದು ಹೀಗೆ ಅಂತ. ಧರ್ಮಶಾಸ್ತ್ರಗಳಲ್ಲಿ ಕೌಶಿಕ ಧರ್ಮಸೂತ್ರ ಅಂತ ಒಂದಿದೆ. ಆ ಧರ್ಮಸೂತ್ರದಲ್ಲಿ ಒಂದು ಮಾತು ಬರ್ತದೆ, ನಮ್ಮ ಪರಂಪರೆಯ ಮೌಲ್ಯ ಎಂಥದ್ದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ನಾವು ಒಬ್ಬರಿಂದ ಸಾಲ ತೊಗೊಂಡ್ರೆ ಆ ಸಾಲವನ್ನು ಮತ್ತೆ ಮರಳಿಸೋದಕ್ಕೆ ಅವ್ರು ಬದುಕಿಲ್ಲ ಅಂದರೆ ಅವರ ಹೆಂಡತಿ ಮಕ್ಕಳಿಗೆ ಕೊಡಬೇಕು, ಅವರಿಲ್ಲ ಅಂದರೆ ಅವರ ಮನೆಯವ್ರಿಗೆ ಕೊಡಬೇಕು, ಅವರಿಲ್ಲ ಅಂದರೆ ಅವರ ದಾಯಾದಿಗಳಿಗೆ ಕೊಡಬೇಕು, ಅದೂ ಇಲ್ಲ ಅಂತಂದರೆ ಅವರ ಹತ್ತಿರದ ಸ್ನೇಹಿತರೋ ಊರಿನವ್ರಿಗೂ ಕೊಡಬೇಕು. ಇಡೀ ಊರೇ ವಾಶೌಟ್ ಆಗಿಬಿಟ್ಟಿದೆ, ಏನೋ ಚಂಡಮಾರುತ ಬಂದು ಸುನಾಮಿ ಬಂದು ಅಂದರೆ ಸ್ಮಶಾನದಲ್ಲಿ ಹೋಗಿ ಆ ಚಿತೆ ಎಲ್ಲಾದರೂ ಉರಿದಿದ್ದರೆ ಅದರ ಹತ್ರ ಎಸ್ದು ಬರಬೇಕು ದುಡ್ಡು ಅಂತ ಇದೆ. ಹಾಗಾಗಿಯೇ ಮನುಸ್ಮೃತಿಯಲ್ಲೊಂದು ಮಾತು ಬರುತ್ತೆ, ಯೋರ್ಥೇ ಶುಚಿ ಸ ಶುಚಿ ನ ಮೃದ್ವಾರಿ ಶುಚಿ. ಯಾರು ಹಣದಿಂದ ಕೈ ಶುದ್ಧ ಇಟ್ಕೊಂಡಿದ್ದಾರೋ ಅವರೇ ನಿಜವಾಗಿ ಶುದ್ಧಿ. ಹುಣಸೆ ಹಣ್ಣು, ಮಣ್ಣು, ನೀರು ಇವೆಲ್ಲ ಶುದ್ಧ ಅಂತ ಹೇಳಿಬಿಟ್ರು. ಆ ರೀತಿಯಾದಂಥದ್ದು ಆ ಬಗೆಯ ಮೌಲ್ಯಗಳನ್ನು ಅವರು ತಂದು ಕೊಡ್ತಾ ಹೋಗ್ತಾರೆ. ಆ ಮೌಲ್ಯ ಇಲ್ಲದೇ ಇದ್ದರೆ ಏನಾಗುತ್ತದೆ? ತಂತುವಿನಲ್ಲಿ ನಾವು ನೋಡ್ತೀವಿ ಕಾಂತಿ, ಅವಳು ಹಾಗೆ. ಆ ಕಾಂತಿಯಲ್ಲಿ ನಾವು ಇಂದಿರಾ ಗಾಂಧಿನ ಕಾಣಬಹುದು, ಅನೂಪ್ನಲ್ಲಿ ಸಂಜಯ್ ಗಾಂಧಿನೂ ಕೂಡ ಕಾಣಬಹುದು. ಸೂಕ್ಷ್ಮವಾಗಿ ನೋಡಿದವರಿಗೆ ಗೊತ್ತಾಗುತ್ತೆ ಕಾದಂಬರಿಯಲ್ಲಿ. ಆ ಕಾಂತಿ ವಿದೇಶಗಳಲ್ಲೆಲ್ಲ ಹೋಗ್ಬಿಟ್ಟು ಬಟ್ಟೆ ವ್ಯಾಪಾರ ಎಲ್ಲ ಮಾಡ್ತಾಳೆ, ಆ ರೀತಿಯಾದ ಬಿಸ್ನೆಸ್ಸನ್ನು ಕುದುರಿಸ್ಕೊಳ್ತಾಳೆ, ಅದಕ್ಕೆ ಯಾವುದನ್ನು ಮಾಡೋದಕ್ಕೆ ಸಿದ್ಧ ಇರ್ತಾಳೆ. ಗಂಡ ಏನಕ್ಕೂ ಕೆಲಸಕ್ಕೆ ಬಾರದೇ ಇರುವಂಥ ಮೌಲ್ಯ ಅಂತೆಲ್ಲ ಹೇಳ್ಕೊಂಡಿದ್ದಾನೆ, ಪತ್ರಿಕೋದ್ಯೋಗಿಯಾಗಿ ಅಂತೆಲ್ಲ. ಅವಳು ಬಿಟ್ಟು ತಂದೆ ಮನೆಗೆ ಹೊರಟೋಗ್ತಾಳೆ ದೆಹಲಿಗೆ. ಮಗ ಅನೂಪ್, ಮೊದಲೇ ಹೇಳಿದ್ನಲ್ಲ, ಶಾಲೆಯಿಂದ ಕಳುವು ಮಾಡಿ ಬೆಳೆದಂಥವನು, ಅವನು ಕೊನೆಗೆ ವಿದೇಶಕ್ಕೆ ಹೋಗ್ತಾನೆ, ಸಂಪಾದನೆ ಮಾಡ್ತಾನೆ ಎಲ್ಲ. ತಾಯಿ ಎಷ್ಟು ಕೇಳಿದ್ರೂ ಅವನು ಬರೋದಿಲ್ಲ ಮಾತ್ರವಲ್ಲ, ನೀನೇನು ಅಲ್ಲಿ ಹಳ್ಳಿ ಥರ ಡೆಲ್ಲಿ ಅದೇನು ಪ್ರಯೋಜನ ಇಲ್ಲ, ನೀನು ಅಮೇರಿಕಕ್ಕೆ ಬರಬೇಕು, ಅಲ್ಲಿ ಬಿಸ್ನೆಸ್ ಮಾಡಬೇಕು, ಅದರೊಳಗೆ ಏನಿದೆ, ನೀನು ರೂಪಾಯಿನಲ್ಲಿ ಸಂಪಾದಿಸಿದ್ರೆ ಏನು ಡಾಲರಲ್ಲಿ ಸಂಪಾದನೆ ಮಾಡಬೇಕು ಅಂತ ಹಾಗೆ ಅಂತ ಹೇಳ್ತಾನೆ. ಮತ್ತು ಕಾಂತಿ ಸತ್ತು ಹೋಗೋವಾಗ ಅವಳ ಜೊತೆಯವಳು ಶೀತಲ್ ಅಂತ ಇರ್ತಾಳೆ, ಅವಳ ಉದ್ಯಮದಲ್ಲೆಲ್ಲ ಪಾರ್ಟ್ನರ್ ಕೂಡ ಆಗಿರ್ತಾಳೆ. ಅವಳು ಮತ್ತೆ ಹೇಳ್ತಾಳೆ, ನಿನ್ನನ್ನು ಸೇವೆ ಮಾಡ್ತಾ ಇರುವಂಥ ರಾಮಚಂದ್ರ ಮೇಷ್ಟ್ರು ಅಂತ ಒಬ್ಬ ಯೋಗಾಚಾರ್ಯರಿದ್ದಾರೆ, ಅವ್ರಿಗಾದರೂ ಒಂದು ಹೆಸರು ಬರಿ, ಒಂದಷ್ಟು ಹೆಸರಿಗೆ ಬರಿ, ಯೋಗ ಶಾಲೆಗೆ ಬರಿ, ಮತ್ತೊಂದಕ್ಕೆ ಮಾಡು, ದಾನ ಮಾಡು ಅಂತ ಹೇಳಿದ್ರೆ ಕಾಂತಿ ದಾನ ಮಾಡದೆ ಅಷ್ಟು ದುಡ್ಡನ್ನು ಅನೂಪನ ಹೆಸರಿಗೆ ಮಾಡಿ ಸಾಯ್ತಾಳೆ. ಒಮ್ಮೆ ಸುಧಾಮೂರ್ತಿಯವರು ಹೇಳಿದರು ನನಗೆ, ಅವರ ಒಂದು ಆಫೀಸ್ಗೆ ಯಾರೋ ಒಬ್ಬ ಮಧ್ಯವಯಸ್ಸಿನವರು ಒಬ್ಬ ವೃದ್ಧರನ್ನು 85 ವರ್ಷದ ಮುದುಕರನ್ನು ಕರ್ಕೊಂಡು ಬಂದಂತೆ. ಇವರು ಬೀದಿನಲ್ಲಿ ಯಾರೋ ದಿಕ್ಕು ದೆಸೆ ಗೊತ್ತಿಲ್ಲದೆ ಓಡಾಡ್ತಾಯಿದ್ರು ಮುದುಕರು, ಯಾವುದಾದ್ರು ವೃದ್ಧಾಶ್ರಮದಲ್ಲಿ ನೀವು ಸೇರಿಸಬೇಕು ಅಂತ. ಆಗಲಿಂತ ಸುಧಾಮೂರ್ತಿಯವರು ಕಳಿಸ್ಕೊಡ್ತಾರೆ. ಆಮೇಲೆ ಕೆಲವು ಕಾಲ ಇದ್ದು ಆ ಮುದುಕರು ಸತ್ತೋಗ್ತಾರೆ. ಆಗ ಗೊತ್ತಾಗುತ್ತೆ ಆ ಮುದುಕರು ತಮ್ಮ ಮಗನಿಂದಾನೇ ಹೀಗೆ ಬಂದಿದ್ದು, ಮಗನೇ ಕರ್ಕೊಂಡು ಬಂದು ಇವ್ರಿಗೆ ಯಾರೂ ಇಲ್ಲ, ನೀವೇ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ. ಮತ್ತು ಆ ತಂದೆ ವೃದ್ಧಾಶ್ರಮದಲ್ಲಿ ಸಾಯೋವಾಗಲೂ ಆ ದುಡ್ಡನ್ನು ಆ ಹಾಳು ಮಗನ ಹೆಸರಿಗೆ ಬರೆದಿಟ್ಟಿದ್ದು ಅಂತ. ಮೋಹ ಹಾಗಿರುತ್ತದೆ, ಕಾಂತಿ ಹಾಗೆ ಮಾಡಿರ್ತಾಳೆ. ಅಂದರೆ ನಾವು ಮೌಲ್ಯವಾಗಿ ಅರ್ಥವನ್ನು ನೋಡದೇ ಇದ್ದರೆ ಅದು ಈ ರೀತಿಯಾಗಿ ಆಗುತ್ತದೆ ಅಂತ. ಹೀಗೆ ಭೈರಪ್ಪನವರ ಕಾದಂಬರಿಗಳ ಒಂದು ಜಗತ್ತಿನಲ್ಲಿ ನಾವೇ ಆ ಪಾತ್ರಗಳಾಗ್ಬಿಡ್ತೀವಿ, ನಾವೇ ಆ ಸನ್ನಿವೇಶಗಳಿಗೆ ಎದುರಾಗ್ತೀವಿ. ಅದರಿಂದ ನಮ್ಮ ಮನಸ್ಸಿಗೆ ಈಗ ಒಂದು ಸೀರೆಯನ್ನು ಪಂಚೆಯನ್ನು ಕೊಟ್ಟರೆ ನಾವು ನಮ್ಮ ಮೈಗೆ ಅನುಕೂಲವಾಗುವಂತೆ ಉಟ್ಕೊಳ್ತೀವಲ್ಲ, ಭೈರಪ್ಪನವರ ಕಾದಂಬರಿಗಳ ರಸಸ್ಫೂರ್ತಿಯ ಮೌಲ್ಯವೂ ಹಾಗೆ. ನಮ್ಮ ಬದುಕಿಗೆ, ನಮ್ಮ ಸನ್ನಿವೇಶಗಳಿಗೆ ತಕ್ಕಂತೆ ನಾವು ಅದನ್ನು ಜೋಡಿಸ್ಕೊಳ್ತೀವಿ, ತಕ್ಕಂತೆ ಅದನ್ನು ಉಟ್ಕೊಳ್ತೀವಿ. ಬರೀ ಮೈಯ ಮಾನ ಅಲ್ಲ, ಮನದ ಮಾನವನ್ನೂ ಕಾಪಾಡಿಕೊಳ್ತೀವಿ. ಅಂಥ ಭವ್ಯವಾದ ಸಾಹಿತ್ಯ. ಅದಕ್ಕಾಗಿ ಅವರ ಸಾಹಿತ್ಯ ನಮ್ಮ ಮನಸ್ಸಿನಲ್ಲಿ ಎಲ್ಲಿಯವರೆಗೂ ಇರುತ್ತದೋ ಅಲ್ಲಿವರೆಗೂ ಈ ಮೌಲ್ಯ ಪ್ರಜ್ಞೆಯ ಜಾಗರಣೆ ಆಗ್ತಾ ಇರುತ್ತೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ. ಏನು ಹೇಳಬಹುದು ಇದಾದ ಮೇಲೆ? ಪುರುಷ ಸರಸ್ವತಿಯ ಅಪ್ರತಿಮ ವಾಗ್ಝರಿಯಲ್ಲಿ ಹರಿದು ಬಂದ ಸರಸ್ವತಿ ಸಮ್ಮಾನಿತ್ ಭೈರಪ್ಪನವರ ಈ ಸಭೆಯ ಭಾಗವಾದ ಎಲ್ಲರಿಗೂ ಮೂಡುವಂಥ ಕೃತಾರ್ಥ ಭಾವನೆ, ಇದಷ್ಟೇ ಇಂದಿನ ನಮ್ಮ ಸುಕೃತ. ಎಲ್ಲರಿಗೂ ನಮಸ್ಕಾರ. ನಿಮ್ಮನ್ನೆಲ್ಲ ನೋಡಿ ಭಾಳ ಸಂತೋಷ ಆಯಿತು. ಸದ್ವಿಚಾರ ಇರುವಂಥ ಮಹನೀಯರು ಇತ್ತೀಚೆಗೆ ಒಂದು ಕಡೆ ಸೇರೋದು ಕಷ್ಟ ಆಗಿದೆ.
ಆ ಥರದ ಸದ್ವಿಚಾರ ಇರುವಂಥ ತಾವೆಲ್ಲರೂ ಒಂದು ಕಡೆ ಸೇರಿದ್ದೀರಿ. ಅದಕ್ಕೆ ಕಾರಣ ನಮ್ಮೆಲ್ಲರ ಅತ್ಯಂತ ಆತ್ಮೀಯರಾದಂಥ ಭೈರಪ್ಪನವರು. ಡಾಕ್ಟರ್ ಗಣೇಶ್ ಅವರು ಮಾತನಾಡಿದ ಮೇಲೆ ಮುಂದಿನ ಭಾಷಣಕಾರ ಆಗಬಾರ್ದು. ಅದು ಭಾಷಣಕಾರ ದೃಷ್ಟಿಯಿಂದನೂ ಹೌದು, ಸಭಿಕರ ದೃಷ್ಟಿಯಿಂದನೂ ಹೌದು. ನೀವೆಲ್ಲ ಅವರ ವಿಚಾರಗಳನ್ನು, ಉತ್ಕೃಷ್ಟವಾಗಿರುವಂಥ ವಿಚಾರಗಳನ್ನು, ಉಪಮೇಯಗಳನ್ನು ಆನಂದವಾಗಿರುವಾಗ ನಾವು ಮಧ್ಯೆ ಏನಾದರೂ ಹೇಳಿಬಿಟ್ರೆ ಆ ಆನಂದಕ್ಕೆ ಅಪಚಾರ ಆಗ್ತದೆ. ಆ ಅರಿವಿನಿಂದ ನಾನು ಮಾತನಾಡಬೇಕು. ಅದು ಎಷ್ಟು ಕಷ್ಟ ನಿಮ್ಗೆ ಗೊತ್ತು. ನಾವು ರಾಜಕಾರಣಿಗಳು ಏನು ಅಂತಂದರೆ, ನಿಮಗೇನು ಬೇಕೋ ನಾವು ಮಾತಾಡೋದಿಲ್ಲ, ನಮಗೇನು ಬೇಕೋ ನಾವು ಮಾತಾಡ್ತೀವಿ. ಹೀಗಾಗಿ ನೀವು ತಿಳ್ಕೊಂಡ್ರೂ ಅಷ್ಟೇ, ತಿಳ್ಕೊಳ್ಳದಿದ್ದರೂ ಅಷ್ಟೇ. ಆದರೆ ನಾನು ಇಲ್ಲಿ ನಿಂತಿರುವಂಥದ್ದು ಒಬ್ಬ ರಾಜಕಾರಣಿ ಅಲ್ಲ ಅಂತ, ರಾಜಕಾರಣಿ ಅಲ್ಲ ಅನ್ನೋಂಥದ್ದನ್ನು ಮರ್ತು ಬಿಟ್ಟಿದ್ದೀನಿ, ಪ್ರಶ್ನೆ ಇಲ್ಲ. ಇಂಥ ಮೇಯರ್ ವ್ಯಕ್ತಿತ್ವಗಳು ನಡುವೆ ನನ್ನ ನಿಲ್ಲಿಸಿದಂಥ ವಿಶ್ವೇಶ್ವರ ಭಟ್ರಿಗೆ ನಾನು ಬೈಬೇಕು ಅಥವಾ ಧನ್ಯವಾದಗಳನ್ನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅವ್ರು ಈ ಥರ ಆಟಗಳನ್ನು ಆಡ್ತಾ ಇರ್ತಾರೆ. ಅದು ವಿಶೇಷವಾಗಿ ರಾಜಕಾರಣಿಗಳಿಗೆ ಹಿಂಗೆ ಆಟ ಆಡ್ತಿರ್ತಾರೆ ಅವರು. ಅವ್ರು ಮಾಡುವಂಥ ಈ ಆಟದಲ್ಲಿ ನಮ್ಗೆ ಬೈಯೋಕ್ಕೆ ಸಾಧ್ಯ ಇಲ್ಲ, ಬರೀ ಅನುಭವಿಸ್ಬೇಕು ನಾವು. ಆದರೆ ಇವತ್ತಿನ ಅನುಭವ ನಿಜವಾಗ್ಲೂ ಕೂಡ ಬಹಳಷ್ಟು ನಮಗೆ ಕಲಿಯೋದಕ್ಕಿದೆ. ಭೈರಪ್ಪನವರ ಕೃತಿಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಡಾಕ್ಟ್ರೇ, ಅದನ್ನ ಓದಿದರೆ ಒಂದೇ ಸತಿಗೆ ಅರ್ಥ ಆಗಲ್ಲ. ಅಂಥದ್ರಲ್ಲಿ ನೀವು ಅದನ್ನು ಸಂಪೂರ್ಣವಾಗಿ ಅವರ ಬಹುತೇಕವಾಗಿ ಎಲ್ಲ ಕೃತಿಗಳ ವಿಶ್ಲೇಷಣೆಯನ್ನು ಗರ್ಭದ ಆಳದಲ್ಲಿ ಹೋಗಿ ಆ ತಿರುಳನ್ನು ನಮಗೆ ತಿಳಿಸೋದಿರಲ್ಲ. ಇಷ್ಟು ಸ್ವಲ್ಪ ಸಮಯದಲ್ಲಿ ನಿಮ್ಮ ಜ್ಞಾನಕ್ಕೆ ನಾವು 100 ಕೋಟಿ ನಮಗೆ. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ನನ್ನ ಸ್ವಂತ ಅನುಭವ. ಭೈರಪ್ಪನವರ ಪರ್ವವನ್ನು ನಾನು PUC ಇದ್ದಾಗ ಓದಕ್ಕೆ ಓದಿದೆ ಒಂದು ಸತಿ. ಮುಂದೆ ಓದ್ತಾ ಇದ್ದಂಗೆ ಹಿಂದೆ ಓದಿದ್ದು ಕನ್ಫ್ಯೂಸ್ ಆಗೋದು, ಮತ್ತೆ ಹಿಂದೆ ಬಂದು ಓದೋದು, ಮತ್ತೆ ಮುಂದೆ ಹೋಗೋದು, ಹಿಂದೆ ಬರೋದು. ಹೀಗಾಗಿ ಅದನ್ನು ಸಂಪೂರ್ಣ ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಆಗಲಿಲ್ಲ. ನಾನು ಕಾಲೇಜ್ ಮುಗಿಸಿ ಕೆಲಸವನ್ನು ಮಾಡಿ ಸುಮಾರು ದಿವಸ ಆದಮೇಲೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಜ್ಞಾನ ಬಂದಿದೆ. ಇನ್ನೊಂದು ಪರ್ವದ ಒಂದು ಭಾಳ ವಿಶೇಷ ಏನು ಅಂತಂದರೆ, ಪ್ರತಿ ಸಾರಿನೂ ಓದಿದಾಗ ಪ್ರತಿ ಸಾರಿನೂ ಒಂದು ಹೊಸ ವಿಚಾರ ನಮಗೆ ಅದರಲ್ಲಿ ಸಿಗ್ತದೆ, ಹೊಸ ಆಯಾಮ ಸಿಗ್ತದೆ. ದಟ್ ಇಸ್ ವೈ ಇಟ್ ಈಸ್ ಅ ಎವರ್ ಲಿವಿಂಗ್ ಲಿಟ್ರೇಚರ್. ಸಾಹಿತ್ಯ ಸದಾಕಾಲ ಜೀವಂತವಾಗಿರಬೇಕು. ಅಂದರೆ ಬದುಕಿಗೆ ಜೀವಂತಿಕೆ ಕೊಡ್ತದೆ. ಬದುಕಿನ ಸತ್ಯಗಳ ಜೊತೆಗೆ ಇದ್ದರೆ ಮಾತ್ರ ಜೀವಂತಿಕೆ ಇರ್ತದೆ. ಬದುಕಿನ ಸತ್ಯವನ್ನು ಬಿಟ್ಟು ನಾವು ಸಾಹಿತ್ಯ ಬರೆದಾಗ ಅದು ತಾತ್ಕಾಲಿಕವಾಗಿರ್ತದೆ. ನನಗೆ 2 ಕೃತಿಗಳು ಈ ಥರ ನನಗೆ ಕಾಟವನ್ನು ಕೊಟ್ಟಿದೆ. ಒಂದು ಭೈರಪ್ಪನವ್ರ ಪರ್ವ, ಇನ್ನೊಂದು ಸ್ವಾಮಿ ವಿವೇಕಾನಂದರ ಲೈಫ್ ಆಫ್ಟರ್ ಡೆತ್. ಲೈಫ್ ಆಫ್ಟರ್ ಡೆತ್ ನಾನು 9ನೇ ಇದ್ದಾಗ ನಾವು ಪುಸ್ತಕ ನೋಟ್ಬುಕ್ಕೆಲ್ಲ ತೊಗೊಳ್ತೇವಲ್ಲ, ಅಂಗಡಿ ನೋಟ್ಬುಕ್ ತೊಗೊಳಕ್ಕೆ ಹೋಗಿದ್ದೆ. ಪ್ರಕಾಶ್ ಬುಕ್ ಸ್ಟೋರ್ಸ್ ಅಂತಿದೆ, ನಮ್ಮನೆ ಹತ್ರ ಇತ್ತು ಹುಬ್ಬಳ್ಳಿಯಲ್ಲಿ. ಅವ್ನು ಸುಮ್ಮನೆ ಇರಬಾರ್ದೇ, ಏಯ್ ಇದು ನೋಡು ಚೆನ್ನಾಗಿದೆ, ಹೊಸದಾಗಿ ಬಂದಿದೆ ಅಂತ. ಸಣ್ಣ ಪುಸ್ತಕ ಅದು. ಅವನು ಕೊಟ್ಟ, ಲೈಫ್ ಆಫ್ಟರ್ ಡೆತ್ ಕೊಟ್ಟ. ಅದನ್ನು ಓದಿದರೆ ತಲೆನೋವು ಬರೋಕ್ಕೆ ಶುರು ಆಗಿಬಿಡ್ತು ನನಗೆ. ಇಟ್ ವಾಸ್ ಟು ಹೆವಿ. ನಮ್ಮ ತಾಯಿಯವ್ರು ಕೇಳಿದೆ ನಾನು, ಏನು ಇದು ಹಿಂಗೆ ಓದಿದೆ ಅಂತ. ಅವ್ರು ಒಂದು ಸ್ವಲ್ಪ ಓದ್ಬಿಟ್ಟು, ಈಗ ಓದಬೇಡ ನೀನು,
ಇನ್ನೊಂದು 5-6 ವರ್ಷ ಬಿಟ್ಟು ಇದನ್ನು ಓದು ಅಂತ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಹಾಗೇ ಆಯಿತು. ನನ್ನ ವಿದ್ಯಾಭ್ಯಾಸ ಮುಗಿಸಿ ನಾನು ಪುಣಾದಲ್ಲಿ ಕೆಲಸ ಮಾಡುವಾಗ ಅದನ್ನು ಓದಿದೆ. ಆವಾಗ ಒಂದು ಸ್ವಲ್ಪ ಅರ್ಥ ಆಗಕ್ಕೆ ಶುರು ಆಯಿತು. ಆ ಲೈಫ್ ಆಫ್ಟರ್ ಡೆತ್ತಿನ ಒಂದು ವಿಚಾರ, ಸಾಧಕನಿಗೆ ಸಾವು ಅಂತ್ಯವಲ್ಲ. ನಮಗೆಲ್ಲ ಇಷ್ಟು ತನಕ ನಾವು ವಿಶ್ಲೇಷಣೆ ಮಾಡಿದ್ವಿ ಹುಟ್ಟು ಸಾವಿನ ಬಗ್ಗೆ. ಆದರೆ ಸಾಧಕ ಇದನ್ನು ಮೀರಿ ಇದ್ದಾನೆ ಅಂತ. ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕುವುದು ಸಾಧಕ ಅಂತ. ಹೌ ಟು ಲಿವ್ ಆಫ್ಟರ್ ಡೆತ್, ಹೌ ಟು ಲಿವ್ ಆಫ್ಟರ್ ಡೆತ್, ಹೌ ಟು ಲಿವ್ ಆಫ್ಟರ್ ಡೆತ್ತನ್ನು ನಾವು ಹೆಂಗೆ ಬದುಕಿದ್ದೇವೆ ಅದರ ಮೇಲೆ ಇದೆ. ಅಂಥ ಒಬ್ಬರು ಸಾಧಕರು ಎಸ್ ಎಲ್ ಭೈರಪ್ಪ ಅವರು. ಸ್ವಾಮಿ ವಿವೇಕಾನಂದರು ಡಿಫೈನ್ ಮಾಡಿದಂಥ ಸಾಧಕರಲ್ಲಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುವಂಥದ್ದು ಎಸ್ ಎಲ್ ಭೈರಪ್ಪ ಅವರು. ಅವರು ಜೀವನ, ಬದುಕು ಮತ್ತು ಅವರ ಸಾಹಿತ್ಯಕ್ಕೆ ಎರಡೆರಡು ವಿಶ್ಲೇಷಣೆ ಅವಶ್ಯಕತೆ ಇಲ್ಲ, ಒಂದೇ. ಬದುಕು ಅದೇ, ಸಾಹಿತ್ಯನೂ ಅದೇ. ಕೆಲವ್ರದ್ದು ಹಂಗಿರೋದಿಲ್ಲ. ದೊಡ್ಡ ದೊಡ್ಡ ಪ್ರಶಸ್ತಿ ತೊಗೊಂಡಿರ್ತಾರೆ, ಭಾಳ ದೊಡ್ಡ ಪ್ರಶಸ್ತಿ ತೊಗೊಂಡಿರ್ತಾರೆ. ನಾನು ಆ ಪ್ರಶಸ್ತಿ ಹೆಸರು ಹೇಳಿದರೆ ಮತ್ತೆ ಕಾಂಟ್ರವರ್ಸಿ ಆಗುತ್ತೆ, ಬೇಡ. ಯಾಕಂದರೆ ಆ ಪ್ರಶಸ್ತಿನೂ ಕೂಡ ಪ್ರೀ ಡಿಫೈನ್ಡ್ ಲಿಟ್ರೇಚರ್ಗೆ ಅಷ್ಟೇ ಇದೆ. ಕೆಲವು ಪ್ರಶಸ್ತಿಗಳು ಪ್ರೀ ಡಿಫೈನ್ಡ್ ಲಿಟ್ರೇಚರ್, ಇಂಥ ವ್ಯಾಪ್ತಿಯಲ್ಲೇ ಆ ಲಿಟ್ರೇಚರ್ ಬಂದರೆ, ಬರೆಯೋರು ಬಂದರೆ ಮಾತ್ರ ಅವ್ರಿಗೆ, ಮಿಕ್ಕವ್ರಿಗಿಲ್ಲ ಅಂತ. ಓಪನ್ ಬುಕ್ ಅಂತ ಕರಿತೀವಿ. ಓಪನ್ ಬುಕ್ ಅಲ್ಲ ಅದು. ಇಟ್ ಈಸ್ ನಾಟ್ ಓನ್ಲಿ ಕ್ಲೋಸ್ಡ್, ಇಟ್ ಈಸ್ ಬೌಂಡೆಡ್ ಬುಕ್. ದೊಡ್ಡ ಪ್ರಶಸ್ತಿ ತೊಗೊಂಡಿದ್ದಾರೆ, ಆದರೆ ಅವ್ರ ಬದುಕು ಮತ್ತು ಲಿಟ್ರೇಚರ್ ಒಂದಕ್ಕೊಂದು ಸಂಬಂಧ ಇಲ್ಲ. ಅವ್ರು ಬರೆಯೋದು ಭಾಳ ಸುಲಭ. ಯಾಕಂದರೆ ಅವ್ರ ಬದುಕಿನಲ್ಲಿ ಏನು ಮಾಡ್ತಾರೆ ತದ್ವಿರುದ್ಧ ಬರೆದುಬಿಟ್ಟು ಲಿಟ್ರೇಚರ್ ಆಗ್ತದೆ. ಸಮ್ಟೈಮ್ಸ್ ಈ ಕಾಂಟ್ರಾಸ್ಟಾಗಿ ಬರೆಯೋದು ಭಾಳ ಸುಲಭ, ಬಟ್ ಒರಿಜಿನಾಲಿಟಿ ಇಟ್ಕೊಂಡು ಬರೆಯುವಂಥದ್ದು, ಬದುಕು ಅನ್ನು ತಿಳ್ಕೊಳ್ಳೋದೇ ಕಷ್ಟ. ಆ ಬದುಕಿನಲ್ಲಿ ಒಂದು ವ್ಯಾಲ್ಯೂ ಕೊಟ್ಟು ಬದುಕೋದಿದೆ ಅಲ್ಲ, ಇನ್ನೂ ಕಷ್ಟ. ಆ ವ್ಯಾಲ್ಯೂ ಕೊಟ್ಟು ಬದುಕಿನ ಪ್ರತಿಯೊಂದು ಪ್ರಸಂಗದಲ್ಲಿ ಇಟ್ಸ್ ಅ ಟೆಸ್ಟಿಂಗ್ ಟೈಮ್. ಪ್ರತಿದಿನವೂ ಒಂದು ಪರೀಕ್ಷೆ. ಆ ಪರೀಕ್ಷೆಯನ್ನು ನಾವು ಪ್ರತಿದಿನ ಇರೋದರಿಂದ ದಿನನಿತ್ಯ ಪರೀಕ್ಷೆಗೆ ನಾವು ಒಳಪಡುವಂಥ ಅವಶ್ಯಕತೆ ಇಲ್ಲ. ಅದೊಂದು ದಿನನಿತ್ಯದ ಕರ್ಮ ಆಗಿರ್ತದೆ. ಅಂಥ ಒಂದು ಬದುಕನ್ನು ಆದರ್ಶವಾಗಿಟ್ಟುಕೊಂಡು ನಾವು ಅದೇ ಸಾಹಿತ್ಯವನ್ನು ಬರೆಯುವಂಥದ್ದು, ಇಟ್ ಈಸ್ ದಿ ಗ್ರೇಟೆಸ್ಟ್ ಚಾಲೆಂಜ್. ದ ಗ್ರೇಟೆಸ್ಟ್ ಚಾಲೆಂಜ್ ಫಾರ್ ಎಸ್ ಎಲ್ ಭೈರಪ್ಪ ಈಸ್ ನಾಟ್ ಎನಿ ಅದರ್ ಇಂಡಿವಿಜುವಲ್. ಇನ್ನೊಬ್ಬ ವ್ಯಕ್ತಿ ಅವ್ರಿಗೆ ಚಾಲೆಂಜ್ ಅಲ್ಲವೇ ಅಲ್ಲ. ಇನ್ನೊಂದು ವಿಚಾರವೂ ಕೂಡ ಅವ್ರಿಗೆ ಚಾಲೆಂಜ್ ಅಲ್ಲವೇ ಅಲ್ಲ. ಭೈರಪ್ಪನವ್ರಿಗೆ ಯಾರು ಏನು ಹೇಳ್ತಾರೆ, ಏನು ಬಿಡ್ತಾರೆ, ಅದು ಒಂದು ಲವಲೇಶವೂ ಕೂಡ ಅವ್ರಿಗೆ ಇಫೆಕ್ಟ್ ಆಗೋದಿಲ್ಲ. ಈಸ್ ಅ ಸ್ಟ್ರಾಂಗ್ ಮ್ಯಾನ್. ಭಾಳಷ್ಟು ಗಟ್ಟಿದ್ದಾರೆ, ಐರನ್ ಮ್ಯಾನ್. ಆದರೆ ಅವ್ರು ಬರೆಯುವಾಗ ಪ್ರತಿಯೊಂದು ಶಬ್ದವೂ ಕೂಡ ಅವ್ರಿಗೆ ಚಾಲೆಂಜ್ ಆಗಿದೆ. ಯಾಕಂದರೆ ಬದುಕಿಗೆ ಹತ್ತಿರ ಸತ್ಯವನ್ನೇ ಬರೀಬೇಕು ಅಂತಂದಾಗ ಪ್ರತಿಯೊಂದು ಶಬ್ದವೂ ಅವ್ರಿಗೆ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಪ್ರತಿಯೊಂದು ಶಬ್ದ ಪರೀಕ್ಷೆಯಲ್ಲಿ ಪಾಸ್ ಆದಮೇಲೆ ಅದು ಒಂದು ಕೃತಿ ಆಗ್ತದೆ. ಹೀಗಾಗಿ ಒಂದು ಕೃತಿ ಬರಬೇಕಾದ್ರೆ ಜನ್ಮ, ಮರುಜನ್ಮ, 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 ಮರುಜನ್ಮವನ್ನು ಪಡ್ಕೊಂಡು ಒಂದು ಕೃತಿಯಾಗಿದೆ. ತಪಸ್ಸು. ಈಗ ಅವ್ರು ವಿಶ್ಲೇಷಣೆ ಮಾಡಿದಾಗ ನಾನು ಹಾಗೆ ಯೋಚನೆ ಮಾಡ್ತಾಯಿದ್ದೆ, ಈ ವಿಶ್ಲೇಷಣೆವೇ ಇಷ್ಟು ಆಳವಾಗಿದೆ, ನಾವೇನಾದರೂ ಅದರಲ್ಲಿ ಸ್ವಲ್ಪ
ಕೈ ಆಡ್ಸಕ್ಕೆ ಹೋದ್ರೆ ಮುಳುಗೆ ಹೋಗ್ತೀವಿ. ನಮ್ಮ ವಿಕರಾಳವಾಗಿರುವಂಥ ವೈಚಾರಿಕತೆ ಮತ್ತು ವಿಕರಾಳ ಇರುವಂಥ ವ್ಯಕ್ತಿತ್ವ ಹೊರಬೀಳ್ತೈತೆ ಅದರಲ್ಲಿ ಕೈ ಆಡಿಸಿದರೆ. ಆದರೆ ಈ ವೈಚಾರಿಕತೆಯನ್ನು ಬರಿಬೇಕಾದ್ರೆ ಅದು ಎಂಥದ್ದಿರ್ಬೋದು ಅಂತ, ಬರೆದದ್ದನ್ನು ತಿಳ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಇದೆ, ಅದನ್ನು ಬರೀಬೇಕಾದ್ರೆ ಎಷ್ಟು ತಿಳ್ಕೊಂಡಿರ್ಬೋದು ಅವರು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಸುಲಭ ಇಲ್ಲ, ಅದು ಸುಲಭ ಇಲ್ಲ. ಭಾಳ ನಾನು ಹೇಳೋ ಶಬ್ದಗಳು ಕಡಿಮೆ, ಸುಲಭ ಇಲ್ಲ. ಇಂಥ ಒಬ್ಬ ಅವ್ರು ನೋಡಿ, ಅವ್ರು ಯಾವ ಪ್ರಶಸ್ತಿಯಿಂದನೂ ಹೋಗಿಲ್ಲ, ಅವರು ಯಾವ ಪ್ರಶಸ್ತಿಯಿಂದನೂ ಹೋಗಿಲ್ಲ. ಕೆಲವರೆಲ್ಲ ನೋಬೆಲ್ ಪ್ರಶಸ್ತಿಗೆ ಲಾಬಿ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಈ ದೇಶದಲ್ಲಿರೋ ಪ್ರಶಸ್ತಿಗಳು ಮುಗಿದ ಮೇಲೆ ಭಾಳ ದೊಡ್ಡವರು, ನೋಬೆಲ್ ಪ್ರಶಸ್ತಿ ಲಾಬಿ ಮಾಡಿದವರು ನಮ್ಮ ಕಣ್ಣಿನ ಎದುರಿಗೆ ಭಾಳ ದೊಡ್ಡವರು. ಅವ್ರನ್ನ ಸಣ್ಣವ್ರು ಮಾಡೋದು ಬೇಡ, ಯಾಕಂದರೆ ಭಾಳ ಜನ ಅವ್ರನ್ನೂ ಕೂಡ ಆದರ್ಶ ಅಂತ ತಿಳ್ಕೊಂಡಿದ್ದಾರೆ. ಮತ್ತು ಸತ್ಯವನ್ನೇ ಹೇಳಿ ಪಾಪ ಆದರ್ಶವನ್ನು ತಿಳ್ಕೊಂಡಂಥವ್ರಿಗೆ ಮತ್ತೊಮ್ಮೆ ಹೊಸ ಆದರ್ಶ ಹುಡುಕುವಂಥ ಕೆಲಸವನ್ನು ಮಾಡಿಸೋದು ಬೇಡ. ಅವರು ಆದರ್ಶ ಅವ್ರಿಗಿರಲಿ ಅಂತ. ಜಗತ್ತು ಭಾಳ ದೊಡ್ಡದಿದೆ, ಒಂದೇ ವೈಚಾರಿಕಕ್ಕೆ ಭಾಳ ಕಷ್ಟ ಆಗ್ತದೆ. ಅದಕ್ಕೆ 10 ಹಲವಾರು ವೈಚಾರಿಕತೆ, ವಿಚಾರಗಳು, ಆದರ್ಶಗಳು ಸಾವಿರಾರು ಇದ್ದಾವೆ. ವಾಟ್ ಈಸ್ ರೈಟ್ ಫಾರ್ ಮೀ ಮೈಟ್ ನಾಟ್ ಬಿ ರೈಟ್ ಫಾರ್ ಯು, ಬಟ್ ಇಟ್ ಕ್ಯಾನ್ ಬಿ ರೈಟ್ ಫಾರ್ ಸಂಬಡಿ ಎಲ್ಸ್. ದಟ್ ಈಸ್ ದಿ ಬ್ಯೂಟಿ. ವಿಚಾರದ ಬ್ಯೂಟಿ ಏನು ಅಂತಂದರೆ ವಿಭಿನ್ನತೆಯೇ ಬ್ಯೂಟಿ. ಎಲ್ಲರೂ ಒಂದೇ ಥರ ಯೋಚನೆ ಮಾಡಿದರೆ ಏನಿದೆ ರೀ ಮಜಾ? ನೀವು ಹೇಳಿಪ್ಪ. ಎಲ್ಲರೂ ಒಂದೇ ಥರ ವಿಚಾರ ಮಾಡಿದರೆ ನಾವು ಡಾಕ್ಟರ್ ಗಣೇಶ್ ಅವ್ರ ಭಾಷಣ ಕೇಳ್ತಿದ್ವಾ? ಏನೋ ಒಂದು ಹೊಸದು ಪಡ್ಕೊಂಡಂಗೆ ಆಯ್ತಲ್ಲ ಇವತ್ತು ನಮಗೆ ಗಣೇಶ್ ಅವ್ರ ಭಾಷಣ ಕೇಳಿ. ಹೌದಲ್ಲ, ನಾವು ರಾಮಾಯಣ ಮಹಾಭಾರತ ಓದಿದ್ದೀವಿ, ನಾವು ನೋಡೋ ದೃಷ್ಟಿ ಹೆಂಗೆ. ಹೀಗೆ ವಿಭಿನ್ನತೆ ಬಹಳ ಮುಖ್ಯ. ಭೈರಪ್ಪನವರು ಅದನ್ನು ಕೂಡ ಬಳಕೆ ಮಾಡಿದ್ದಾರೆ. ಪಾತ್ರಗಳಲ್ಲಿ ವಿಭಿನ್ನತೆಯನ್ನು ಅದ್ಭುತವಾಗಿ ಹೊರ ತಂದಿದ್ದಾರೆ. ಹೀಗಾಗಿ ಭಾಳ ಇಂಟ್ರೆಸ್ಟಿಂಗ್ ಆಗುತ್ತೆ. ಇನ್ನೊಂದು, ಪುಸ್ತಕ ಎಷ್ಟು ಮೌಲ್ಯಾಧಾರಿತ ಇರ್ತದೋ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರಬೇಕು. ಮೊದಲನೇ ಪುಟ ಓದೋಕ್ಕೆ ಶುರು ಮಾಡಿದ್ರೆ ಇನ್ನೊಂದು ಪುಟವನ್ನು ತಿರುಗಿಸುವಂಗಿರಬೇಕು. ಮೊದಲನೇ ಪುಟಕ್ಕೆ ಭಾಳಷ್ಟು ನಿದ್ದೆ ಬರೋಕ್ಕಾದರೆ, ಈಗೆಲ್ಲ ನನಗೆ ಮೊನ್ನೆ ಕಾಲು ಆಪ್ರೇಷನ್ ಆಗಿತ್ತು. ನಾನು ಡಾಕ್ಟರ್ಗೆ ಹೇಳಿದೆ, ರಾತ್ರಿ ನಿದ್ದೆ ಬರೋಲ್ಲ, ಕಾಲು ನೋವು ಬರ್ತದೆ, ನಿದ್ದೆ ಬರೋಲ್ಲ. ಅವ್ರೇನು ಅನ್ಬೇಕು ಗೊತ್ತಾ, ಭಾಳ ಸುಲಭವಾಗಿ, ನೀವು ಟಿ ವಿ ನೋಡಬೇಡಿ, ನಿದ್ದೆ ಕೆಡಿಸ್ತದೆ. ಆಯಿತು ಅಂದೆ. ಮತ್ತು ನಿದ್ದೆ ಬರೋಕ್ಕೇನು ಮಾಡ್ಬೇಕು ಹೇಳಿ ಅಂದೆ ನಾನು. ನಿದ್ದೆ ಬಾರ್ದಿದ್ದಕ್ಕೆ ಹೇಳಿದ್ರಿ, ನಿದ್ದೆ ಬರೋದಕ್ಕೆ ಏನು ಮಾಡಬೇಕು ಅಂತ. ಯಾವುದಾದ್ರು ಪುಸ್ತಕ ಓದಿ ಅಂತ. ಅಂದರೆ ಪುಸ್ತಕ ಓದೋದು ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಈಗ ನಿದ್ದೆ ಬರೋ ಸಲುವಾಗಿ ಪುಸ್ತಕ ಓದುವಂಥ ಪರಿಸ್ಥಿತಿ ಬಂದಿದೆ ಇವತ್ತಿನ ಟಿ ವಿ ಮಾಧ್ಯಮದಲ್ಲಿ, ಎಲ್ಲ ಎಲೆಕ್ಟ್ರಾನಿಕ್ಸ್ ಎಲ್ಲ ವಿಚಾರದಲ್ಲಿ. ಯಾಕಂದರೆ ದೃಷ್ಟಿ ಈಸ್ ದಿ ಫಾಸ್ಟೆಸ್ಟ್ ರಿಸೆಪ್ಟೆಂಟ್ ಆಫ್ ಎನಿಥಿಂಗ್ ವಿಚ್ ಕ್ಯಾಚಸ್. ಶಬ್ದಗಳು ಬರೋದಕ್ಕೂ ಲೈಟ್ ಸ್ಪೀಡಕ್ಕೂ ಭಾಳ ವ್ಯತ್ಯಾಸ ಇದೆ. ಭಾಳ ಸ್ಪೀಡಾಗಿ ನಮ್ಮ ಬ್ರೈನ್ಗೆ ಹೋಗ್ತದೆ. ಸೊ ಬ್ರೈನಲ್ಲಿ ಅದು ಆಕ್ಯುಪೈ ಮಾಡಿದಾಗ ಈ ಸೌಂಡ್ ಬೈಟು ಅಥವಾ ನಾವು ಓದಿ ತಿಳ್ಕೊಂಡು ಅದನ್ನ ಮೇಲೆ ಹೋಗುವಷ್ಟರಲ್ಲಿ ಆ ಸ್ಪೇಸ್ ಆಕ್ಯುಪೈ ಆಗಿಬಿಟ್ಟಿರ್ತದೆ. ಇಂಥದ್ರಲ್ಲಿ ಭೈರಪ್ಪನವರ ಕಾದಂಬರಿ ಒಂದು ಸತಿ ಓದೋಕ್ಕೆ ಪ್ರಾರಂಭ ಮಾಡಿದರೆ ತೆಳಗಿಡೋಕ್ಕೆ ಸಾಧ್ಯ ಇಲ್ಲ. ಆ ಥರದ ಒಂದು ಅವರ ಕಾದಂಬರಿಯ ವಿಚಾರ. ಭೈರಪ್ಪನವರು ಆಧುನಿಕವಾಗಿರುವಂಥ ವಿಚಾರಗಳನ್ನು ಬರೀತಾರೆ, ಭಾಳ ಹಳೆಯ ವಿಚಾರಗಳನ್ನು ಬರೀತಾರೆ. ಹೇಳಬೇಕಪ್ಪ, ಅವ್ರ ಕಾದಂಬರಿ ಯಾರು ಓದಿದರೆ ಅವ್ರಿಗೆ ಹೇಳಬೇಕು. ನಾವು ಭಾಳ ಪೌರಾಣಿಕ, ಭಾಳ ಹಳೆಯದು ತೊಗೊಂಡು ಬರಿತಾ ಇದ್ದಾರೆ ಅಂತ ಓದೋದ್ರಷ್ಟರಲ್ಲೇ ಆಧುನಿಕವಾಗಿ ಬಂದುಬಿಟ್ಟಿರ್ತದೆ. ಆಧುನಿಕ ಬಂದುಬಿಟ್ಟಿರ್ತದೆ. ಮತ್ತು ಈ ಪೌರಾಣಿಕ ಆಧುನಿಕ ಅವರು ಸಿಲೆಕ್ಟ್ ಮಾಡಿರೋ ರೀತಿ ಹೆಂಗಂದರೆ, ಇಟ್ ವಿಲ್ ಬಿ ರಿಲೆವೆಂಟ್ ಫಾರ್ ಎವರ್. ಟೈಮ್ ಆ್ಯಂಡ್ ಸ್ಪೇಸ್ ದಾಟ್ ಹೋಗಿರುವಂಥ ವಿಚಾರ ಅದು.
ಹೀಗಾಗಿ ನಾನು ಹೇಳ್ತಿದ್ದೀನಿ, ಈಗ ಅವ್ರು 95 ವರ್ಷ, ಮುಂದೆ 95 ವರ್ಷ ನಂತರ ಯಾರಾದರೂ ಅವ್ರ ಪುಸ್ತಕವನ್ನು ಓದಿದರೆ ಅವತ್ತು ಕೂಡ ಅವ್ರಿಗೆ ರಿಲೆವೆಂಟ್ ಆಗಿರ್ತದೆ, ಅಷ್ಟು ಚೆನ್ನಾಗಿ ಅವ್ರದ್ದು. He has played with time, he has played with space, he has played with reality, he has played with falsehood, he has played with his life, he has played with his life science, he has played with the society, he has played the good and bad in the society. ಅದಕ್ಕಾಗಿಯೇ ಒಂದು ಜೀವಂತಿಕೆಯ ಅತ್ಯಂತ ಇಂಟ್ರೆಸ್ಟಿಂಗ್ ಇರುವಂಥ ಕಾದಂಬರಿ ಭೈರಪ್ಪನವ್ರದ್ದು. ನಿಮಗೆ ಭಾಳ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ನಾನು ಈಗ ತಿಳ್ಕೊಂಡಿದ್ದೇನೆ ನಮ್ಮ ಭಟ್ರಿಂದ. ಇವತ್ತಿಗೂ ಅವರ ಪುಸ್ತಕಗಳಿಗೆ ಹೈಯೆಸ್ಟ್ ರಾಯಲ್ಟಿ, ಸೇಲ್ಸ್ ರಾಯಲ್ಟಿ ಕನ್ನಡದಲ್ಲಂತೂ ಯಾರೂ ಇಲ್ಲ. ಬಹುತೇಕ ಭಾರತದಲ್ಲಿ ಅತ್ಯಂತ ಹೆಚ್ಚು ರಾಯಲ್ಟಿ ಬರುವಂಥದ್ದು ಭೈರಪ್ಪನವರು. So don't think that a writer can't be a rich man. ಅವರ ಶ್ರೀಮಂತಿಕೆ ಅವರ ಬರಹದಲ್ಲಿಂತೂ ನೋಡಿದ್ದೀವಿ. ಅವ್ರ ಬರಹವನ್ನು ಲೈಕ್ ಮಾಡಿರುವಂಥ ಜನ ಎಷ್ಟು ದೊಡ್ಡ ಪ್ರಮಾಣದಲ್ಲಿದ್ದಾರೆ ಅಂದರೆ ಅವರನ್ನು ಎಂದೂ ಕೂಡ ಬಡವರಾಗಿ ಹಾಕ್ಬಿಟ್ಟಿಲ್ಲ. ಇದು ಬ್ಯೂಟಿ. ಇದು ಇಲ್ಲದೇ ಇದ್ದರೆ ನಾವೆಲ್ಲ ಭಾಳಷ್ಟು ಕಡೆ ನೋಡಿದ್ದೇವೆ, ಸಾಹಿತಿಗಳು ಪಾಪ ಕಷ್ಟದಲ್ಲಿರ್ತಾರೆ, ವಯಸ್ಸಾದ ಮೇಲೆ ಅಲ್ಲಿ ಇಲ್ಲಿ ಸಹಾಯಕ್ಕೆ ಓಡಾಡ್ತಿರೋದು ನಾವೆಲ್ಲ ನೋಡಿದ್ದೀವಿ ಪಾಪ. ಯಾಕಂದರೆ ಅವ್ರು ಬೇರೆ ಏನು ಮಾಡಿರೋದೇ ಇಲ್ಲ, ಅವ್ರಿಗೆ ಗೊತ್ತೂ ಇರೋದಿಲ್ಲ. ಬರೆಯೋದು ಬಿಟ್ಟರೆ ಏನು ಗೊತ್ತಿರೋದಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಒಬ್ಬ ದೊಡ್ಡ ಸಾಹಿತಿ, ಭಾಳ ಪದವಿಗಳನ್ನು ಪಡೆದಂಥ ಸಾಹಿತಿ ಸಾವಾದಾಗ, ನಾನು ಮುಖ್ಯಮಂತ್ರಿ ಇದ್ದೆ ಅವಾಗ, ನಾನು ಬರ್ತೀನಿ, ಇಲ್ಲ ಇನ್ನೂ ಸ್ವಲ್ಪ ಸಮಯ ಇದೆ ಬರಬೇಡಿ ಅಂದರು. ಮತ್ತೊಂದು 10-15 ನಿಮಿಷ ಬಿಟ್ಟು ಕೇಳಿದೆ, ಇಲ್ಲ ಇನ್ನೂ ಸಮಯ ಇದೆ. ಮತ್ತೊಂದು ಕೇಳಿದೆ, 1 ತಾಸು ಆದರೂ ಕೂಡ ಬರಬೇಡಿ ಅಂದರು. ಯಾಕೆ ಹಿಂಗೆ ಹೇಳ್ತಾರೆ ಅಂತ, ನಡಿ ಹೋಗ್ಬಿಡೋಣ ಅಂತ ಹೋದೆ. ಅಲ್ಲಿ ಅವ್ರ ಮಕ್ಕಳ ನಡುವೆ, ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ನಡುವೆ ಅವ್ರು ಇರೋ ಒಂದು ಮನೆ ಯಾರಿಗೆ ತೊಗೋಬೇಕನ್ನುವಂಥ ಜಗಳ, ಇದು ಸೆಟ್ಲ್ ಆದ್ರೇ ನಾವು ಇದನ್ನು ಎತ್ತಕ್ಕೆ ಬಿಡ್ತೀವಿ ಅಂತ. ನಾನು ಹೇಳ್ತಿರೋದು ಸತ್ಯ. ಈ ಥರದ ಜೀವನವೂ ಕೂಡ ನಾವು ನೋಡಿದ್ದೇವೆ. ಆದ್ದರಿಂದ ನಾವು ಈಗ ನಮ್ಮದೇನು ರೀ ಕೆಲಸ, ಅವರೆಲ್ಲ ಉತ್ಕೃಷ್ಟ ಸಾಹಿತ್ಯ ಬರೆದವ್ರು, ಎಲ್ಲ ಮಾಡಿದ್ದಾರೆ, ಎಲ್ಲ ಕಷ್ಟಪಡೋದವ್ರು ಮಾಡಿದ್ದಾರೆ. ನಮ್ದು ಏನು ರೀ ಕೆಲಸ? ನಾವು ಪುಸ್ತಕ ತೊಗೋಬೇಕು, ಓದಬೇಕು, ದುಡ್ಡು ಕೊಟ್ಟು ತೊಗೋಬೇಕು. ದುಡ್ಡು ಕೊಟ್ಟು ತೊಗೊಂಡು ಓದಿದರೆ ಅದು ಎಲ್ಲೋ ಒಂದು ಕಡೆ ಒಳ್ಳೆಯದಾಗ್ತದೆ. ನಮ್ಮ ಭೈರಪ್ಪನವ್ರದ್ದು ಭಾಳ ವಿಚಿತ್ರವಾಗಿರುವಂಥ ಜೀವನ. ಒಂದು ನಮೂನಿ ಅವರು ಎಷ್ಟೇ ಅವ್ರ ಹತ್ರ ಬಂದರೂ ಕೂಡ ಮತ್ತು ಡೆಫಿಸಿಟ್. ಅದು ನಮ್ಮ ಸಿದ್ದರಾಮಯ್ಯನ ಬಜೆಟ್ ಇದ್ದಂಗೆ. ಕರ್ನಾಟಕ ಜನ ಪ್ರತಿ ವರ್ಷವೂ ಅತಿ ಹೆಚ್ಚು ಟ್ಯಾಕ್ಸ್ ಕೊಟ್ಕೊತ ಹೋಗ್ತಾರೆ. ಅದನ್ನು ಹೇಳ್ತಾನೆ ಅವನು ಒಂದು ಕಡೆ, ಕಳೆದ ಬಾರಿ 1 ಲಕ್ಷ ಕೋಟಿ ತೆರಿಗೆಯಿಂದ ಸಂಗ್ರಹ ಆಗಿತ್ತು, ಈ ಬಾರಿ 1,20,000 ಕೋಟಿಯಿಂದ ಸಂಗ್ರಹ. ಅದನ್ನು ಹೇಳ್ತಾನೆ. ಅದ್ರ ಬಜೆಟ್ ಮಾತ್ರ ಡೆಫಿಸಿಟ್ಟು, ಸಾಲ ಮಾತ್ರ ಹೆಚ್ಚು. ನಮ್ಮ ಭೈರಪ್ಪವ್ರದ್ದು ಸ್ವಲ್ಪ ಹಾಗೆ, ಅವ್ರಿಗೆ ಎಷ್ಟೇ ರಾಯಲ್ಟಿ ಬರಲಿ, ಏನೇ ಬರಲಿ, ಅದನ್ನು ದಾನ ಧರ್ಮ ಎಲ್ಲ ಮಾಡಿ ಮತ್ತು ಕೊನೆಗೆ ಬ್ಯಾಲೆನ್ಸ್ ಶೀಟಲ್ಲೇ ಬ್ಯಾಲೆನ್ಸ್ ಮಾಡಿಬಿಟ್ಟಿರ್ತಾರೆ. ಅವರು ನನ್ನನ್ನು ಭೇಟಿಯಾಗಬೇಕು ಮುಖ್ಯಮಂತ್ರಿ ಇದ್ದಾಗ ಅಂತ ಬಂದಾಗ ನಾನು ಹೇಳಿದೆ, ನಾನೇ ಬಂದುಬಿಡ್ತೇನಲ್ಲ ಅಲ್ಲಿ ಮೈಸೂರಿಗೆ ಎಂದೆ. ಇಲ್ಲ ಅವರೇ ಬರ್ತಾರೆ ಅಂದರು ವಿಶ್ವೇಶ್ವರ. ನೀವು ಸಮಯ ಕೊಡಬೇಕಾಗುತ್ತೆ ಅವ್ರು ಬಂದಾಗ ಅಂತ. ಅರೆ ಅವ್ರು ಬರ್ತಾರಂದ್ರೇನು ರೀ, ನಾನು ಇಲ್ಲಿಂದ ಮೈಸೂರಿಗೆ ಹೋಗ್ತಾ ಇದ್ದೀನಿ 2.5 ತಾಸು, ಅವ್ರು ಬರಲಿ, ಬೇಕಾದಷ್ಟು ಹೊತ್ತಿರಲಿ, ಕೂತ್ಕೊಂಡು ಮಾತನಾಡಿ. ಅವರು
ಇಷ್ಟು ಸರಳವಾಗಿ ಇಷ್ಟು ವರ್ಷ ಆಯ್ತಪ್ಪ ನಮ್ಮ ಊರಿಗೆ ಸರಿಯಾಗಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಡ್ಬೇಕು, ಒಂದು ಯೋಜನೆ ಮಾಡಿಕೊಂಡಿದ್ದಾರೆ, ಅದಕ್ಕೆಲ್ಲ ಸಹಾಯ ಮಾಡಬೇಕು ಅಂತ ಆ ಯೋಜನೆಯ ವಿವರವನ್ನು ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ಒಬ್ಬ ಸಾಹಿತಿ ತನ್ನ ಊರಿಗೆ ಕುಡಿಯೋ ನೀರಿಗಾಗಿ ತನ್ನ ಜನಕ್ಕೆ ತಾವೇ ಯೋಜನೆಯನ್ನು ಮಾಡಿಸಿ ನಮಗೆಲ್ಲ ತೋರಿಸಿ ಇದನ್ನು ಮಾಡಬೇಕು ಅಂತ ಅಂದರೆ ಎಷ್ಟು ಅವರಿಗೆ ಕಳಕಳಿ ಅಂತ. ಹುಟ್ಟೂರಿದೆಯಲ್ಲ, ಅದು ಆ ಮಣ್ಣು, ಆ ಮಣ್ಣಿನ ಜೊತೆಗಿರುವಂಥ ಸಂಬಂಧ, ಆ ಭಾವನೆ ಮನುಷ್ಯನನ್ನು ಮಾಡ್ತದೆ. ಈಗೆಲ್ಲ ಭಾಳಷ್ಟು ಜನ ಹಳ್ಳಿಯಿಂದ ಶಹರಕ್ಕೆ ಬರ್ತಾರೆ, ದೊಡ್ಡ ದೊಡ್ಡ ಮನೆಯಲ್ಲಿರ್ತಾರೆ, ಎಲ್ಲ ಇರ್ತಾರೆ. ಹುಟ್ಟೂರನ್ನ ಮರ್ತು ಬಿಡ್ತಾರೆ. ಬೇರುಗಳನ್ನು ಎಂದೂ ಕೂಡ ಮರಿಬಾರ್ದು. ಬೇರು ಗಟ್ಟಿ ಇದ್ರೇ ಮರ ಗಟ್ಟಿ ಇರ್ತದೆ, ಫಲ ಕೊಡ್ತದೆ. ಹೀಗಾಗಿ ಇವತ್ತು ನಮಗೆ ಭಾಳಷ್ಟು ಕನ್ಫ್ಯೂಷನ್ ಆಗಿರುವಂಥದ್ದು, ನಮಗೆ ಸಿವಿಲೈಜೇಷನ್ ಆ್ಯಂಡ್ ಕಲ್ಚರ್ ಇದರ ನಡುವೆ ವ್ಯತ್ಯಾಸ ನಮ್ಗೆ ಗೊತ್ತಿಲ್ಲ. ಒಬ್ಬ ಸಾಹಿತ್ಯ ಪಾಶ್ಚಿಮಾತ್ಯ ಸಾಹಿತ್ಯ ಭಾಳ ಚೆನ್ನಾಗಿ ಹೇಳಿದ್ದಾನೆ. ವಾಟ್ ವಿ ಹ್ಯಾವ್ ಈಸ್ ಕಲ್ಚರ್, ವಾಟ್ ವಿ ಹ್ಯಾವ್ ಇಸ್ ಸಿವಿಲೈಜೇಷನ್, ವಾಟ್ ವಿ ಆರ್ ಈಸ್ ದ ಕಲ್ಚರ್ ಅಂತ. ನಮ್ಮ ಹತ್ರ ಏನಿದೆಯೋ ಅದು ಸಿವಿಲೈಜೇಷನ್. ಸೈಕಲ್ ಇದ್ದಿದ್ದು ಮೋಟ್ರ್ ಸೈಕಲ್ ಆಯಿತು, ಕಾರ್ ಆಯಿತು, ಏರೋಪ್ಲೇನ್ ಆಯಿತು. ಹಳ್ಳಿಯಲ್ಲಿ ಬಿಸಿಕಲ್ ಇದ್ದಿದ್ದು ಈಗ ಮಿಕ್ಸಿ ಬಂದಿದೆ, ಸಿವಿಲೈಜೇಷನ್. ಬಟ್ ವಾಟ್ ವಿ ಆರ್, ನಾವೇನಾಗಿದ್ದೇವೆ ಅದು ಸಂಸ್ಕೃತಿ. ಭೈರಪ್ಪ ಅವ್ರ ವಿಷಯದಲ್ಲಿ ಅವ್ರು ಏನು ಆಗಿದ್ದಾರೆ ಅಂತ ಇವತ್ತಿಗೂ ಕೂಡ ಅವರು ಮರ್ತಿಲ್ಲ. ಅದಕ್ಕೆ ಹಳ್ಳಿಯನ್ನು ನೆನ್ಪಿಟ್ಟಿದ್ದಾರೆ. ಆ ಕುಡಿಯೋ ನೀರನ್ನು ಹಳ್ಳಿಗೆ ಒದಗಿಸ್ಬೇಕನ್ನುವಂಥ ಕಳಕಳಿ ಇತ್ತು. ಅವರ ಕಳಕಳಿ ಮುಂದೆ ನಮ್ಮ ಪ್ರಯತ್ನ ಭಾಳ ಅಲ್ಪ ಅಂತ ನನಗನ್ಸಿದೆ. ಆ ಕ್ರೆಡಿಟ್ ನನಗೆ ಸಿಗೋದು ಅವಶ್ಯಕತೆಯೇ ಇಲ್ಲ. ಭೈರಪ್ಪನವ್ರಿಗೆ ಸಂಪೂರ್ಣವಾದಂಥ ಕ್ರೆಡಿಟ್. ಅವತ್ತು ಅದರ ಉದ್ಘಾಟನೆ ಹೋದಾಗ ಅವ್ರು ಎಷ್ಟು ಆನಂದ ಪಟ್ಟಿದ್ದರು ಅಂದರೆ, ದೊಡ್ಡ ಪ್ರಮಾಣದ ಆನಂದವನ್ನು ಅವರು ಪಟ್ಟಿದ್ದರು. ಅಂಥ ವ್ಯಕ್ತಿತ್ವ ನಮ್ಮ ನಡುವೆ ಇದ್ದೇ. ವಿ ಆರ್ ದೇರ್ ಇನ್ ದ ಟೈಮ್ಸ್ ಆಫ್ ಎಸ್ ಎಲ್ ಭೈರಪ್ಪ ಅನ್ನೋದೇ ನಮಗೆ ದೊಡ್ಡ ಒಂದು ಹಿರಿಮೆ ಅಂತ ಅನ್ನಿಸ್ತಾ ಇದೆ. ಇವತ್ತವ್ರು ಮತ್ತೊಂದು ದೊಡ್ಡ ಹೆಜ್ಜೆಯನ್ನಿಟ್ಟಿದ್ದಾರೆ. ಅವರು ಇದ್ದಾಗಲೇ ಒಂದು ಟ್ರಸ್ಟನ್ನು ಮಾಡಿ, ಅವ್ರಿಗೆ ಎಷ್ಟೇ ಬರಲಿ ಅದರಲ್ಲಿ ಇಂತಿಂಥ ಪರೋಪಕಾರಿಯಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವ್ರು ಮಾಡಿರುವಂಥದ್ದು ಇನ್ನೊಂದು ಭಾಳ ದೊಡ್ಡ ಧ್ಯೇಯ ಸಂಗತಿ, ನಮಗೆ ಆದರ್ಶವಾಗಿರುವಂಥದ್ದು. ಕೊನೆಯದಾಗಿ ಹೇಳೋಕ್ಕೆ ಇಚ್ಛೆಪಡ್ತೇನೆ, ಹೆಂಗೆ ಬಿಸ್ನೆಸ್ಸಿಗೆ ಬ್ಯಾಲೆನ್ಸ್ ಶೀಟ್ ಇರ್ತಿದ್ದೋ ನಮ್ಮ ಲೈಫ್ಗೂ ಬ್ಯಾಲೆನ್ಸ್ ಶೀಟ್ ಇರ್ತದೆ. ಹುಟ್ಟಿದಾಗ ನಮ್ಮ ಹತ್ರ ಏನಿರೋದಿಲ್ಲ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರು ಕೈ ಹಿಡಿದು ನಡೆಸ್ತಾರೆ. ಗುರುಗಳು ಜ್ಞಾನ ತುಂಬ್ತಾರೆ. ಯೌವನದಲ್ಲಿ ಗೆಳೆಯರಿರ್ತಾರೆ. ಆಮೇಲೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಪ್ರೀತಿ, ವಿಶ್ವಾಸ ಕೈ ಹಿಡಿದು ನಡೆಸಿರೋದೇ ಒಂದು ದೊಡ್ಡ ಕ್ಯಾಪಿಟಲ್ ನಮಗೆ ಬದುಕಿನಲ್ಲಿ. ಅದರಿಂದ ನಮಗೆ ಶಕ್ತಿ, ದುಡಿಯೋ ಶಕ್ತಿ ಬರ್ತದೆ. ಆ ಕ್ಯಾಪಿಟಲನ್ನು ಯೂಸ್ ಮಾಡಿ ನಮ್ಮ ಅಕೌಂಟಿಗೆ ಕ್ಯಾಪಿಟಲನ್ನು ನಾವು ಕ್ರೆಡಿಟ್ ಮಾಡಿಕೊಂಡು ಯೂಸ್ ಮಾಡಿ ಅದನ್ನು ಬೆಳೆಸಿ ಕೊನೆಯಲ್ಲಿ ನಾವು ಮತ್ತೆ ಸಮಾಜಕ್ಕೆ ಅದನ್ನು ಡೆಬಿಟ್ ಮಾಡಿದರೆ, ಯಾವುದು ಕ್ರೆಡಿಟ್ ಆಗಿತ್ತೋ ನಮ್ಮ ಅಕೌಂಟಲ್ಲಿ ಅದನ್ನು ಅದೇ ಪ್ರೀತಿ ವಿಶ್ವಾಸವನ್ನು ನಾವು ಸಮಾಜಕ್ಕೆ ಡೆಬಿಟ್ ಮಾಡಿದರೆ ನಮ್ಮ ಬದುಕಿನ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಆಗುತ್ತೆ. ಅಂಥ ಬದುಕಿನ ಬ್ಯಾಲೆನ್ಸ್ ಶೀಟನ್ನು ಸಂಪೂರ್ಣವಾಗಿ ಬ್ಯಾಲೆನ್ಸ್ ಮಾಡಿರುವಂಥ ಎಸ್ ಎಲ್ ಭೈರಪ್ಪ ಅವರು ವಿವೇಕಾನಂದರ ಹೇಳಿದ ರೀತಿಯಲ್ಲಿ ದೊಡ್ಡ ಸಾಧಕರಾಗಿರುವಂಥ ಭೈರಪ್ಪನವರು ನೂರಾರು ಕಾಲ ಬದುಕಲಿ, ನಮಗೆ ಎಲ್ಲವೂ ಕೂಡ ಆದರ್ಶವಾದ ಮಾರ್ಗದರ್ಶನವನ್ನು ನೀಡಲಿ. ನಾನು ಕೇಳಿದೆ, ಏನಾರು ಬರಿತಾ ಇದ್ದೀರಾ ಈಗ ಅಂತ. ಸದ್ಯಕ್ಕಿಲ್ಲ ಮತ್ತೆ ಅಂದೆ, ಮುಂದೆ ಬರಿತೀನಿ ಅಂದರು. ಇದು ಅವರ ಜೀವನೋತ್ಸವ, ಅದು ಸದಾಕಾಲ ಜೀವಂತವಾಗಿರಲಿ ಅಂತ ಹೇಳಿ ಅವರಿಗೆ ಭಗವಂತ ಎಲ್ಲ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸಿ, ವಿಶ್ವೇಶ್ವರ ಭಟ್ರಿಗೆ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿ, ನಿಮಗೂ ಕೂಡ ಈ ನಾಟಕದಲ್ಲಿ ಅಡ್ಡ ಪಾತ್ರ ಅಂತ ಬರ್ತಾವೆ ನಮ್ಮ ಕಡೆ. ಅವ್ರ ಸ್ಟೋರಿಗೇನು ಸಂಬಂಧ ಇರೋದಿಲ್ಲ. ಅವರು ಅಲ್ಲಿ ಒಳಗಡೆ ಅವ್ರು ಡ್ರೆಸ್ ಚೇಂಜ್ ಮಾಡುವಾಗ ಇವರು ಅಡ್ಡ ಪಾತ್ರ ಆಡೇ ಹೋಗ್ತಾರೆ.
ಹಾಗೆ ಅಡ್ಡ ಪಾತ್ರಕ್ಕೆ ಕೂಡ ತಾವು ಬೆಂಬಲವನ್ನು ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದ. ಬೊಮ್ಮಾಯಿ ಸರ್, ಒಂದು ಮಾತು ಹೇಳಬೇಕು. ನನಗೆ ಕನ್ನಡ ಬರೋದಿಲ್ಲ, ಕನ್ನಡದ ಪುಸ್ತಕಗಳನ್ನು ಕೊಡಬೇಡಿ ಅಂತ ಹೇಳುವ ರಾಜಕಾರಣಿಗಳ ಮಧ್ಯೆ ಸಾಹಿತ್ಯ ಮಾತನಾಡುವಂಥ ಇಂಥ ರಾಜಕಾರಣಿಗಳ ಸಂಖ್ಯೆ ಸಾವಿರವಾಗಲಿ ಅಂತ ಹಾರೈಸ್ತೀನಿ. ಸೂರ್ಯನನ್ನು ನೋಡೋದಕ್ಕೆ ಬಹುಶಃ ಹಣತೆಯ ಬೆಳಕು ಬೇಕಿಲ್ಲ ಅನಿಸುತ್ತೆ. ಇವತ್ತಿನ ನಮ್ಮ ಸೂರ್ಯನ ಮಾತುಗಳು. ತಾವೆಲ್ಲ ಇಷ್ಟು ವಿಶ್ವಾಸದಿಂದ ಬಂದು ಇಲ್ಲಿ ಸೇರಿದ್ದೀರಿ. ಇಲ್ಲಿರುವಂಥಷ್ಟು ಜನಗಳ ಇದು ನಾನಂತೂ ಕೇಳೇ ಇರಲಿಲ್ಲ. ಆದರೆ ಇವನ್ನೆಲ್ಲನೂ ಇದು ನಾವು ಮತ್ತೆ ಒಂದು ನಮ್ಮ ಇವರ ವಿಶ್ವೇಶ್ವರ ಭಟ್ರ ಈ ಕೃಪೆಯಿಂದ ಸಹನೆಯಿಂದ ಆಯಿತು. ಇವರೆಲ್ಲರಿಗೂ ನನ್ನ ನಮಸ್ಕಾರ. ಎಲ್ಲರೂ ನಿಮ್ಮ ಮಾತನ್ನು ಕೇಳುತ್ತಾಕೆ ಇದು ಮಾಡ್ತಿರ್ತಿದ್ದಾರೆ. ಅದನ್ನು ವಿಶ್ವೇಶ್ವರ ಭಟ್ರು ತಮ್ಮ ಪತ್ರಿಕೆಗಳಲ್ಲಿ ಅದು ಎಷ್ಟು ಎಡಿಷನ್ನಲ್ಲೋ ಗೊತ್ತಿಲ್ಲ ನನಗೆ, ಅಂತೂ ಅವರಿಗೆ ನಾನು ಇದನ್ನು ಮಾಡ್ತಿದ್ದೇನೆ. ನಾನಲ್ಲಿದ್ದಾಗ ಬಹಳ ಎಲ್ಲ ಕಷ್ಟ ಇದನ್ನು ಮಾಡಿದವಳು ಇವಳು ಸಹನಾ. ನಮಸ್ಕಾರ. ಕೃಷ್ಣ ಪ್ರಸಾದ್ ಅವರನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ, ನಮ್ಮ ನಡುವೆ ಇರುವಂಥ ಕಲಾವಿದರಾದಂಥ ನಂಜುಂಡಸ್ವಾಮಿ ಅವರು, ಫೇಮಸ್ ಕಾರ್ಟೂನಿಸ್ಟ್, ಬಹುಶಃ ಬಹಳಷ್ಟು ಜನರಿಗೆ ಗೊತ್ತು, ನಮ್ಮ ಫೇಸ್ಬುಕ್ನಲ್ಲೂ ಕೂಡ ಸ್ನೇಹಿತರು. ನಂಜುಂಡಸ್ವಾಮಿ ಅವರೇ, ಸ್ಟೇಜ್ ನಿಮ್ಮದು. ಕೆಳಗಿಳಿಸಿ. ಶ್ರೀ ಕೃಷ್ಣ ಪ್ರಸಾದ್ ಅವರು ರೇಷ್ಮೆ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದು ಈಗ ನಿವೃತ್ತರಾಗಿದ್ದಾರೆ. ಈ ಸುಂದರ ಸಂಜೆ ಸಂಪನ್ನವಾಗಿದೆ. ಆನಂದ ನಿಮ್ಮಲ್ಲೆಲ್ಲ ನಾವು ಕಾಣ್ತಾ ಇದ್ದೀವಿ. ಭೈರಪ್ಪ ಮೌಲ್ಯಯುತವಾದಂಥ ಕಾದಂಬರಿಗಳು ಬರೆದಿದ್ದಾರೆ, ನಿಮ್ಮಂಥವ್ರನ್ನ ಸಂಪಾದಿಸಿದ್ದಾರೆ. ಇವತ್ತು ಎಸ್.ಎಲ್. ಭೈರಪ್ಪನವರ ಪ್ರತಿಷ್ಠಾನ ಉದ್ಘಾಟನೆ ಆಗಿದೆ. ಅತ್ಯಂತ ಸಂತಸದ ವಿಷಯ ಇದು. ಎಲ್ರಿಗೂ ಎಲ್ಲ ಅಭಿಮಾನಿಗಳಿಗೆ, ಕಾದಂಬರಿ ಪ್ರಿಯರಿಗೆ, ಸಾಹಿತ್ಯಾಭಿಮಾನಿಗಳಿಗೆ, ಭೈರಪ್ಪಾಭಿಮಾನಿಗಳಿಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ, ಒಂದು ಸಣ್ಣ ನೋವು ಇದೆ. ಉತ್ತರಾಖಂಡ ಆದಮೇಲೆ ಮುಗ್ದೋಯ್ತಲ್ಲ, ಇನ್ನೇನಾದ್ರು ಬರಿಬೇಕಾಗಿತ್ತು ಭೈರಪ್ಪನವರು. ಅವು ಕ್ರಿಯೇಟಿವಿಟಿ ಎಲ್ಲಿದೆ ಈಗ, ಏನಾಗಿದೆ ಅನ್ನುವಂಥ ಒಂದು ಅನುಮಾನ ಕಾಡ್ತಾ ಇದೆ. ನಿಜವಾಗ್ಲಿ ಭೈರಪ್ಪನವರ ಕ್ರಿಯೇಟಿವಿಟಿ ಖಂಡಿತವಾಗಿ ಮುಗ್ದಿಲ್ಲ. ಅವರು ಒಂದೊಂದು ಕಾದಂಬರಿ ಬರಿಬೇಕಾದರೂ ಸಹಿತ ಪ್ರಸವ ವೇದನೆಯನ್ನು ಅನುಭವಿಸಿದಂಥ, ಅಕ್ಷರಶಃ ನೋವನ್ನು ಅನುಭವಿಸಿದ್ದಾರೆ. ಕೆಲವು 9 ತಿಂಗಳಿದ್ದರೆ ಈ ಒಂದು ಬಸರು, ಈ ಕಾದಂಬರಿ ಕೆಲವು ಸಲ 12 ತಿಂಗಳಾದಂಥದ್ದು ಉಂಟು. ನಿಮಗೆಲ್ಲ ಅದರ ಅನುಭವ ಆಗಿದೆ. ಅವರು ಎಷ್ಟೋ ಸಲ ಹೇಳ್ಕೊಂಡಿದ್ದಾರೆ, ಒಂದೊಂದು ಕಾದಂಬರಿ ಬರೀಬೇಕಾದ್ರೂ ತಾವು ಬಂದಂಥ ಸಂಕಷ್ಟಗಳು, ಆ ಪಟ್ಟಂಥ ಯಾತನೆಗಳು ಎಷ್ಟು ಅನ್ನೋದು ತಮಗೆಲ್ಲ ಪರಿಚಿತ ಆಗಿದೆ ಈಗಾಗಲೇ ಭೈರಪ್ಪನವ್ರ ಮಾತುಗಳಿಂದನೇ. ಈಗ ಮತ್ತೆ ಉತ್ತರಾಖಂಡ ಆದಮೇಲೆ ಏನು ಮಾಡ್ತಿದೆ ಕ್ರಿಯೇಟಿವಿಟಿ ಅನ್ನೋದು ನನ್ನ ಅನುಭವಕ್ಕೆ ಬಂತು. ಸುಮಾರು 2 ತಿಂಗಳಿಂದ ಮಾರ್ಚ್ 23ರಂದು ಭೈರಪ್ಪನವರು ಸುಮಾರು ಒಂದು 2000 ಕುಟುಂಬಗಳಿಗೆ ಜೀವದಾನ ಮಾಡಿದರು.
ಅವರ ಜೀವನೋಪಾಯಕ್ಕೆ ಆಧಾರ ಮಾಡಿಕೊಟ್ಟಿದ್ರು. ಆ ಜನಗಳೆಲ್ಲ ರೈತರುಗಳು ಭೈರಪ್ಪನವ್ರ ಕಾಲಿಗೆ ನಮಸ್ಕಾರ ಮಾಡಬೇಕಂತ ಕಾಯ್ತಿದ್ರು, ಇನ್ನೇನಕ್ಕೂ ಅಲ್ಲ. ಪಾಪ ಕಾದಂಬರಿ ಓದಿ ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಅವ್ರುಗಳಿಗಿಲ್ಲ. ಭೈರಪ್ಪನವ್ರು ದೊಡ್ಡವರು ಅಂತ ಗೊತ್ತು. ನಮಗೊಂದು ಅವಕಾಶ ಮಾಡಿಕೊಡಿ ಸರ್, ಅವ್ರನ್ನ ದೂರದಿಂದ ನಮಸ್ಕಾರ ಮಾಡ್ತೀವಿ, ಪಾದ ಸಿಕ್ಬಿಟ್ರಂತೂ ಕಣ್ಣಿಗೆ ಹೊತ್ಕೊಂಡ್ಬಿಡ್ತೀವಿ, ಅಷ್ಟು ಪುಣ್ಯ ಮಾಡಿಕೊಡಿ, ಒಂದು ಫೋಟೋಗಳು ಕೊಟ್ಬಿಡಿ, ಆ ಫೋಟೋಗಳು ನಮ್ಮಲ್ಲಿತ್ತು ಪೂಜೆ ಮಾಡ್ತೀವಿ. ಈಗಲೂ ಮಾಡ್ತಾ ಇದ್ದಾರೆ. ನಾ ಹುಟ್ಟೂರಿಂದ ಬಂದಿರೋನು, ಸಂತೇಶ್ವರದಿಂದ, ಅವರನ್ನು ಬಾಲ್ಯದಿಂದಲೂ ಬಂದಿದ್ದು. ಈಗ ಕಾದಂಬರಿನ ಓದಿ ಸಂತೋಷಪಟ್ಟಂಥ ನೀವು, ನಮ್ಮ ಹಳ್ಳಿ ಜನ 2000 ಜನ ಅವ್ರ ಜೀವನ ಆಧಾರ ಮಾಡಿಕೊಟ್ರಲ್ಲ ಭೈರಪ್ಪನವರು, ಅವರು ದೇವರಾಗ್ಬಿಟ್ಟಿದ್ದಾರೆ. ಈಗ ಭೈರಪ್ಪನವರ ಇನ್ನೊಂದು ಡೈಮೆನ್ಷನ್ ಆಯಾಮ ಇದಾಗ್ತಾ ಇದೆ. ನಾನು ಈ ಒಂದು ಎಲ್ಲರಿಗೂ ನೀರು ಕೊಡಿಸಿರು ಸಹಕಾರ ತಗೊಂಡು, ಬೊಮ್ಮಾಯಿಯವ್ರ ಸಹಕಾರ, ವಿಶ್ವೇಶ್ವರ ಭಟ್ರ ಸಹಕಾರ, ಮೇರು ವ್ಯಕ್ತಿಗಳು ಇವರು. ಭೈರಪ್ಪನವರು ಇವರು ಸಹಕಾರ ತಗೊಂಡು ತನ್ನೂರಿಗೆ, ಅದೊಂದು ಬರ ಪ್ರದೇಶ ಹಳ್ಳಿ, ಅಲ್ಲಿ ಜನಕ್ಕೆ ಯಾವಾಗಲೂ ಕೇಳಿಬಿಟ್ರು, ನೀರು ಕೊಡಿ, ಏನಾರು ಮಾಡಿ, ನೀವು ಭೈರಪ್ಪನವರೇ, ನೀವು ದೊಡ್ಡವರು, ನೀವು ಮನಸ್ಸು ಮಾಡಿದರೆ ನೀರು ತರ್ಬೋದು ನಮ್ಮೂರ ಕೆರೆಗೆ ಅಂತ. ಎದುರುಗಡೆನೇ ಹೇಳಿದ್ರು ಇವರು, ಅಯ್ಯೋ ನಂಗಲ್ಲ ಆಗಲ್ಲಪ್ಪ, ಅದಕ್ಕೆ ರಾಜಕೀಯ ಬೇಕು, ನನಗೆ ರಾಜಕೀಯ ತುಂಬ ದೂರ, ಅದರಲ್ಲಿ ಬಹಳ ತಂತ್ರಗಾರಿಕೆ ಇರುತ್ತೆ, ಆ ತಂತ್ರಗಾರಿಕೆ ನನಗಿಲ್ಲ, ನಾನು ಹೋಗಿ ಕೇಳಿಬಿಟ್ಟು ಅವ್ರು ಆಗಲ್ಲ ಅಂದಾಗ ಸುಮ್ಮನೆ ಅವಮಾನ ಆಗುತ್ತೆ. ಯಾವ ರಾಜಕಾರಣಿಗಳಿಗೂ ಸಾಹಿತ್ಯಕ್ಕೆ ಬೆಲೆ ಕೊಡ್ತಾರೆ ಹೊರತು, ಏನೋ ಭೈರಪ್ಪ ಅಂತ ಬೆಲೆ ಕೊಡ್ತಾರೆ ಹೊರತು ದುಡ್ಡೆಲ್ಲ ಕೊಟ್ಟು ಮಾಡೋಕ್ಕಾಗಲ್ಲಪ್ಪ ಅದು ನನ್ನ ಹತ್ರ ಅಂದ್ಬಿಟ್ರು. ಹೇಳಿ ಹೋಗ್ಬಿಟ್ರು, ಊರಿನವ್ರು ಬಿಡಲಿಲ್ಲ. ಈ ತುಂಬ ಗೌರವ ಕೊಟ್ಟರು. ಪ್ರತಿ ವರ್ಷ ನಾವು ಅವ್ರಿಗೆ ಸನ್ಮಾನಗಳು, ಕಾರ್ಯಕ್ರಮಗಳು ಏರ್ಪಾಡು ಮಾಡಿದ್ವಿ, ಹುಟ್ಟೂರಿನಲ್ಲಿ ಮಾಡ್ತಾ ಇದ್ವಿ. ಅವ್ರ ತಾಯಿ ಹೆಸರಲ್ಲಿ ಒಂದು ಟ್ರಸ್ಟ್ ಇದೆ, ಅಲ್ಲಿ ನಾವು ಕೆಲಸಗಳು ಮಾಡ್ತಾಯಿದ್ದೀವಿ. ಸಾಹಿತ್ಯನ ಸಂಬಂಧಪಟ್ಟಂತೆ, ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಗ್ರಾಮಸ್ಥರಿಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಅವ್ರ ತಾಯಿ ಹೆಸರಿನಲ್ಲಿ ಟ್ರಸ್ಟ್ ಇರೋವಂಥದ್ದು. ಆವಾಗ ನಾವು ಇವ್ರು ಹೇಳಿ ಹೋದ ಮೇಲೆ ಇವ್ರದ್ದು ಗುಂಗು ಶುರುವಾಯಿತು. ಕಾದಂಬರಿ ಬರೆಯೋಕ್ಕೆ ಎಷ್ಟೊಂದು ಯೋಚನೆ ಮಾಡ್ತಾರೆ, ಅದು 10 ಪಟ್ಟು ಯೋಚನೆ ಮಾಡ್ತಿದ್ರು. ಅವರಿಗೆ ಮನಸ್ಸಿನಲ್ಲಿ ಒಂಥರ ಅದೇ ಗುಂಗಾಗಿ ಹೋಗ್ಬಿಡ್ತು. ಒಂದೊಂದು ಸಲ ಅಂತೂ ಹೇಗೆ ಮಾಡೋದು ಇದನ್ನು ನಾನು, ಅದೇನೋ ಆ ಟೈಮ್ನಲ್ಲಿ ದಸರಾಕ್ಕೆ ಇವ್ರು ಉದ್ಘಾಟನೆ ಮಾಡಬೇಕಂತ ಸಂದರ್ಭ. ಆವಾಗ ಯಡಿಯೂರಪ್ಪನವರಿದ್ದರು, ಅವರು ಇವ್ರ ಮನೆಗೆ ಬರ್ತಾರೆ, ಭೈರಪ್ಪನವ್ರ ಮನೆಗೆ ಅಂತ ಗೊತ್ತಾಯಿತು. ನನಗೆ ಫೋನ್ ಮಾಡಿರು, ಕೃಷ್ಣ ನೀನು ನೋಡು, ಅಲ್ಲಿ ನೀರಾವರಿ ತರಬೇಕಾದ್ರೆ ಯೋಜನೆ ಹೇಗೆ ಮಾಡ್ಬೋದು, ನೀನು ಎಲ್ಲ ಸುತ್ತಾಕೊಂಡು ಒಂದು ಈ ಬುಲೆಟ್ ಪಾಯಿಂಟ್ಸ್ ಥರ ಬರ್ಕೊಂಬ. ನಾನು ಏನು ಕೇಳಬೇಕು ಯಡಿಯೂರಪ್ಪನವ್ರನ್ನ ಕೇಳಬೇಕು. ಹಗಲು ರಾತ್ರಿ ಅದೇ ಧ್ಯಾನ. ನಾನು ಬರ್ಕೊಂಡು ಹೋದೆ. ಸುಮಾರು ಜನ ಇದೇ ಥರ ಅಭಿಮಾನಿಗಳು ಸೇರಿಬಿಟ್ಟಿದ್ರು, ಭೈರಪ್ಪನವ್ರನ್ನ ಕರೆಯೋಕ್ಕೆ ಬರ್ತಾಯಿದ್ದಾರೆ ಉದ್ಘಾಟನೆಗೆ ಅಂತ. ಆವಾಗ ಭೈರಪ್ಪನವ್ರನ್ನ ನಾನು ರೂಮ್ನಲ್ಲಿ ಯಡಿಯೂರಪ್ಪನವರು ನಾನು ಇಬ್ಬರೇ ಮಾತಾಡಬೇಕು ಅಂದರು. ಅವಾಗ ನನ್ನೂ ಕರೆದ್ರು. ಅಲ್ಲಿ ಮಾತಾಡಿದ್ದಿಷ್ಟೇ, ಯಡಿಯೂರಪ್ಪನವರೇ ನನ್ನ ಹತ್ರ ಅರ್ಧ ಎಕರೆ ಜಮೀನು ಇಲ್ಲ, 5 ಗುಂಟೆನೂ ಜಮೀನಿಲ್ಲ ನನ್ನ ಹಳ್ಳಿನಲ್ಲಿ, ಆದರೆ ನನಗೊಂದು ಋಣ ಇದೆ, ಹುಟ್ಟೂರಿನ ಋಣ. ಆ ಜನಕ್ಕೆ ನೀರು ಕೊಟ್ಬಿಟ್ರೆ ಅದು ಆಗೋ ಸಂತೋಷ ಇಷ್ಟು ಕಾದಂಬರಿಗಳಿಗಿನ್ನ ಹೆಚ್ಚು ಸಂತೋಷ ನಂಗೆ ತಂದುಕೊಡುತ್ತೆ ಎಂದರು. ಆವಾಗ ಯಡಿಯೂರಪ್ಪನವ್ರನ್ನ ಕೇಳಿರ ಹಾಗಂತ ಯಡಿಯೂರಪ್ಪನವ್ರು ಒಪ್ಕೊಂಡ್ರು. ಅದಾದಮೇಲೆ ಸ್ವಲ್ಪ ತಡ ಆಯಿತು. ಆ ದಿನ ಒದ್ದಾಡ್ದಂಥ ನೋವು ನನಗೆ ಚೆನ್ನಾಗಿ ನೋಡಿದ್ದೀನಿ. ಎಷ್ಟೊಂದು ಸಂಕಟಪಟ್ಟಿದ್ದಾರೆ ಭೈರಪ್ಪನವರು ಅಂತ. ನನಗೆ ಭ್ರಮ ನಿರಸನ ಆಗಿದೆ ಅಂದರು ಅವರು. ತುಂಬ ಕಷ್ಟಪಟ್ಟರು. ಕೊನೆಗೆ ನಮ್ಮ ವಿಶ್ವೇಶ್ವರ ಭಟ್ರ ಸಹಕಾರ ತಗೊಂಡು ಬೊಮ್ಮಾಯಿಯವ್ರ ಕಾಲದಲ್ಲಿ ಆ ಕೆಲಸ ಆಯಿತು. ಇವತ್ತು ಅಷ್ಟು ಜನ ರೈತರು ತೋಟಗಳನ್ನ ನೋಡಬೇಕು, ಸಂಪನ್ನವಾಗಿದೆ. ಅದರಲ್ಲಿ ನಾನು ಒಬ್ಬ ಫಲಾನುಭವಿ. ನಾನು 70 ಥರ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀನಿ. ತೆಂಗು, ಅಡಿಕೆ, ಬಾಳೆ ಎಲ್ಲ ಇದೆ. ನನಗೀಗ 68 ವರ್ಷ. ಆದರೆ ಇದೆಂಥ ಖುಷಿ ಸಿಗುತ್ತೆ ಅಂದರೆ ಬಂದವರಿಗೆಲ್ಲ ಹಣ್ಣು ಕೊಡೋದು, ಆ ಎಳ್ನೀರು ಕುಡಿಸೋದು, ಆ ತೋಟಕ್ಕೆ ತಿರುಗಾಡೋದು, ಅಂಥ ಸಂತೋಷ ಕೊಡುತ್ತೆ. ಬಹುಶಃ ಕಾದಂಬರಿಗಳು ಓದಿದ್ದೀನಿ, ತುಂಬ ಸಂತೋಷ ಆಗಿದೆ. ಅದಕ್ಕಿಂತ ಸಂತೋಷ ಇದರಲ್ಲಾಗ್ತಾ ಇದೆ. ರೈತರಿಗೆ ಆಗಿದ್ದಿದ್ದು ಇದು ಇನ್ನೊಂದು ಕಾದಂಬರಿ ಆಯಿತು. ಭೈರಪ್ಪನವ್ರು ಉತ್ತರಾಖಂಡ ಆದಮೇಲೆ ಆಯಿತು. ಉತ್ತರಾಖಂಡ ಆದಮೇಲೆ ಇದು ಈಗ ಈ ಭೈರಪ್ಪನವ್ರು ಇನ್ನೊಂದು ಕನಸಿತ್ತು, 2ನೇ ಆಶಯ. ಅದೊಂದು ಕಾದಂಬರಿ. ಇನ್ನೊಂದು ಕಾದಂಬರಿ ಯಾವುದಂದರೆ, ಇದಕ್ಕೆ ನಾನು ಸನ್ಮಾನ ಮಾಡಬೇಕಂತ ರೈತರೆಲ್ಲ ಹೇಳಿದಾಗ ಕರೆಯೋಕ್ಕೆ ಹೋದವು ಭೈರಪ್ಪನವ್ರನ್ನ. ಆವಾಗ ಮನೆಗೆ ಹೋದಾಗ ಭೈರಪ್ಪ ಕೂತ್ಕೊಂಡು ಕೂರಿಸಿ ಚೇರಲ್ಲಿ ನನಗಾಗಿ ಕಾಯ್ತಾಯಿದ್ರು. ಬರ್ತಾನೆ ಕೃಷ್ಣ ನನ್ನನ್ನು ಕರೆಯೋಕ್ಕೆ ಅಂತ ಚೇರಾಗಿ ಕೂರಿಸಿ ಹೇಳಿದರು, ಕೃಷ್ಣ ನೋಡು, ನಾನು ಒಂದು ವಿಷಯ ಹೇಳ್ತೀನಿ ನಿನಗೆ. ನನ್ನ ಬಾಲ್ಯ ತುಂಬ ಸಂಕಷ್ಟಗಳಿಂದ ಇತ್ತು. ಅತ್ಯಂತ ಬಡತನದ ಆಳ ನಾನು ನೋಡಿದ್ದೀನಿ. ನನಗೆ ಭಿಕ್ಷಾನ್ನ, ವಾರಾನ್ನ ಎಲ್ಲ ಮಾಡಿದ್ದೀನಿ. ಗೇಟ್ ಕೀಪರ ಕೆಲಸ ಮಾಡಿದ್ದೀನಿ. ಯಾರೋ ನನಗೆ 5 ರೂಪಾಯಿ ಕೊಟ್ಟರು ಫೀಸ್ ಅಂತ, ಯಾರೋ ಬಟ್ಟೆಗೆ ದುಡ್ಡು ಕೊಟ್ಟರು, ಯಾರೋ ಹಸ್ದಾಗ ಊಟಕ್ಕೆ ದುಡ್ಡು ಕೊಟ್ಟರು. ಯಾವ ಜಾತಿ, ಯಾರು, ಏನೂ ಗೊತ್ತಿಲ್ಲ, ಬಡವನೋ ಶ್ರೀಮಂತೋ ಅಂತ.
ಈಗ ನನಗೆ ಕಾದಂಬರಿ ಎಲ್ಲ ಆದಮೇಲೆ ಸ್ವಲ್ಪ ಸರಸ್ವತಿ ಲೋಕದಲ್ಲಿ ನಂಗೆ ದುಡ್ಡು ಬಂದಿದೆ. ಈ ದುಡ್ಡನ್ನು ನಾನು ಆ ಸರಸ್ವತಿ ಆರಾಧನೆಗೆ ಬಳಸಬೇಕು, ಅದಕ್ಕಾಗಿ ಕೂಡಿಟ್ಟಿದ್ದೀನಿ. ಒಂದೊಂದು ಪೈಸಾನೂ ಬೆಲೆ ಬಾಳುವಂಥ ದುಡ್ಡದು. ನಾನು ಕೊಡೋ ದುಡ್ಡು ಬೇರೆ, ಅವರು ಸಂಪಾದನೆ ಮಾಡ್ತಿರೋ ದುಡ್ಡು ಒಂದೊಂದು ಜತನವಾಗಿ ಕಾದಿಟ್ಟಿದ್ದಾರೆ. ಅದೊಂದು ಮೊತ್ತ ಆಗಿದೆ. ಅದನ್ನು ನಾನು ಅದಕ್ಕೆ ಬಳಸಬೇಕು. ಯಾವ ಉದ್ದೇಶದಿಂದ ನಂಗೆ ದುಡ್ಡು ಬಂತು ಅದೇ ಉದ್ದೇಶಕ್ಕೆ ಬಳಸಬೇಕು. ಯಾರು ಬಡವರಿದ್ದಾರೆ ನೋಡಬೇಕು, ನನಗೆ ಗೊತ್ತಾಗಲ್ಲ ಅರ್ಹತೆ ಯಾರಿದೆ ಅಂತ. ಅಂಥವ್ರನ್ನ ಹುಡುಕಿ ಅಂಥವ್ರಿಗೆ ಸಹಾಯ ಮಾಡಿ ಬಂದರೆ ನನಗೆ ಸಾರ್ಥಕವಾಗತ್ತೆ. ನನ್ನಮ್ಮ ನನಗೆ ಹೇಳ್ಕೊಟ್ಲು, ಗೌರಮ್ಮ, ನಾನು ಈ ಮಟ್ಟಿಗೆ ಬೆಳೆದೆ. ಈಗ ಹಳ್ಳೀಲಿ ನನ್ನ ಹಾಗೆ ಸಂಕಷ್ಟ ಪಡೆದವ್ರು ಇಲ್ಲ, ಇನ್ನೂ ಆದರೆ ಸಂಕಷ್ಟ ಇದೆ. ಅಂಥವ್ರಿಗೆ ಸ್ವಲ್ಪ ಸಹಾಯ ಆಗೋದಾಗ್ಬಿಟ್ರೆ ನನಗೆ ಒಂದು ಅನುಕೂಲ ಆಗುತ್ತಪ್ಪ, ನನಗೆ ಶಾಂತಿ ಸಿಗುತ್ತೆ ಅಂದರು. ಇವತ್ತಿಗೂ ಅದೇ ಸಂಕಟ, ಹಗಲು ರಾತ್ರಿ ಅದೇ ಯೋಚನೆ, ಏನಾರು ಮಾಡಿ ಒಂದಷ್ಟು ಜನಕ್ಕೆ ಸಹಾಯ ಮಾಡಿ ನಾನು ಋಣಮುಕ್ತನಾಗಬೇಕಂತ. ಅಂಥ ಭೈರಪ್ಪ ನಮ್ಮೆದುರಿಗಿದ್ದಾರೆ. ನಿಜವಾಗಿ ಸಾಯೋ ಟೈಮ್ನಲ್ಲಿ ವ್ಯಕ್ತಿಗಳು ಯೋಚನೆ, ಅಂದರೆ ಇಳಿ ವಯಸ್ಸಿನಲ್ಲಿ ಯೋಚನೆ ಮಾಡೋದು ಬೇರೆ, ದುಡ್ಡಿನ ಬಗ್ಗೆ ಇದು ಯಾವಾಗಲೇ ಹೇಳ್ದಂಗೆ. ಬಟ್ ವೈಯಕ್ತಿಕ ಯೋಚನೆ ಮಾಡ್ತೀವಿ. ಭೈರಪ್ಪ ಯೋಚನೆ ಮಾಡ್ತಿರೋದು ನಾನು ಋಣಮುಕ್ತನಾಗಬೇಕಲ್ಲ ಅಂತ. ಅಂಥ ವ್ಯಕ್ತಿ ನಮ್ಮ ಎದುರಿಗಿದ್ದಾರೆ. ಇವತ್ತು ಒಂದು ಪ್ರತಿಷ್ಠಾನ ಮಾಡಿದ್ದಾರೆ. ಈ ಪ್ರತಿಷ್ಠಾನ ಉದ್ದೇಶ ಇಷ್ಟು. ಇದು ಈ ಮುಂದಿನ ಕಾದಂಬರಿ ಆಯ್ತಿದ್ದು. ಈ ಕಾದಂಬರಿ ಮೊದಲನೇ ಕಾದಂಬರಿ ಬರೆದಿದ್ದಕ್ಕೆ ನಮ್ಮ ಭಟ್ರು ಮತ್ತು ಬೊಮ್ಮಾಯಿಯವರು ಸಹಾಯ ಮಾಡಿದರು. ಈ ಎರಡನೇ ಕಾದಂಬರಿ ಇಂದಲ್ಲ, ಇದು ಈ ಕಾದಂಬರಿ, ಇದಕ್ಕೆ ನಾವೆಲ್ಲ ಸೇರ್ಕೋಬೇಕಾಗುತ್ತೆ. ನಾವೆಲ್ಲ ಭಾಗಿಯಾಗಿ ಅವರ ಆಶಯಗಳನ್ನ ಈಡೇರಿಸಬೇಕು. ಅದು ಇವತ್ತಿನ ಉದ್ದೇಶ. ಭೈರಪ್ಪನವ್ರಿಗೆ ಮಾತಾಡೋಕ್ಕೆ ಆಗ್ತಿಲ್ಲ, ಅದು ಇಷ್ಟಿದೆ. ಇವತ್ತು ಕೂತಿದ್ರೆ ಇಷ್ಟು ತನಕ 94 ವರ್ಷ ಆಗಿದೆ, ಬೆನ್ನೋವಾಗಿದೆ, ಸಮಸ್ಯೆ ಇದೆ ಹೆಲ್ತು, ಆದರೂ ಸಹಿತ ಕೂತಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಿ. ಇಷ್ಟು ಇವತ್ತು ಬಂದು ಈ ಸಮಾರಂಭದಲ್ಲಿ ಕೂತು ತಮ್ಮೆಲ್ಲರಿಗೆ ತಮ್ಮ ಆಶಯಗಳನ್ನ ತಿಳಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ಈ ಒಂದು ಭೈರಪ್ಪನವರಿಗೆ ಈ ಸಮಯದಲ್ಲಿ ಅತ್ಯಂತ ಸಹಕಾರ ನೀಡ್ತಾ, ಅವರಿಗೆ ಒಂದು ಆಶ್ರಯನ ಕೊಟ್ಟು ಅವರ ಎಲ್ಲ ಆಶಯಗಳನ್ನ ಈಡೇರಿಸೋಕ್ಕೆ ಕಟಿಬದ್ಧ ಆಗಿ ಗೊತ್ತಿರತಕ್ಕಂಥ ಶ್ರೀಯುತ ವಿಶ್ವೇಶ್ವರ ಭಟ್ರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅತ್ಯಂತ ಸಹನಶೀಲದಂಥ ವ್ಯಕ್ತಿ. ಆಳವಾದ ಭೈರಪ್ಪನ ಅರ್ಥ ಮಾಡ್ಕೊಂಡಿದ್ದಾರೆ, ಅವರ ಆಶಯಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳ್ತಿರ್ತಾರೆ ಭೈರಪ್ಪನವರು, ನನ್ನ ನಂತರ ಈ ಲೈನಲ್ಲಿ ಬರುವಂಥವ್ರು ಸಹನ ಅಂತ. ಅಷ್ಟೇ ಆಳವಾದ ಅಧ್ಯಯನ, ಅಷ್ಟೇ ಆಳವಾದಂಥ ತಿಳುವಳಿಕೆ, ಜ್ಞಾನನ ಹೊಂದಿದ್ದಾರೆ. ಅವ್ರಿಗೆ ಕೇಳಿದೆ ನಾನು, ನಿಮಗೆ ಸಮಾಧಾನ ಆಗಿದೆಯಾ ಸಹನ ಅವರ ಬರವಣಿಗೆ ಅಂತ. ಅವ್ರು ಹೇಳಿದರು, ಅವ್ರಿಗಿನ್ನೂ ಸಣ್ಣ ವಯಸ್ಸು, ಇನ್ನು ಬೇಕಾದಷ್ಟು ಕಲಿಯೋದಿದೆ, ಈ ಮಟ್ಟಕ್ಕೆ ಅವ್ರು ಮಾಡೋದು ದೊಡ್ಡ ವಿಷಯ ಅಂತ ಹೇಳಿದರು ಅವರು. ಹಾಗಾಗಿ ನಾನು ಸಹನಾರವರಿಗೆ ಸಹಿತ ಈ ಒಂದು ಟ್ರಸ್ಟ್ನ ಕಾರ್ಯದರ್ಶಿಯಾಗಿದ್ದಾರೆ. ಅತ್ಯಂತ ಉತ್ತಮವಾದಂಥ ಆದರ್ಶಗಳನ್ನ ಇಟ್ಕೊಂಡಿದ್ದಾರೆ. ಭೈರಪ್ಪನವರ ಆಶಯಗಳನ್ನ ಈಡೇರಿಸ್ತಾರೆ ಅಂತ ಸಹನಾ ಅವರಿಗೆ ಸಹಿತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ. ಇನ್ನು ಕಾದಂಬರಿಗಳ ಮೌಲ್ಯಗಳ ಬಗ್ಗೆ ಮೀಮಾಂಸೆ ಮಾಡಿದಂಥ ಶತಾವಧಾನಿ ಗಣೇಶ್ರವರು ನಮ್ಮೆದುರಿನ ಒಂದು ವಿಸ್ಮಯ. ನಿಜವಾಗ್ಲೂ ನಮಗೆ ನಂಬಕ್ಕಾಗೋದಿಲ್ಲ ಅವರ ಜ್ಞಾನ ನೋಡಿದಾಗ. ಅದೆಷ್ಟು ಸಾವಿರ ತಲೆಗಳು ಒಂದೇ ಕಡೆ ಸೇರಿದಂಗೆ ಆಗಿದೆ. ಇಂಥ ಜನಗಳನ್ನ ನೋಡಿದಾಗ ನಮಗೆ ನಿಜವಾಗಿ ಅನಿಸುತ್ತೆ, ನಮ್ಮ ಪುಣ್ಯ ದೈವತಾ ಸ್ವರೂಪಿ ಅಂತ ಅನಿಸುತ್ತೆ. ಶತಾವಧಾನಿ ಗಣೇಶ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಸಾಹಿತ್ಯ ಭಂಡಾರ ಶ್ರೀಯುತ ಅರುಣ್ ಅವರು ಬಂದಿದ್ದಾರೆ. ಸಾಹಿತ್ಯ ಭಂಡಾರ ಭೈರಪ್ಪನವರ ಎಲ್ಲ ಕಾದಂಬರಿ ಆಶೆಗಳನ್ನ ಈಡೇರಿಸಿದಂಥವ್ರು. ನಮಸ್ಕಾರ. ಅಮ್ಮ ಇನ್ಯಾರಿದ್ದಾರೆ ಇಲ್ಲಿ ವೇದಿಕೆ ಸನ್ಮಾನಕ್ಕೆ? ಇನ್ಯಾರಿದ್ದಾರೆ ಇವತ್ತು? ಮುಖ್ಯವಾಗಿ ನಾವು ನೋಡ್ತಾ ಇದ್ದೀನಿ ವೇದಿಕೆಯಲ್ಲಿ ಅನೇಕ ಗಣ್ಯರು ಬಂದಿದ್ದಾರೆ. ದತ್ತಣ್ಣವ್ರು ಬಂದಿದ್ದಾರೆ, ನಾಗ್ತಹಳ್ಳಿ ಚಂದ್ರಶೇಖರ್ ಅವರು ಬಂದಿದ್ದಾರೆ, ಮನು ಬಳಗಾರರವರಿದ್ದಾರೆ, ಹಿರಿಯ ಶಾಂತಕುಮಾರಿ ಅವರಿದ್ದಾರೆ, ಅನೇಕ